ಜೀವನಕ್ಕೆ ಬೇಕಾದಂತ ಎಲ್ಲಾ ಪಾಠವನ್ನ ಕಲಿಸುವಂತಹದ್ದು ಖೋ ಖೋ. ಭಾರತ ದೇಶ ಸ್ವಾತಂತ್ರ್ಯ ತಂದ್ಕೊಡ್ಬೇಕಾದ್ರೆ ಈ ಗ್ರಾಮೀಣ ಕ್ರೀಡೆಗಳಾದಂತ ಕಬಡ್ಡಿ ಮತ್ತೆ ಖೋ ಖೋ ಇದನ್ನೇ ಅಳವಡಿಸ್ಕೊಂಡೆ ರಾಷ್ಟ್ರೀಯ ನಾಯಕರುಗಳು ಜನರನ್ನೆಲ್ಲ ಒಗ್ಗೂಡಿಸ್ಕೊಂಡು ಒಗ್ಗಟ್ಟನ್ನ ಮೂಡಿಸ್ಕೊಂಡು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬೇಕು, ನನಗೆ ಯಾವುದೇ ತರಹದ ಗುರುಗಳು ಸಿಕ್ಲಿಲ್ಲ, ಸಿಕ್ಕಿದ್ರು ಸರಿಯಾದ ಮಾರ್ಗದರ್ಶನ ಸಿಕ್ಲಿಲ್ಲ. ಗ್ರಾಮೀಣ ಮಕ್ಕಳಲ್ಲಿ ಪ್ರತಿಭೆಯನ್ನ ಹುಟ್ಟಿರುವಂತ ಒಬ್ಬ ಮಹಾನ್ ಭಾವ ಅಂತ ಹೇಳ್ಬೋದು. ಫಸ್ಟ್ ವರ್ಷದಲ್ಲೇ ನಾವು ಅಥ್ಲೆಟಿಕ್ಸ್ ನಲ್ಲಿ ಸ್ಟೇಟ್ ಮಟ್ಟ ಲೆವೆಲ್ಗೂ ಆಟವನ್ನು ನೋಡ್ತಾ ಇದೆ. ಬಟ್ ನನಗೆ ಆಡಕ್ಕೆ ಅವಕಾಶ ಸಿಕ್ಲಿಲ್ಲ, ಬಹಳ ಕೊರಗಿತ್ತು ಅದು ಮನಸ್ಸಲ್ಲಿ. ಅದರಲ್ಲಿ ಹೋಬಳಿ ಲೆವೆಲ್ಗೆ ಹೋಗಿದ್ದು ಪ್ರಥಮ ಬಾರಿಗೆ ಸೋತ. ಸಬ್ಜೆಕ್ಟ್ ಟೀಚರ್ ಇವತ್ತು ಈ ಲೆವೆಲ್ಸ್ ಅಂತ ನಮ್ಮನ್ನ ಪ್ರಿಪೇರ್ ಮಾಡಿದ್ದಾರೆ. ಸೋತ್ ಬಂದಾಗ ನಮ್ಮ ಮಕ್ಕಳು ಸುಮಾರು ಮಕ್ಕಳು ಹತ್ರು, ಅವ್ರ ಜೊತೆ ಬರೀ ಆಡಿದ್ರೆ ಸಾಕು, ನಾವು ನಮ್ಮ ಪುಣ್ಯ ಅದು. ಆ ಒಂದು ರಾಷ್ಟ್ರ ತಂಡದ ಜೊತೆಗೆ ನಮ್ಮ ಮಕ್ಕಳು ಭಾಗವಹಿಸೋದೇ ಒಂದು ಪುಣ್ಯದ ಕೆಲಸ. ಆಡ್ಕೊಂಡ್ ಬರೋಣ ಅಂದ್ಬಿಟ್ಟು ಅದು ಫೈನಲ್ ನಾವು ಅವರು ಆಡ್ದೋ ಸೋತೋ ಸರ್. ಅಲ್ಲೂ ನಾನು 2ನೇ ಬಾರಿ ನಾವು ತಾಲೂಕಲ್ಲಿ ಹೋಗಿ ಸೋತು. ಅದಾದ್ಮೇಲೆ ನಮ್ಗೂ ಒಂದ್ ಸ್ವಲ್ಪ ಕಿಚ್ ಬಂತು, ಏನಾರಾಗ್ಲಿ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಟೀಮ್ ನ. ಬೇಗ ಬಂದು ನಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಲ್ಲಿಂದ ಶುರು ಆಯ್ತು ಸರ್, 2011ರಿಂದ ಶುರು ಆದಂತಹದು. ಅದಾದ ನಂತರ ಇಲ್ಲಿವರೆಗೂ ಸಹ ಹಿಂತಿರುಗಿ ನೋಡುವೆ ಆಗಿಲ್ಲ. ಆ ರೀತಿ ಮಕ್ಕಳುಗಳು ಒಳ್ಳೊಳ್ಳೆ ರೀತಿಯಲ್ಲಿ ಒಂದು ಅಚೀವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರೆಲ್ಲ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದು, ಎಲ್ಲರೂ ಆಲ್ಮೋಸ್ಟ್ ನ್ಯಾಷನಲ್ ಪ್ಲೇಯರ್ಗಳೇ ಸರ್. ಎಲ್ಲ ನ್ಯಾಷನಲ್ ಪ್ಲೇಯರ್. ಇಂಥ ಗುರುಗಳು ಸಿಗಕ್ಕೆ ನನ್ಗೆ ತುಂಬಾ ಪುಣ್ಯ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಮೈಸೂರು ಜಿಲ್ಲೆಗೆ ಮತ್ತೆ ನಮ್ಮ ಊರಿಗೂ ಸಹ ಹೆಸರನ್ನ ತಂದು ಕೊಡ್ತಾ ಇದ್ದಾರೆ. ಎಲ್ಲಾ ಮಕ್ಕಳು ಸಹ ಎಲ್ಲಾ ವಿಭಾಗಗಳಲ್ಲಿಯೂ ಸಹ ಭಾಗವಹಿಸಿ 2023 ಮಾರ್ಚ್ ಅಲ್ಲಿ ನಡೆದಂತ 4th ಏಷ್ಯನ್ ಖೋ ಖೋ ಚಾಂಪಿಯನ್ಶಿಪ್ ನಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿ ಚಿನ್ನದ ಪದಕವನ್ನ ಗಳಿಸಿಕೊಂಡಿದೆ. ಚಿನ್ನದ ಪದಕ, ಬೆಳ್ಳಿ ಪದಕ, ಕಂಚಿನ ಪದಕಗಳನ್ನ ಪಡ್ಕೊಳ್ತಾ ಇದ್ದಾರೆ. ತಿಂಗಳಲ್ಲಿ ನಡೆದಂತಹ ವರ್ಲ್ಡ್ ಕಪ್ ನಲ್ಲಿ, ಪ್ರಥಮ ವಿಶ್ವಕಪ್ ನಲ್ಲಿ ನಮ್ಮ ಚೈತ್ರರವರು ಭಾಗವಹಿಸಿ ಭಾರತ ತಂಡವನ್ನ ಪ್ರತಿನಿಧಿಸಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿ ಚಿನ್ನದ ಪದಕವನ್ನು ತಂದುಕೊಟ್ಟು ಇವತ್ತು ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಮೂಲ ಕಾರಣ ಇವರೆಲ್ಲರೂ ಸರ್. ಇಂಟರ್ನ್ಯಾಷನಲ್ ತನಕ ಹೋಗಿದ್ದೀವಿ ಅನ್ನೋದಕ್ಕೆ ಕಾರಣನೇ ನಮ್ಮ ಕೋಚ್ ಮಂಜುನಾಥ್ ಸರ್. ಅಲ್ಲಿ ನಿಮ್ಮ ಪಾತ್ರ ಅನ್ನೋದು ಬಹಳ ದೊಡ್ಡದು. ನನ್ನ ಪ್ರಕಾರದಲ್ಲಿ ನೀವು ಬಹಳ ಎತ್ತರ ಸ್ಥಾನದಲ್ಲಿ ಇರ್ತೀರಾ. ಕ್ರೀಡೆಯಲ್ಲಿ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಅಡೆತಡೆಗಳು ಬಂತು ಸರ್. ಹೆಣ್ಣು ಮಕ್ಕಳು, ಅದು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳನ್ನ ತರದಂತ ಚಡ್ಡಿ ಹಾಕೊಂಡು ಆಟ ಆಡೋದು ಏನಕ್ಕೆ ನಮ್ಮ ಮಕ್ಕಳು. ಎಷ್ಟೇ ನಾವು ಮುಂದೆ ಹೋದ್ರೆ ನಮ್ ಗ್ರೌಂಡ್ ಮತ್ತೆ ನಾವು ನಡೆದಂತ ಅದನ್ನ ಮರಿಬಾರ್ದು. ಬಟ್ ಅದೆಲ್ಲವನ್ನು ಸಹ ನಾವು ಮೆಟ್ ನಿಂತ್ಕೊಂಡು ಮತ್ತೆ ನಮ್ಗೆ ಇನ್ನೊಂದು ನಮ್ಗೆ ಏನಪ್ಪಾ ಅದೃಷ್ಟ ಅಂತಂದ್ರೆ ನಮ್ಗೆ ಸಿಕ್ಕುವಂತ ಎಲ್ಲರೂ ಒಳ್ಳೆ ಸಪೋರ್ಟಿಂಗ್ ಕೊಟ್ಟು. ಮೊದಲನೇದಾಗಿ ನಮ್ಮ ದೇಗುಲ ಮಠದ ಹಿರಿಯ ಶ್ರೀಗಳು, ಕಿರಿಯ ಶ್ರೀಗಳು. ಯಾಕಂದ್ರೆ ನಮ್ಗೆ ಮೂಲಭೂತ ಸೌಕರ್ಯಗಳು ಸಹ ಇರಲಿಲ್ಲ. ಅವರೇ ಸ್ವತಃ ತಮ್ಮ ಸ್ವಂತ ದುಡ್ಡಿನಲ್ಲಿ ಮೊದಲೇ ಸ್ವಲ್ಪ ಬಡವರ ಕ್ರೀಡೆ ಅನ್ನೋದೊಂದು ಆಪಾದನೆ ಇತ್ತು. ಬಟ್ ಈಗ ಹಾಗೇನಿಲ್ಲ, ಇದು ಸಹ ಶ್ರೀಮಂತ ಕ್ರೀಡೆ. ಮುಂದಿನ ದಿನಗಳಲ್ಲಿ ಇದು ಒಲಿಂಪಿಕ್ ನಲ್ಲೂ ಸಹ ಹಾಗೆ ಆಗುತ್ತೆ ಅನ್ನೋದು ನಿಟ್ಟಿನಲ್ಲಿ 2032 ಅಥವಾ 36 ಗ್ಯಾರಂಟಿ ಹಾಗೆ ಆಗುತ್ತೆ ಸರ್. ನಿಜ ಹೇಳ್ಬೇಕು ಅಂತಂದ್ರೆ ಸರ್, ಆ ದಿನ ರಾತ್ರಿ ನಾನು ನಿದ್ದೆನೆ ಮಾಡಿಲ್ಲ. ಅದೊಂದು ದಿನ ನಾನು ಯಾವತ್ತೂ ಮರೆಯಲ್ಲ ನನ್ನ ಲೈಫ್ ಅಲ್ಲಿ. ಫೈನಲ್ ಸೆಲೆಕ್ಷನ್ ಆಗ್ತದೆ, 15 ಜನನ ತಗೊಳ್ತಾರೆ ಅಂತ ನ್ಯೂಸ್ ಬರುತ್ತೆ. ಭಾಗವಹಿಸಕ್ಕೆ ಕಾರಣದಂತ ನಮ್ಮ ಕೋಚ್ ಅಂತ ಮಂಜುನಾಥ್ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಬ್ರು ಸಹ ನನಗೆ 2 ಕಣ್ಣುಗಳಿಂದ ನಿಮ್ಮ ಒಂದು ಸೇವೆಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಸ್ಟಾರ್ಟಿಂಗ್ ಕಳಿಸ್ಬೇಕಾದ್ರೆ ಎಲ್ಲರೂ ಇಂಜರಿ ಇರ್ತಾರೆ. ಅಲ್ಲಿ ಹೋಗಿ ಒಂದು ಸಕ್ಸಸ್ ಕಂಡ ಮೇಲೆ ನಾ ಮುಂದೆ ಅನ್ನೋ ಮಟ್ಟಿಗೆ ಮಕ್ಕಳನ್ನ ಅವರೇ ಕಳಿಸ್ಕೊಡ್ತಾರೆ. ಬಟ್ ನಮ್ಗೆ ಇಂಪಾರ್ಟೆಂಟ್ ಸರ್. ಈಗ ನಮ್ಮ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಖೇಲೋ ಇಂಡಿಯಾ ಅಂತ ಮಾಡಿದ್ದಾರೆ. ಹಾಗಾಗಿ ಅಲ್ಲಿಯೂ ಸಹ ಕೆಲವು ಮಕ್ಕಳೆಲ್ಲ ನ್ಯಾಷನಲ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಇವತ್ತು ನಾವು 5 ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದ್ದೀವಿ. ಬರೀ ಕ್ರೀಡೆಗೆ ಅಂದ್ರೆ ಕ್ರಿಕೆಟ್ ಮಾತ್ರ ಅವರು ಸ್ಪಾನ್ಸರ್ ಗಳು ಕೊಡ್ತಾರಲ್ಲ, ಅದೇ ರೀತಿ ನಮ್ಮ ಗ್ರಾಮೀಣ ಕ್ರೀಡೆಗಳಿಗೂ ಸಹ ಸ್ವಲ್ಪ ಅವರು ನೆರವನ್ನ ಒದಗಿಸ್ತಾ ಹೋದ್ರೆ. ಕೇಳಂಗಿಲ್ಲ ನಾನು ರಾಷ್ಟ್ರ ಮಟ್ಟ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವಕಾಶ ಇದೆ ಅಂತ. ಯಾಕೆಂದ್ರೆ ಆಲ್ರೆಡಿ ನೀವು ಹೋಗಿ ಅದನ್ನ ರೀಚ್ ಮಾಡಿ ಬಂದಿದ್ದೀರಾ, ಆ ಸಕ್ಸಸ್ ನ ನೋಡಿದೀರಾ. ಖೋ ಖೋ ವಿಶ್ವಕಪ್ ನಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿ ಚಿನ್ನದ ಪದಕವನ್ನ ಕೂಡ ಪಡ್ಕೊಂಡಿರ್ತೀನಿ. ನಿಮಗೆ ಸಂದಿರ್ತಕ್ಕಂತಹ ಗೌರವ ಅಥವಾ ಪ್ರಶಸ್ತಿಗಳು? ನನ್ನ ಆಸೆ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದ ಎಲ್ಲಾ ಕಡೆ ಮೂಲೆಯಲ್ಲೂ ಸಹ ಖೋ ಖೋ ಅನ್ನೋದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕು ಎಲ್ಲಾ ಮಕ್ಕಳು. ಯಾಕಂದ್ರೆ ಗ್ರಾಮೀಣ ಕ್ರೀಡೆ ಇದು. ನನಗೆ ಯಾವ್ದು ಆತರ ಆಸೆಗಳಿಲ್ಲ ಸರ್. ಮಕ್ಕಳಿಗೆ ಸಿಕ್ಕರೆ ಖುಷಿ. ಯಾಕಂದ್ರೆ ನಾನ್ ಮಾಡ್ತಿರೋದು ಮಕ್ಕಳಿಗೋಸ್ಕರ, ಯಾವುದೇ ಪ್ರಶಸ್ತಿಗೋಸ್ಕರ ಮಾಡ್ತಿಲ್ಲ. 15 ಜನದಲ್ಲಿ ನಮ್ಮಿಬ್ರು ಸಹ ಪ್ಲೇಯರ್ಸ್ ಗಳು ಸಾಫ್ಟ್ ಗೇಮ್ ನಲ್ಲಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಲೆವೆಲ್ ಭಾರತ ತಂಡವನ್ನ ಪ್ರತಿನಿಧಿಸೋದಕ್ಕೆ 15 ಜನ ತಂಡದಲ್ಲಿ ನಮ್ಮ ಇಬ್ರು ಮಕ್ಳು ಇದ್ರಲ್ಲ, ಅವಾಗ ಆ ವಿಷಯ ಕೇಳಿದ ತಕ್ಷಣ ಅವತ್ತಿನ ದಿನ ಆದಂತಹ ಖುಷಿ ನನ್ನ ಲೈಫ್ ಅಲ್ಲಿ ನಾನು ಮರೆಯಕ್ಕಾಗದಂತಹ ಘಟನೆ ಅದು. ಕ್ರೀಡೆಯಲ್ಲಿ ಇದ್ದಂತಹ ಮಕ್ಕಳು ಖಂಡಿತವಾಗಿ ಕೆಟ್ಟ ಆಲೋಚನೆ ಬರೋದಿಲ್ಲ. ಇಲ್ಲೇ ಇದ್ಕೊಂಡೆ ಸೇವೆ ಮಾಡ್ಬೇಕು ಅಂತ ಆಸೆ. ನಾನು ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೀನಿ. ನಾನು ಇದಕ್ಕೆ ನಿರೀಕ್ಷೆ ಇಟ್ಕೋಬಾರ್ದು. ನಿರೀಕ್ಷೆ ಇಟ್ಕೊಂಡ್ ಮಾಡಿದ್ರೆ ಅದು ಸೇವೆ ಅನ್ಸ್ಕೊಳ್ಳೋದಿಲ್ಲ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಗೆದ್ದು ಬಂದಿದ್ದಾರೆ. ಸೊ ಅದಕ್ಕೆಲ್ಲ ಮೂಲ ಕಾರಣ ಇವರೇನೆ. ಮಕ್ಕಳಿಗೆ ಒಳ್ಳೊಳ್ಳೆ ಅವಾರ್ಡ್ಗಳಾಗ್ಲಿ ಅಂತ ಬಯಸ್ತೀನಿ. ಅದು ಸ್ವಲ್ಪ ಸ್ವಾರ್ಥ, ಅದೊಂಚೂರು ಮತ್ತಷ್ಟು ಮಾಡ್ಕೋಬೇಕು ಈ ಸೇವೆನ ಅಂತ ಮನಸ್ಸಲ್ಲಿ ಬರ್ಬೇಕು ಅಂದ್ರೆ ಅದು ಯಾವ್ದು ನನಗೆ ಬರಬಾರ್ದು. ಆತರ ಇಷ್ಟೊಂದು ಅಡೆತಡೆಗಳ ನಡುವೆ ಕಷ್ಟಪಟ್ಟು ಎಲ್ಲಾ ಮಾಡಿ ಇದನ್ನ ಈ ಮಟ್ಟಿಗೆ ತಗೊಂಡೋಗಿದ್ದಾರೆ. ಇದೆಲ್ಲರದ್ರ ನಡುವೆ ಕ್ರೀಡೆಗೆ ನಿಮ್ಗೆ ಬಿಟ್ಟಿದ್ದು
ವೆಲ್ಕಮ್ ಟು ವಿಹಾರ. ನಮ್ಮ ಅತಿಥಿಗಳಿಂದ ಜೀವನದ ಮಾತುಗಳನ್ನ ಕೇಳೋಣ. ಇಲ್ಲಿ ನಾವು ಮಾತುಗಳ ಜೊತೆ ವಿಹರಿಸೋಣ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ವಿಲಾಸ್ ಎಚ್ ರೈಚಣ್ಣ. ನಿಮ್ಗೆಲ್ಲರಿಗೂ ನನ್ನ ಕಾಂತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಶಾರುಖ್ ಖಾನ್ ಎಲ್ರಿಗೂ ಗೊತ್ತೇ ಇದೆ, ಅವರೊಬ್ಬ ನಟ. ಅವ್ರದ್ದು ಒಂದು ಹಿಂದಿ ಸಿನಿಮಾ ಬಂತು, ಚೆಕ್ ದೇ ಇಂಡಿಯಾ ಅಂತ ಹೇಳಿ. ಅದರಲ್ಲಿ ಅವರು ಹಾಕಿ ತಂಡದ ಕೋಚ್ ಆಗಿರ್ತಾರೆ. ಸೊ ಅದರಲ್ಲಿ ಎಲ್ಲ ತಂಡಕ್ಕೆ ಬೇಕಾದಂತಹ ಕ್ರೀಡಾಪಟುಗಳನ್ನ ಒಗ್ಗೂಡಿಸಿ ಆ ಹಾಕಿ ತಂಡವನ್ನ ಕೊನೆಯಲ್ಲಿ ಗೆಲ್ತಾರೆ ಫೈನಲ್ ಅಲ್ಲಿ. ಅದು ರಿಯಲ್ ಹೀರೋ. ಅದೇ ತರ ನಮ್ಮ ನಿಜ ಜೀವನದಲ್ಲಿ ರಿಯಲ್ ಹೀರೋ ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯ ಕುರುಪೂರು ಅನ್ನೋ ಗ್ರಾಮದಲ್ಲಿ ರಿಯಲ್ ಹೀರೋ ಒಬ್ರು ಇದ್ದಾರೆ. ಸೊ ಯಾವುದೇ ಒಂದು ವಿಷಯದಲ್ಲಿ ಯಾವುದೇ ಒಂದು ಗೆಲ್ಲಬೇಕಾದ್ರೂ ನಾನು ಎಲ್ಲೋ ಒಂದು ಪುಸ್ತಕದಲ್ಲಿ ಓದಿದೆ, ನಮ್ಮ ಮುಂದೆ ಗುರಿ ಇದ್ರೆ ಹಿಂದೆ ಒಬ್ರು ಗುರು ಇರ್ಬೇಕಂತೆ. ಆ ಗುರು ಇದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಓದಿದ್ದೆ, ಕೇಳಿದ್ದೆ, ನಿಮ್ಗೆಲ್ಲ ಗೊತ್ತೇ ಇದೆ. ಆ ತರ ಒಬ್ರು ರಿಯಲ್ ಹೀರೋ, ನಿಜವಾದ ಗುರುಗಳು ಈ ಕ್ರೀಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ನ್ಯಾಷನಲ್ ಮಟ್ಟದಲ್ಲಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ತುಂಬಾ ನಮ್ಮ ಕರ್ನಾಟಕಕ್ಕೆ, ಭಾರತಕ್ಕೆ ಹೆಸರನ್ನ ತಂದು ಕೊಟ್ಟಿರೋರು. ಇದರ ಹಿಂದೆ ಇರ್ತಕ್ಕಂಥ ನಿಜವಾದ ಗುರು, ಆ ಹೀರೋ ಯಾರು, ಅವ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ್ ಕೆ ಅಂತ. ಸರ್, ನಿಮ್ ಬಗ್ಗೆ ಸಣ್ಣದಾಗಿ ನಿಮ್ಮ ಇಂಟ್ರೊಡಕ್ಷನ್ ನೀವೇ ಮಾಡ್ಕೊಡಿ ಸರ್. ಸರ್, ನಾನು ಮಂಜುನಾಥ್ ಕೆ ಅಂತ. ನಾನು ನಮ್ಮ ಕುರುಬೂರು ಗ್ರಾಮದ ಶ್ರೀ ನಿರ್ವಾಣ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಮತ್ತು ವಿದ್ಯಾದರ್ಶನ್ ಕಾನ್ವೆಂಟ್, ನಮ್ಮ ದೇಗುಲ ಮಟ್ಟದ್ದು ಇದು, ಅಲ್ಲಿ ನಾನು ಸಹ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಸುಮಾರು 17 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ. 15 ವರ್ಷದಿಂದ ವೃತ್ತಿಯಲ್ಲಿ ನಾನು ಸಹ ಶಿಕ್ಷಕನಾದ್ರೂ ಪ್ರವೃತ್ತಿಯಲ್ಲಿ ನನಗೆ ಖೋಖೋ ಅತ್ಯುತ್ತಮವಾದ ಒಂದು ಆಟ. ಅದಕ್ಕೆ ನಾನು ತರಬೇತಿಯನ್ನು ಕೊಡ್ತಾ ಕೆಲವು ಮಕ್ಕಳಿಗೆ ಈ ಒಂದು ಅತ್ಯುತ್ತಮವಾದ ಮಟ್ಟಕ್ಕೆ ಬಂದು ತಲುಪಿದೆ ಸರ್. ಇದು ನನ್ನ ಒಂದು ಸಣ್ಣದಾಗಿ ಒಂದು ಕಿರು ಪರಿಚಯ. ನೀವು ವೃತ್ತಿಯಲ್ಲಿ ಶಿಕ್ಷಕರು ಅಂತ ಹೇಳಿದ್ರಿ ಸರ್. ಶಿಕ್ಷಣದ ಜೊತೆಗೆ ನಿಮಗೆ ಈ ಕ್ರೀಡೆ ಅದ್ರ ಬಗ್ಗೆ ಆಸಕ್ತಿ ಯಾವ ತರ ಮೂಡಿತು ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಸರ್, ನಾನು ಡಿ.ಎಡ್ ಮಾಡಿದ್ದು ನಮ್ಮ ಟಿ ನರಸೀಪುರ ತಾಲೂಕು ಗರ್ಗೇಶ್ವರಿಯಲ್ಲಿ. ಅಲ್ಲಿ ನಾನು ಡಿ.ಎಡ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಲೆಕ್ಚರ್ಸ್ಗಳು ಹೇಳ್ತಿದ್ರು, ನೀವು ಯಾವುದೇ ಸ್ಕೂಲ್ಗೆ ಟೀಚರ್ ಆಗಿ ವರ್ಕ್ ಮಾಡಕ್ ಹೋದ್ರು ಒಬ್ಬ ಟೀಚರ್ ಆಗೇ ಇರಬೇಡಿ. ಬರೀ ಪಾಠ ಮಾಡ್ಕೊಂಡು 4 ಗೋಡೆಯಲ್ಲಿ ಮಕ್ಕಳನ್ನ ಇರಿಸ್ಕೊಳ್ಳೋದ್ರಿಂದ ಆ ಮಕ್ಕಳು ಏನನ್ನೂ ಕಲಿಯೋದಿಲ್ಲ. ಪಾಠದ ಜೊತೆಗೆ ಆಟ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳು ಯಾವ್ದಾದ್ರು ಸರಿ, ಮಕ್ಕಳಿಗೆ ಅಭಿರುಚಿ ಇರೋದ್ರ ಕಡೆ ಗಮನ ಕೊಡಿಸ್ಕೊಂಡು ಪಾಠ ಮಾಡ್ಕೊಂಡು ಹೋಗಿ ಖಂಡಿತವಾಗಿ ಆ ಮಕ್ಕಳು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನ, ಸ್ಥಾನಮಾನ ಪಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ನಾನು ಡಿ.ಎಡ್ ಮುಗಿಸ್ಕೊಂಡು ಬಂದು ನಾನು ಮೊದಲ ಬಾರಿಗೆ ಬಂದಿದ್ದು ವಿದ್ಯಾದರ್ಶನ್ ಕಾನ್ವೆಂಟ್, ಖುಷಿ ಪೃಂಗೇಶ್ವರ್ ಅವರ ಒಂದು ಸಾರಥ್ಯದಲ್ಲಿ ಒಂದು ಕಾನ್ವೆಂಟ್ ನಿರ್ಮಾಣ ಆಗಿತ್ತು. ಇಲ್ಲಿಗೆ ನಾನು ಸಹ ಶಿಕ್ಷಕನಾಗಿ ಬಂದಾಗ ಮಕ್ಕಳ ಒಂದು ಮೋಟಿವೇಶನ್ ಚೆನ್ನಾಗಿತ್ತು ಸರ್. ಮಕ್ಕಳ ಒಂದು ಆಟ ಅವರೇ ಆಡ್ತಾ ಇದ್ರು, ಅದನ್ನೆಲ್ಲ ನೋಡ್ತಾ ಇದೆ. ಪಾಠ ಮಾಡೋದ್ರ ಜೊತೆಗೆ ಮಕ್ಕಳಲ್ಲಿರುವಂತಹ ಒಂದು ಇಂಟ್ರೆಸ್ಟ್, ಆಟದ ಬಗ್ಗೆ ಬಹಳ ಆಸಕ್ತಿ ಇತ್ತು. ಹಳ್ಳಿ ಮಕ್ಕಳು ಮೊದಲೇ ಸ್ಟ್ರಾಂಗ್ ಆಗಿರ್ತಾರೆ, ಅವ್ರಿಗೇನು ನಾವು ಜಾಸ್ತಿ ಎಕ್ಸ್ಟ್ರಾ ಆರ್ಡಿನರಿ ಆಗಿನ ಫುಡ್ ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಮಕ್ಕಳನ್ನ ಸಣ್ಣ ಪುಟ್ಟ ಆಟ ಆಡಿಸ್ಕೊಂಡು ಪಾಠದ ಕಡೆ ಗಮನ ಸೆಳ್ಕೊಬೇಕು ಅಂದ್ಬಿಟ್ಟು ನಾನು ಆಟ ಆಡಿಸ್ತಾ ಇದ್ದೆ. ಅವಾಗ ಮಕ್ಕಳಲ್ಲಿದ್ದಂತ ಸ್ಪೀಡು, ಆ ಎಂಡೋರೆನ್ಸ್ ಅವೆಲ್ಲ ನೋಡಿದಾಗ ನನಗೆ ಒಂದು ಸಣ್ಣದಾಗಿ ಒಂದು ಯಾವ್ದಾರ ಒಂದು ಆಟದ ಕಡೆ ಗಮನ ಕೊಡ್ಸೋಣ ಅಂದ್ಬಿಟ್ಟು ಪ್ರಥಮ ಬಾರಿಗೆ ನಾನು ಅಥ್ಲೆಟಿಕ್ಸ್ ನಲ್ಲಿ ಮಕ್ಕಳನ್ನ ಭಾಗವಹಿಸಿದೆ. ಫಸ್ಟ್ ವರ್ಷದಲ್ಲೇ ನಾವು ಅಥ್ಲೆಟಿಕ್ಸ್ ನಲ್ಲಿ ಸ್ಟೇಟ್ ಮಟ್ಟ ಲೆವೆಲ್ಗೂ ಅದು ನನಗೆ ಬಹಳ ಖುಷಿ ತರಿಸ. ಆಗ ಒಂದು 5 ಮಕ್ಕಳು ಸೇರಿದ್ರು. ನನಗೆ ಒಂದು ಆಲೋಚನೆ ಹೊಡಿತು, ಯಾಕೆ ನಾವು ಗುಂಪು ಕ್ರೀಡೆನೂ ಮಾಡಬಾರ್ದು. ಅದರಲ್ಲೂ ನನಗೆ ಖೋಖೋ ಅಂದ್ರೆ ಬಹಳ ಇಷ್ಟ ಆಯ್ತು. ನಾನು ಚಿಕ್ಕ ವಯಸ್ಸಿನಿಂದನೂ ಖೋಖೋ ಆಟವನ್ನು ನೋಡ್ತಾ ಇದ್ದೆ, ಬಟ್ ನನಗೆ ಆಡಕ್ಕೆ ಅವಕಾಶ ಸಿಕ್ಲಿಲ್ಲ. ಬಹಳ ಕೊರಗಿತ್ತು ಅದು ಮನಸ್ಸಲ್ಲಿ. ನಾನೊಬ್ಬ ಖೋಖೋ ಕ್ರೀಡಾಪಟು ಆಗ್ಬೇಕು, ನಾನು ಸಹ ಆಡ್ಬೇಕು ಅನ್ನೋ ಮನದಾಸೆ ಇತ್ತು. ಬಟ್ ನನಗೆ ಯಾವುದೇ ತರಹದ ಗುರುಗಳು ಸಿಕ್ಲಿಲ್ಲ, ಸಿಕ್ಕಿದ್ರು ಸರಿಯಾದ ಮಾರ್ಗದರ್ಶನ ಸಿಕ್ಲಿಲ್ಲ. ಹಾಗಾಗಿ ನನ್ನಲ್ಲಿ ಅದೊಂದು ಕೊರಗಿತ್ತಲ್ಲ, ಆ ಕೊರಗು ಎಲ್ಲೋ ಒಂದ್ ಕಡೆ ಈ ಮಕ್ಕಳ ಮುಖಾಂತರ ತೀರ್ಸ್ಕೊಳ್ಬಹುದಲ್ಲ, ಈ ಮಕ್ಕಳ ಮುಖಾಂತರ ಅದನ್ನ ಸಾಧ್ಯವಾದಷ್ಟು ನೆರವೇರಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಗುಂಪು ಕ್ರೀಡೆ ಮಾಡಿದೆ. ಅದು ಖೋಖೋನ ಅಳವಡಿಸ್ಕೊಂಡೆ. ಪ್ರಥಮ ವರ್ಷ ನಾವು ಮಕ್ಕಳನ್ನ ಟೀಮ್ ಮಾಡ್ಕೊಂಡು ಸಿಂಪಲ್ ಆಗಿ ಪ್ರಾಕ್ಟೀಸ್ ಮಾಡಿದ್ವು. 10 ಜನ ಮಕ್ಕಳು ಸೇರಿದ್ರು. ಅವಾಗ ಮೇಘ ಅಂತ ಒಂದು ಹುಡುಗಿ ಇತ್ತು, ಅತ್ಯುತ್ತಮವಾದ ಕ್ರೀಡಾಪಟು, ಅಥ್ಲೆಟಿಕ್ಸ್ ನಲ್ಲೂ ಅಷ್ಟೇ. ಮತ್ತೆ ವೀಣಾ ಅಂತ, ಹೀಗೆ ಹಲವಾರು ಕ್ರೀಡಾಪಟುಗಳು ಸೇರಿದ್ರು. ಒಂದು ಟೀಮ್ ಮಾಡ್ಕೊಂಡು ಹೋಗಿ ನಾವು ಡಿಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ನಡೆದಿತ್ತು SGFI ಅಲ್ಲಿ. ಅದರಲ್ಲಿ ಹೋಬಳಿ ಲೆವೆಲ್ಗೆ ಹೋಗಿದ್ದು. ಪ್ರಥಮ ಬಾರಿಗೆ ಸೋಲೆ ಗೆಲುವಿನ ಸೋಪಾನ ಅಂತಾರಲ್ಲ, ಆ ರೀತಿ ನಾವು ಪ್ರಥಮ ಬಾರಿಗೆ ಸೋತು. ಯಾಕೆ ಸೋತು ಅಂತಂದ್ರೆ ನಮಗೆ ಇನ್ನೂ ಸೂಕ್ತವಾದ ತರಬೇತಿ ಬೇಕಾಗಿತ್ತು, ಮಾರ್ಗದರ್ಶನ ಬೇಕಾಗಿತ್ತು. ಮತ್ತೆ ನಾವು ಜಾಸ್ತಿ ಪ್ರಾಕ್ಟೀಸು ಮಾಡಿರ್ಲಿಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಮಾಡ್ಕೊಂಡು ಹೋದ. ಸೋತ್ ಬಂದಾಗ ನಮ್ಮ ಮಕ್ಕಳು ಸುಮಾರು ಮಕ್ಕಳು 10. ನಾನು ಅವಾಗ ಸಮಾಧಾನ ಪಡಿಸ್ದೆ. ಆ ಮಕ್ಕಳೆಲ್ಲ ಇಂಟ್ರೆಸ್ಟ್ ಇತ್ತಲ್ಲ, ನನಗೆ ಬಹಳ ಖುಷಿ ತತ್ತು.
ಪರವಾಗಿಲ್ಲ ಮಕ್ಕಳ, ಈ ಸಲ ಸೋತಿದೀವಿ ಅಂದ್ರೆ ಮುಂದಿನ ವರ್ಷ ಖಂಡಿತವಾಗಿ ಗೆದ್ದೇ ಗೆಲ್ತೀವಿ, ಸತತ ಪ್ರಯತ್ನ ನಾವು ಮಾಡೋಣ, ಇನ್ಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಖಂಡಿತ ನಾವು ಗೆದ್ದೇ ಗೆಲ್ತೀವಿ, ಮತ್ತಷ್ಟು ಟೆಕ್ನಿಕ್ ಗಳನ್ನ ಕಲ್ತ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ದೋ ಸರ್. ವರ್ಷ ಪೂರ್ತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ದೋ. ಆ ವರ್ಷ ಹೋದೋ ಹೋಬ್ಳಿಲ್ ಗೆದ್ದು ಸಖತ್ತಾಗಿ ಆಡಿದ್ರು ಮಕ್ಕಳು, ಬಹಳ ಖುಷಿ ಆಯ್ತು. ಬಾಯ್ಸ್ ಟೀಮ್ ಗರ್ಲ್ಸ್ ಟೀಮ್ ಎರಡೂ ಮಾಡ್ಕೊಂಡು ಹೋದ, ಎರಡೂ ಒಳ್ಳೆ ರಿಸಲ್ಟ್ ಕೊಡ್ತು. ಮತ್ತೆ ನರಸೀಪುರ ತಾಲೂಕಲ್ಲಿ ತಾಲೂಕ್ ಲೆವೆಲ್ದು ಕ್ರೀಡಾಕೂಟ ನಡೀತು, ಅಲ್ಲೂ ಸಹ ಹೋದೋ. ಅಲ್ಲಿ ನಾವು ರಂಗಸಮುದ್ರ ಅಂತ ಆಗಿನ ಒಂದು ಟೀಮ್ ಸಕ್ಕತ್ತಾಗಿತ್ತು ಸರ್. ಹೆಣ್ಮಕ್ಳು ಟೀಮ್ ತುಂಬಾ ಚೆನ್ನಾಗಿತ್ತು. ಅವರೆಲ್ಲ ಆಲ್ರೆಡಿ ರಾಷ್ಟ್ರ ಮಟ್ಟದೆಲ್ಲ ಪ್ರತಿನಿಧಿಸಿದ್ರು. ಆ ತಂಡದೊಡನೆ ಆಡುವಂತ ಒಂದು ಅವಕಾಶ ಸಿಕ್ತು. ನಾನು ಅದಕ್ಕೆ ಮುಂಚೆ ರಂಗಸಮುದ್ರದಲ್ಲಿ 3 ತಿಂಗಳು ಇಂಟರ್ನ್ಶಿಪ್ ಅಲ್ಲಿ ಹೋಗಿದ್ದೆ. ಅಲ್ಲಿಯೂ ಸಹ ನೋಡಿದೆ, ಮಕ್ಕಳ ಒಂದು ಆಟ ಎಲ್ಲ ನೋಡಿದ್ದೆ. ತುಂಬಾ ಚೆನ್ನಾಗಿರುವಂತಹ ತಂಡ. ಹಾಗಾಗಿ ಆ ಮಕ್ಕಳ ಒಂದು ಆಟದ ಇದರಲ್ಲಿ ನಾನು ಅವ್ರ ಜೊತೆ ಬರೀ ಆಡಿದ್ರೆ ಸಾಕು, ನಾವು ನಮ್ಮ ಪುಣ್ಯ ಅದು. ಆ ಒಂದು ರಾಷ್ಟ್ರ ತಂಡದ ಜೊತೆಗೆ ನಮ್ಮ ಮಕ್ಕಳು ಭಾಗವಹಿಸೋದೇ ಒಂದು ಪುಣ್ಯದ ಕೆಲಸ. ಆಡ್ಕೊಂಡ್ ಬರೋಣ ಅಂದ್ಬಿಟ್ಟು ಹೋದ. ಫೈನಲ್ ನಾವು ಅವರು ಆಡ್ದೋ, ಸೋತೋ ಸರ್. ಅಲ್ಲೂ ನಾವು 2ನೇ ಬಾರಿ ನಾವು ತಾಲೂಕಲ್ಲಿ ಹೋಗಿ ಸೋತು. ಅದಾದ್ಮೇಲೆ ನಮ್ಗೂ ಒಂದ್ ಸ್ವಲ್ಪ ಕಿಚ್ ಬಂತು, ಏನಾರಾಗ್ಲಿ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ, ಟೀಮ್ ನ ಭದ್ರ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇನ್ನೂ ಕೆಲವು ಮಕ್ಕಳು ಆಸಕ್ತಿಯಿಂದ ಸೇರಿದ್ರು. ಸೇರಿದ್ಮೇಲೆ ತುಂಬಾ ಟೀಮ್ ಚೆನ್ನಾಗಾಯ್ತು. ಆದ್ರೆ ನೆಕ್ಸ್ಟ್ ಇಯರ್ ಏನ್ ಮಾಡಿದ್ವು ಅಂತಂದ್ರೆ ತಾಲೂಕ್ ಲೆವೆಲ್ ಅಲ್ಲಿ ರಂಗಸಮುದ್ರ ಟೀಮ್ ನೇ ಫೈನಲ್ ಅಲ್ಲಿ ಸೋಲಿಸ್ತಾ ಸರ್. ಅಲ್ಲಿಂದ ಶುರು ಆಯ್ತು. 2010-11ನೇ ಸಾಲಿನಲ್ಲಿ ನಾವು ಡಿಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಅಲ್ಲಿ ತಾಲೂಕಲ್ಲಿ ಗೆದ್ದು, ಡಿಸ್ಟಿಕ್ ಅಲ್ಲಿ ಗೆದ್ದು, ಡಿವಿಷನ್, ಸ್ಟೇಟ್ ಹೋಗೋದು. ಅಲ್ಲಿ ಸ್ಟೇಟ್ ಅಲ್ಲಿ ನಮ್ದು ರನ್ನರ್ಸ್ ಆಯ್ತು. 3 ಮಕ್ಕಳು ನ್ಯಾಷನಲ್ಸ್ ಹೋದ್ರು. ಅದರಲ್ಲಿ ಮೇಘ ಅನ್ನೋರು, ಅವರು ಸಖತ್ತಾಗಿ ಆಡ್ಕೊಂಡು ಪಂಜಾಬ್ ಅಲ್ಲಿ ನಡೆದಿದ್ದು ಸರ್. ಅಲ್ಲಿ ಚೆನ್ನಾಗಿ ಆಡ್ಕೊಂಡು ಬಂದ್ರು. ಅಲ್ಲಿಂದ ಶುರು ಆಯ್ತು ಸರ್. 2011ರಿಂದ ಶುರುವಾದಂತಹದ್ದು. ಅದಾದ ನಂತರ ಇಲ್ಲಿವರೆಗೂ ಸಹ ಹಿಂತಿರುಗಿ ನೋಡುವೆ ಆಗಿಲ್ಲ. ಆ ರೀತಿ ಮಕ್ಕಳುಗಳು ಒಳ್ಳೊಳ್ಳೆ ರೀತಿಯಲ್ಲಿ ಒಂದು ಅಚೀವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಬೇರೆ ಕ್ರೀಡೆಗಳನ್ನ ಬಿಟ್ಟು ಖೋಖೋನೇ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಸರ್? ನಿಮ್ಗೆ ಅದರಲ್ಲಿ ಸರ್ ಇದು ಇನ್ಸ್ಪಿರೇಷನ್ ಇರ್ಬೋದಾ ಅಂತ? ಇನ್ಸ್ಪಿರೇಷನ್ ಇಲ್ಲ ಸರ್. ಏನಂದ್ರೆ ಇದು ಒಂದು ಮದರ್ ಗೇಮ್. ಎಲ್ಲಾ ಕ್ರೀಡೆಗಳಿಗೆ ತಾಯಿ ಇದ್ದಂಗೆ ಅಂತ ಕರೀತಾರೆ. ತಾಯಿ ಅಂದ್ರೆ ಎಲ್ಲರೂ ಶ್ರೇಷ್ಠತೆ ಅಲ್ವಾ? ಹಂಗೆ ಎಲ್ಲಾ ಕ್ರೀಡೆಗಳು ಚೆನ್ನಾಗಿದಾವೆ. ಅದರಲ್ಲಿ ಶ್ರೇಷ್ಠವಾದ್ದು ನನಗೆ ಇಷ್ಟವಾದ್ದು ಖೋಖೋ. ಈ ಒಂದು ಖೋಖೋದಲ್ಲಿ ಸಹ ಜೀವನಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಒಂದು ಮಾರ್ಗದರ್ಶನವನ್ನು ನೀಡುವಂತಹ ಆಟ ಇದು. ಒಂದ್ ತಪ್ಪು ಮಾಡಿದ್ರೆ ಜೀವನದಲ್ಲಿ ತಪ್ಪು ಮಾಡಬಾರ್ದು ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಅದೇ ರೀತಿ ಖೋಖೋದಲ್ಲಿ ಮುಟ್ಟಿನೇ ಹೇಳ್ಬೇಕು. ಸೆಂಟ್ರಲ್ ಲೈನ್ ತುಳಿಯಂಗಿಲ್ಲ, ಅರ್ಲಿಂಗ್ ಮಾಡ್ಕೊಳಂಗಿಲ್ಲ. ಜೀವನಕ್ಕೆ ಬೇಕಾದಂತ ಎಲ್ಲಾ ಪಾಠವನ್ನ ಕಲಿಸುವಂತಹದ್ದು ಈ ಖೋಖೋ. ಹಾಗಾಗಿ ತುಂಬಾ ಇಷ್ಟವಾದ್ದು. ಮತ್ತೆ ಇದರಲ್ಲಿ ಕೋಆರ್ಡಿನೇಷನ್ ಇರ್ಬೇಕು ಸರ್. ಮತ್ತೆ ಒಗ್ಗಟ್ಟು ಅನ್ನೋದು ಈ ಕ್ರೀಡೆ ನೋಡ್ಬೋದು. ನಮ್ಮ ಮಕ್ಕಳಲ್ಲಿ ಒಗ್ಗಟ್ಟನ್ನ ಮೂಡಿಸ್ಬೇಕು ಅಂದ್ರೂ ಈ ಕ್ರೀಡೆ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ತಂದ್ಕೊಡ್ಬೇಕಾದ್ರೆ ಈ ಗ್ರಾಮೀಣ ಕ್ರೀಡೆಗಳಾದಂತ ಕಬಡ್ಡಿ ಮತ್ತೆ ಖೋಖೋ ಇದನ್ನೇ ಅಳವಡಿಸ್ಕೊಂಡೆ ರಾಷ್ಟ್ರೀಯ ನಾಯಕರುಗಳು ಜನರನ್ನೆಲ್ಲ ಒಗ್ಗೂಡಿಸ್ಕೊಂಡು ಒಗ್ಗಟ್ಟನ್ನ ಮೂಡಿಸ್ಕೊಂಡು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬೇಕು ಅನ್ನೋದನ್ನ ಪರಿವರ್ತನೆಯನ್ನ ಮನಸ್ಸಲ್ಲಿ ಮಾಡಿಸಿದ್ದಕ್ಕೆ ಇದು ಒಂದು ಮೂಲಭೂತ ಕಾರಣ ಆಗಿದೆ ಸರ್. ಹಾಗಾಗಿ ಮಕ್ಕಳಲ್ಲೂ ಸಹ ಒಂದು ಒಗ್ಗಟ್ಟನ್ನ ಮೂಡಿಸುವಂತಹದ್ದು, ಮತ್ತೆ ನಾಯಕತ್ವದ ಗುಣವನ್ನ ಬೆಳೆಸುವಂತಹದ್ದು, ಮತ್ತೆ ಕಷ್ಟ ಸಹಿಷ್ಣುತೆ. ಎಷ್ಟು ಕಷ್ಟ ಇದೆ ಅಂದ್ರೆ ಆಟದಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು ಸರ್. ಡಿಫೆನ್ಸ್ ಮತ್ತೆ ಚೇಸ್ ಎರಡೂ ಸಹ ಅದ್ದೂರಿಯಾಗಿ ಆಡ್ತಿರ್ಬೇಕು. ಮತ್ತೆ ಡಿಸಿಪ್ಲಿನ್ ಚೆನ್ನಾಗಿದೆ ಈ ಒಂದು ಕ್ರೀಡೆಯಲ್ಲಿ. ಎಲ್ಲರೂ ಸಹ ಟೈಮ್ ಸೆನ್ಸ್ ಇದೆ. ಬೇಕಾದಷ್ಟು ಜೀವನಕ್ಕೆ ಬೇಕಾದಂತ ಎಲ್ಲಾ ರೀತಿಯಾದ ಒಂದು ಮೂಲಭೂತ ಅಂಶಗಳು ಈ ಖೋಖೋ ಕ್ರೀಡೆಯಲ್ಲಿ ಇರೋದ್ರಿಂದ ನಂಗೆ ಬಹಳ ಇಷ್ಟವಾದ ಕ್ರೀಡೆ ಆಗಿತ್ತು. ಹಾಗಾಗಿ ಇದನ್ನೇ ನಾನು ಅಳವಡಿಸ್ಕೊಂಡೆ ಸರ್. ಬಹಳ ಸಂತೋಷ. ಖೋಖೋ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಕೊಟ್ರಿ. ಅಂದ್ರೆ ಆ ಕ್ರೀಡೆ ಅಂದ್ರೆ ಏನು ಅಂತ ನಿಜವಾಗ್ಲೂ ಸ್ವತಂತ್ರದಲ್ಲೂ ಸಹ ಖೋಖೋ ಪಾತ್ರ ಇದೆ ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಇವಾಗ ಪ್ರೆಸೆಂಟ್ ನಿಮ್ಮ ಹತ್ರ ಎಷ್ಟು ಸ್ಟೂಡೆಂಟ್ಗಳಿದ್ದಾರೆ ಸರ್? ಸರ್ ರೆಗ್ಯುಲರ್ ಆಗಿ 80 ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್. ಪ್ರತಿದಿನ ರೆಗ್ಯುಲರ್ ಆಗಿ 80 ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ. ಸ್ಕೂಲ್ ಅವರ್ಸ್ ಎಲ್ಲ ಇನ್ನೂ ಜಾಸ್ತಿ ಮಕ್ಕಳಿದ್ದಾರೆ. ಇವರೆಲ್ಲ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದು ಎಲ್ಲರೂ ಆಲ್ಮೋಸ್ಟ್ ನ್ಯಾಷನಲ್ ಪ್ಲೇಯರ್ಗಳೇ ಸರ್. ಎಲ್ಲ ನ್ಯಾಷನಲ್ ಪ್ಲೇಯರ್ ಸರ್. ನಿಮ್ಗೆ ಇದರಲ್ಲಿ ಎಷ್ಟು ಟೋಟಲ್, ಈಗ ಕ್ರೀಡೆ 17 ವರ್ಷ ಸರ್ವಿಸ್ ಅಂತ ಹೇಳಿದ್ರಿ. ಸೊ ಕ್ರೀಡೆನಲ್ಲಿ ಎಷ್ಟು ವರ್ಷಗಳ ಅನುಭವ ಇದೆ, ಮತ್ತೆ ಯಾವ ಮಟ್ಟದಲ್ಲಿ ಇದುವರೆಗೆ ನೀವು ಭಾಗವಹಿಸಿದೀರಾ ಮತ್ತೆ ಹೋಗಿದ್ದೀರಾ ಸರ್? ಮಾಡಿದೀರಾ? ಇದು 15 ವರ್ಷದಿಂದ ಈ ಒಂದು ಖೋಖೋ ಕ್ರೀಡೆಯಲ್ಲಿ ತರಬೇತಿಯನ್ನು ಕೊಡ್ಕೊತಾ ಹೋಗ್ತಾ ಇದೀನಿ. ಬಹಳ ಅನುಭವವನ್ನು ಪಡ್ಕೊಳ್ತಾ ಇದೀನಿ. ನಾನು ಕಲಿತಾ ಇದೀನಿ ಸರ್. ಮಕ್ಕಳ ಜೊತೆಗೆ ಯಾವಾಗ್ಲೂ ಸ್ವಲ್ಪ ಟೀಚರ್ಸ್ ಬರೀ ಕಲ್ಸೋದಲ್ಲ, ಕಲಿಯೋದು ಇರ್ತದೆ. ಮಕ್ಕಳಿಂದನೂ ಕಲಿಯೋದಿರುತ್ತೆ ಸರ್. ನಾವೇನ್ ಮಕ್ಕಳಿಗೆ ಹೇಳ್ಕೊಡ್ತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಮಕ್ಕಳಿಂದ ನಾವೇನ್ ಕಲಿತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ 15 ವರ್ಷದಿಂದನೂ ಸಹ ಸತತವಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಮೊದಲನೇದಾಗಿ HGF ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದಿಂದ ನಡೆಯುವಂತಹದ್ದು, ನಮ್ಮ ಸ್ಕೂಲ್ ವತಿಯಿಂದ ನಡೆಯುವಂತಹದ್ದು ಹೋಬಳಿ ಲೆವೆಲ್, ತಾಲೂಕು, ಡಿಸ್ಟಿಕ್, ಡಿವಿಷನ್, ಸ್ಟೇಟ್, ನ್ಯಾಷನಲ್ಸ್ ಈ ಲೆವೆಲ್ ಎಲ್ಲ ಮಕ್ಕಳು ಸಹ ಭಾಗವಹಿಸಿದ್ದಾರೆ. ಇದಾದ ನಂತರ ಗ್ರಾಮೀಣ ಕ್ರೀಡಾಕೂಟ ಅಂತ ನಡೀತಿತ್ತು ಮೊದಲು, ರೂರಲ್ ಸ್ಪೈಕ್ ಅನ್ಕೊಂಡು. ಈಗ ಅದು ಸ್ವಲ್ಪ ಇದಾಗಿದೆ ಸರ್, ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಸಹ ಆಡಿದ್ದೇವೆ. ವುಮೆನ್ಸ್ ಸ್ಪೈಕ್ ಆಡಿದ್ದಾರೆ. ಅದಾದ್ಮೇಲೆ ದಸರಾ ಕ್ರೀಡಾಕೂಟ ಪ್ರತಿ ವರ್ಷ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಲ್ಪಡುವಂತಹ ದಸರಾ ಕ್ರೀಡಾಕೂಟದಲ್ಲಿಯೂ ಸಹ ಸುಮಾರು 12 ವರ್ಷದ ಸತತವಾಗಿ ನಮ್ಮ ಟೀಮೇ ವಿನ್ನರ್ಸ್ ಆಗ್ತಾ ಇದೆ ಸ್ಟೇಟ್ ಲೆವೆಲ್ ಅಲ್ಲಿ. 12 ವರ್ಷದಿಂದ ಕಂಟಿನ್ಯೂ ಆಗಿ ಅದು ಕಂಟಿನ್ಯೂ ಆಗಿ ನಡೀತಾ ಇದೆ ಸರ್. ಅದಾದ್ಮೇಲೆ ನಮ್ದು ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ
ಅದರಲ್ಲಿರುವಂತಹ ಸೀನಿಯರು, ಜೂನಿಯರು, ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರತಿ ವರ್ಷ ನಮ್ಮ ಮಕ್ಕಳು ಅದರಲ್ಲೂ ಸಹ ಭಾಗವಹಿಸಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಮೈಸೂರು ಜಿಲ್ಲೆಗೆ ಮತ್ತೆ ನಮ್ಮ ಊರಿಗೂ ಸಹ ಹೆಸರನ್ನ ತಂದುಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ಖೋ ಖೋ ಸಂಸ್ಥೆ ಅಧ್ಯಕ್ಷರಾದಂತಹ ಲೋಕೇಶ್ವರ್ ಸರ್ ಅವರಾಗಿರ್ಬಹುದು, ಮತ್ತೆ ಹಿಂದೆ ಮಲ್ಲಿಕರ್ ಸರ್ ಇದ್ರು, ಈಗ ರಾಮಲಿಂಗಪ್ಪ ಸರ್ ಅವರಿದ್ದಾರೆ. ಅವರೆಲ್ಲರ ಒಂದು ಮಾರ್ಗದರ್ಶನ ಮತ್ತೆ ಸಹಾಯ ಸಹಕಾರದಿಂದ ಇವತ್ತು ಎಲ್ಲಾ ಮಕ್ಕಳು ಸಹ ಎಲ್ಲಾ ವಿಭಾಗಗಳಲ್ಲಿಯೂ ಸಹ ಭಾಗವಹಿಸಿ ಚಿನ್ನದ ಪದಕ, ಬೆಳ್ಳಿ ಪದಕ, ಕಂಚಿನ ಪದಕಗಳನ್ನ ಪಡ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಮಕ್ಕಳು ನ್ಯಾಷನಲ್ ಗೇಮ್ಸ್ ಆಡಿದ್ದಾರೆ. ಅದಾದ್ಮೇಲೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಆಡಿದ್ದಾರೆ. ಮತ್ತೆ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸರ್. ಅದರಲ್ಲೂ ಸಹ ನಮ್ಮ ಮಕ್ಕಳು 10ಕ್ಕಿಂತ ಹೆಚ್ಚು ಮಕ್ಕಳೇ ಇದ್ದಾರೆ. ಅದರಲ್ಲೂ ಗೋಲ್ಡ್ ಆಗಿದೆ, ಸಿಲ್ವರ್ ಆಗಿದೆ, ಬ್ರೋಂಜ್ ಆಗಿದೆ ಮೈಸೂರು ಯೂನಿವರ್ಸಿಟಿಲಿ, ಆಲ್ ಇಂಡಿಯಾದಲ್ಲಿ ಆಗಿರೋದು ಸಹ. ಇದಾದ ನಂತರ ಸಾಫ್ಟ್ ಗೇಮ್ ನಲ್ಲಿ ನಮ್ಮಲ್ಲಿ ವೀಣಾ ಮತ್ತೆ ಮೇಘಾನವರು ಆಡ್ಕೊಂಡು ಬಂದಿದ್ರೆ ಭಾರತ ತಂಡದ ಪರವಾಗಿ ಚಿನ್ನದ ಪದಕ ಪಡ್ಕೊಂಡಿದ್ದಾರೆ. ಇದಾದ ನಂತರ ಮೋನಿಕಾ ಅನ್ನೋರು ಏಷ್ಯನ್ ಗೇಮ್ ಅಲ್ಲೂ ಭಾಗವಹಿಸಿ ಚಿನ್ನದ ಪದಕವನ್ನ ಪಡ್ಕೊಂಡಿದ್ದಾರೆ ಸರ್. ನಂತರ ಈಗ ನಡೆದಂತಹ ಜನವರಿ ತಿಂಗಳಲ್ಲಿ ನಡೆದಂತಹ ವರ್ಲ್ಡ್ ಕಪ್ ನಲ್ಲಿ, ಪ್ರಥಮ ವಿಶ್ವಕಪ್ ನಲ್ಲಿ ನಮ್ಮ ಚೈತ್ರರವರು ಭಾಗವಹಿಸಿ ಭಾರತ ತಂಡವನ್ನ ಪ್ರತಿನಿಧಿಸಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿ ಚಿನ್ನದ ಪದಕವನ್ನು ತಂದುಕೊಟ್ಟು ಇವತ್ತು ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಮೂಲ ಕಾರಣ ಇವರೆಲ್ಲರೂ ಸಹ. ಹಾಗಾಗಿ ಹೂವಿನೊಂದಿಗೆ ನಾರು ಸ್ವರ್ಗಕ್ಕೆ ಸೇರಿದಂಗೆ ಇವತ್ತು ಅವರಿಂದ ನಾನು ಸಹ ನಿಮ್ ಮುಂದೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಸರ್, ನಿಮ್ಮ ಒಂದು ಈ ಕ್ರೀಡೆನಲ್ಲಿ ಒಂದು ದಿನಕ್ಕೆ ನಿಮ್ಮ ಅಭ್ಯಾಸ ಕ್ರಮ ಹೇಗಿರುತ್ತೆ ಸರ್? ಒಂದು ದಿನದಲ್ಲಿ ಸರ್, ಪ್ರತಿದಿನ ರಜದ ದಿನ ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಶುರು ಆದ್ರೆ 7:15, 7:45 ಮುಗಿಸ್ತೀವಿ ಸರ್. ಯಾಕಂದ್ರೆ ಎಲ್ಲರೂ ಸ್ಕೂಲ್ಗೆ ಹೋಗ್ಬೇಕು, ಮತ್ತೆ ಕಾಲೇಜ್ಗಳಿಗೆ ಹೋಗೋರು ಇರ್ತಾರೆ, ಮತ್ತೆ ರೆಗ್ಯುಲರ್ ಆಗಿ ಕ್ಲಾಸ್ಗಳಿಗೆ ಹೋಗ್ಬೇಕು. ಹಾಗಾಗಿ ರಜೆ ಟೈಮಲ್ಲಿ ಆದ್ರೆ ಮತ್ತೆ ಈವ್ನಿಂಗ್ ಸೆಷನ್ 3:30 6:30, 7 ಗಂಟೆವರೆಗೂ ಮಾಡ್ತೀವಿ ಸರ್. ಇದು ಪ್ರತಿದಿನ ಮಿಸ್ ಆಗದೆ ಇರುತ್ತೆ. ರಜಾದ ದಿನಗಳಲ್ಲಾದ್ರೆ ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಸರ್ 9 ಗಂಟೆ ಆಗುತ್ತೆ ಪ್ರಾಕ್ಟೀಸ್. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ಸಂಜೆ ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ. 3ರಿಂದ 6:30, 7 ಗಂಟೆ ಆಗುತ್ತೆ. ಒಮ್ಮೊಮ್ಮೆ ಏನ್ ಮಾಡ್ತೀವಿ ಅಂತಂದ್ರೆ ಮ್ಯಾಚ್ ಪ್ರಾಕ್ಟೀಸ್ ಮಾಡ್ಬೇಕು, ಯಾವ್ದಾರ ಸ್ಪೋರ್ಟ್ಸ್ ಹತ್ರ ಇದ್ದಾಗ ನಾವೇನ್ ಮಾಡ್ತೀವಿ, ರಜೆ ಟೈಮಲ್ಲಿ 10 ಗಂಟೆಗೆ ಬರಕ್ ಹೇಳ್ತೀವಿ. ಮಧ್ಯಾಹ್ನ ಊಟ ಬಾಕ್ಸ್ ಹಾಸ್ಕೊಂಡು ಹಳ್ಳಿ ಮಕ್ಕಳು ಮತ್ತೆ ಕುರುಬೂರವ್ರು ಎಲ್ಲರೂ ಒಟ್ಟಿಗೆ ಬರ್ತಾರೆ. 10 ಗಂಟೆಯಿಂದ ರೆಗ್ಯುಲರ್ ಪ್ರಾಕ್ಟೀಸ್ ನಡೀತಾ ಇರ್ತದೆ. ಮಧ್ಯಾಹ್ನ ಊಟ ನಂತರನು ಕಂಟಿನ್ಯೂ ಮಾಡ್ತೀವಿ. 6:30 ತನಕ ಪ್ರಾಕ್ಟೀಸ್ ಮಾಡ್ತಾರೆ ಸರ್. ಇದು ಪ್ರತಿದಿನ ಬಿಡೋದಿಲ್ಲ. ಪ್ರತಿದಿನ ನಡೆಯುವಂತ ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ನಮ್ಮ ಜೀವನದ್ದು, ಅದೇ ರೀತಿ ಸ್ಪೋರ್ಟ್ಸ್ ಸಹ ಕಂಟಿನ್ಯೂ ನಡ್ಕೊಂಡು ಹೋಗ್ತಾ ಇದೆ. ಇದ್ರ ಜೊತೆಗೂ ಓದ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಮಕ್ಕಳು. ನೀವು ಪ್ರತಿದಿನ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ ನೀವು ಹೇಳಿದ್ರಿ ನರಸೀಪುರದಲ್ಲಿ ಇರೋದು, ಬೆಳಿಗ್ಗೆ ಬಂದು ಮತ್ತೆ ಹೋಗಿ ಬರ್ತೀರಾ? ಹೌದು ಸರ್. ಎಲ್ಲೋ ಒಂದೊಂದ್ ದಿನ ಹತ್ರ ಬರೋದಿಲ್ಲ. ಅವಾಗ ಮಕ್ಕಳೇ ಸೀನಿಯರ್ ಮಕ್ಕಳಿದ್ದಾರೆ, ಅವ್ರು ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ತಾರೆ. ಸರ್, ನೀವ್ ಹೇಳಿದ್ರಿ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ. ಆಕ್ಚುಲಿ ನೀವ್ ಹೇಳ್ತಾ ಇದ್ದೀರಾ ಬೆಳಿಗ್ಗೆ 6 ಗಂಟೆಗೆ ಅಲ್ಲಿಂದ ಬಂದು ಎಲ್ಲ ತರಬೇತಿನ ಕೊಟ್ಟು ಮತ್ತೆ ಬಂದು ನೀವು ಶಾಲೆಗೆ ಶಿಕ್ಷಕರಾಗಿ ಬಂದು ಪಾಠವನ್ನ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಪಾತ್ರ ಅನ್ನೋದು ಬಹಳ ದೊಡ್ಡದು ಅವ್ರ ಜೊತೆಗೇನೆ. ಹಾಗಾಗಿ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅನ್ನೋದಕ್ಕಿಂತ ನನ್ನ ಪ್ರಕಾರದಲ್ಲಿ ನೀವು ಬಹಳ ಎತ್ತರ ಸ್ಥಾನದಲ್ಲಿ ಇರ್ತೀರಾ ಸರ್. ಹಾಗೇನೆ ಈ ಒಂದು ಕ್ರೀಡೆಗೆ ಫಿಸಿಕಲ್ ಆಗಿ ಮತ್ತು ಮೆಂಟಲಿ, ಶಾರೀರಿಕವಾಗಿ ಮಾನಸಿಕವಾಗಿ ಯಾವ ತರ ಇರಬೇಕು ಮಕ್ಕಳು ಅಂತ ನೀವ್ ಹೇಳ್ತೀರಾ? ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್. ಹೌದು ಸರ್, ಹೌದು. ಇದರಲ್ಲಿ ಫಿಟ್ ಆಗಿ ಇರ್ಲೇಬೇಕು ಸರ್. ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಫಿಟ್ನೆಸ್ಗೆ ನಾವು ಹೆಚ್ಚಿನ ಒತ್ತು ಕೊಡ್ತೀವಿ. ಇದ್ರ ಜೊತೆಗೆ ಎಂಡೋರೆನ್ಸ್, ಸ್ಪೀಡ್, ಸ್ಟಾಮಿನಾ ಕಡೆ ಹೆಚ್ಚಿನ ಒತ್ತು ಕೊಡ್ತೀವಿ. ಫಿಟ್ನೆಸ್ ಇಲ್ಲ ಅಂದ್ರೆ ಈ ಕ್ರೀಡೆ ಆಡಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಪ್ರತಿದಿನ ನಾವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀವೋ ಡೈಲಿ ಅಷ್ಟೇ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನ್ಯಾಷನಲ್ ಸ್ಕೇಲ್, ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ನಡೆದಾಗ ಹೈ ಪರ್ಫಾರ್ಮೆನ್ಸ್ ಕೊಡಬಹುದು. ನಾವೇನಾದ್ರೂ ಪ್ರಾಕ್ಟೀಸ್ ಡೌನ್ ಮಾಡ್ಕೊಳ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಆಟನೂ ಅಲ್ಲಿ ಡೌನ್ ಆಗ್ತಾ ಹೋಗುತ್ತೆ. ಅದು ಎಲ್ಲಿ ಗುಂಪು ಕ್ರೀಡೆ ಆದ್ರಿಂದ ಎಲ್ಲರೂ ಚೆನ್ನಾಗಿ ಆಡ್ಲೇಬೇಕು. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಜೊತೆಗೆ ಟೀಮ್ ವರ್ಕ್ ನೋಡ್ಬೇಕು. ನಾವು ಪ್ರತಿಯೊಬ್ಬರು ಸಹ ವೈಯಕ್ತಿಕವಾಗಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿದ್ರೆ ಮಾತ್ರ ನಾವು ಟೀಮ್ ಗೆಲ್ಲಕ್ ಸಾಧ್ಯ. ಯಾರೋ ಒಬ್ಬರಿಂದಾನೇ ಗೆಲ್ಲಕ್ ಆಗೋದಿಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು ಸರ್. ಹಾಗಾಗಿ ಎಲ್ಲರೂ ಚೆನ್ನಾಗಿ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಫಿಸಿಕಲಿ ಫಿಟ್ ಆಗಿರ್ತಾರೆ ಸರ್. ಮತ್ತೆ ಮೆಂಟಲಿ ಅಂತಂದಾಗ ಈ ಕ್ರೀಡೆ ಆಡ್ತಿರೋದ್ರಿಂದ ಮತ್ತೆ ನಾವು ಮೆಡಿಟೇಷನ್ ಮಾಡಿಸ್ತೀವಿ ಪ್ರತಿದಿನ. 10 ಮಿನಿಟ್ಸ್ ಇರ್ಬೋದು, ಇಲ್ಲ 15 ಮಿನಿಟ್ಸ್ ಇರ್ಬೋದು. ಅದ್ ಬಿಟ್ರೆ ಕೆಲವೊಮ್ಮೆ ವಾರದಲ್ಲಿ ವಿಶೇಷವಾದ ದಿನಗಳಲ್ಲಿ ಯೋಗಾಸನ ಪ್ರಾಕ್ಟೀಸ್ ಮಾಡಿ, ಸೂರ್ಯ ನಮಸ್ಕಾರ ಅವೆಲ್ಲನೂ. ಅದ್ರಲ್ಲಿ ನಮ್ಮಲ್ಲಿ ಯೋಗ ಡಿಪ್ಲೊಮಾ ಮಾಡಿದ್ದಾರೆ ಸರ್ 2 ಮಕ್ಕಳು. ಅವರ ಒಂದು ಮಾರ್ಗದರ್ಶನದಲ್ಲಿ ಅದನ್ನು ಸಹ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ಎಲ್ಲರೂ ಸಹ ಫಿಸಿಕಲಿ ಮತ್ತೆ ಮೆಂಟಲಿ ಬಹಳ ಸ್ಟ್ರಾಂಗ್ ಆಗಿರ್ತಾರೆ ಸರ್. ಪ್ರತಿದಿನ ಪ್ರಾಕ್ಟೀಸ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಇರಬೇಕು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ. ಕ್ರೀಡೆಗೆ ಏನ್ ಬೇಕು ಅದೆಲ್ಲ ತರಬೇತಿನ ಮಾಡ್ತಾ ಇದ್ದಾರೆ. ಬಟ್ ಇರಬೇಕು. ಈ ಕ್ರೀಡೆನಲ್ಲಿ ಸರ್ ನಿಮ್ಮ ಹುಡುಗರಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಸ್ ಯಾರಿದ್ದಾರೆ? ಇವರಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಸ್ ಅಥವಾ ಗರ್ಲ್ಸ್ ಇದ್ದಾರೆ, ಇವರಲ್ಲಿ ಪ್ರಮುಖವಾಗಿ ಯಾವ ಒಂದು ಅಂಶಗಳನ್ನ ಅವರಲ್ಲಿ ನೋಡಕ್ ಇಷ್ಟಪಡ್ತಾರೆ ಸರ್ ಕ್ರೀಡೆಗೆ ಸಂಬಂಧಪಟ್ಟಂಗೆ? ಅವರಲ್ಲಿ ಒಂದು ಗುಂಪು ಅನ್ನೋದೊಂದು ಚೆನ್ನಾಗಿದೆ, ಒಗ್ಗಟ್ಟು ಚೆನ್ನಾಗಿದೆ ಸರ್. ಮೊದಲನೇದಾಗಿ ನಮ್ಮ ಸಮಾಜದಲ್ಲಿ ಆಗಿರ್ಬೋದು ಸರ್, ಮನೇಲಾದ್ರೂ ಅಷ್ಟೇ ನಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ ಮಾತ್ರ ತಾನೇ ಸರ್ ಆ ಮನೆ ಆದ್ರೂ ಆ ಸಮಾಜ ಆದ್ರೂ ಒಂದು ಆರೋಗ್ಯವಾಗಿರಕ್ ಸಾಧ್ಯ. ಅದೇ ರೀತಿ ನಮ್ಮ ಟೀಮ್ ಅಲ್ಲಿ ಒಂದು ಮೊದಲನೇದಾಗಿ ನಾವು ಕಾಣುವಂತಹದ್ದು ಒಗ್ಗಟ್ಟು ಸರ್. ಎಲ್ಲರೂ ತುಂಬಾ ಒಗ್ಗಟ್ಟಿನ ಮನೋಭಾವನೆಯಿಂದ ಇದ್ದಾರೆ, ಒಬ್ಬರನ್ನೊಬ್ರು ಬಿಟ್ಕೊಡೋದಿಲ್ಲ. ಅದೊಂದು ಚೆನ್ನಾಗಿದೆ. ಮತ್ತೆ ಡಿಸಿಪ್ಲಿನ್ ಚೆನ್ನಾಗಿದೆ ಸರ್ ನಮ್ಮ ಮಕ್ಕಳಲ್ಲಿ, ಶಿಸ್ತು. ಯಾಕಂದ್ರೆ ಕ್ರೀಡೆಯಲ್ಲಿ ಶಿಸ್ತಿದ್ರೇನೆ
ಹೌದು. ಶಿಸ್ತಿಲ್ಲದ ಜೀವನ ಅದು ಜೀವನನೇ ಅಲ್ಲ ಸರ್. ಹಾಗಾಗಿ ಶಿಸ್ತು ಚೆನ್ನಾಗಿದೆ, ಮತ್ತೆ ಟೈಮ್ ಸೆನ್ಸ್ ಇದೆ, ಸಮಯ ಪರಿಪಾಲನೆ ಚೆನ್ನಾಗಿ ಮಾಡ್ತಾರೆ. ಏನ್ ಟೈಮಿಂಗ್ಸ್ ಹೇಳಿರ್ತೋ ಆ ಟೈಮಿಂಗ್ಸ್ ಬರ್ತಾರೆ. ಕ್ರೀಡೆಯಲ್ಲೂ ಅಷ್ಟೇ ಟೈಮ್ ಸೆನ್ಸ್ ಅನ್ನೋದು ಇರ್ಲೇಬೇಕು, ಒಂದೊಂದು ಸೆಕೆಂಡ್ಸ್ ಅಮೂಲ್ಯವಾದ್ದು ಇದ್ರಲ್ಲಿ. ಹಾಗಾಗಿ ಅದು ಚೆನ್ನಾಗಿದೆ ಸರ್. ಅದಾದ್ಮೇಲೆ ಅವರ ಒಂದು ಇಂಟ್ರೆಸ್ಟ್ ಚೆನ್ನಾಗಿದೆ ಸರ್, ಡೆಡಿಕೇಶನ್, ತನ್ನನ್ನ ತಾನು ಅರ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಜೀವನದಲ್ಲಿ ದಿನನಿತ್ಯ ಏನು ಅಂಶಗಳು ಬೇಕೋ ಅದ್ರ ಜೊತೆಗೆ ಈ ಕ್ರೀಡೆನೂ ಸಹ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮನೆಗಳಲ್ಲಿಯೂ ಅಷ್ಟೇ ಸಹ ಮನೆ ಕೆಲಸ ಏನಿದೆ ಅದನ್ನ ಮುಗಿಸ್ಕೊಂಡು ಬಂದು ಮತ್ತೆ ಓದೋದಿದ್ರೆ ಅದನ್ನು ಚೆನ್ನಾಗಿ ಓದ್ಕೊಂಡು ಜೊತೆಗೆ ಇದಕ್ಕೂ ಸಹ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಲ್ಲಿ ಇದು ಡಿಸಿಪ್ಲಿನ್ ಅತ್ಯುತ್ತಮವಾದ ರೀತಿ ನೋಡೋದ್ರ ಜೊತೆಗೆ ಡೆಡಿಕೇಶನ್ ಚೆನ್ನಾಗಿ ನೋಡ್ಬೋದು ಸರ್. ಇಂದಿನ ಒಂದು ಪೀಳಿಗೆಗೆ ಯುವಕರಾಗ್ಬೋದು ಅಥವಾ ಯುವತಿಯರಾಗ್ಬೋದು ಈ ಖೋ ಕ್ರೀಡೆ ಏನಿದೆ ಇದರಲ್ಲಿ ಭವಿಷ್ಯವನ್ನ ನಿರೀಕ್ಷಣೆ ಮಾಡ್ಬೋದಾ? 100% ಸರ್. ಹಿಂದೆ ಈ ಗೇಮ್ಗೆ ಲೈಫ್ ಇಲ್ಲ ಅಂತಿದ್ರು, ಅದೆಲ್ಲ ಶುದ್ಧ ಸುಳ್ಳು ಸರ್. ಇನ್ನು ಸ್ವಲ್ಪ ದಿನಗಳಲ್ಲಿ ಈ ಕ್ರೀಡೆಗೂ ಸಹ ಕ್ಯೂ ನಿಂತ್ಕೊಂಡು ನಮಗೂ ಚಾನ್ಸ್ ಕೊಡಿ, ಮತ್ತೆ ಇದಕ್ ಬರ್ಬೇಕಾದ್ರೆ ತರಬೇತಿಗೋಸ್ಕರನು ಸಹ ಈಗ ಏನು ಕ್ರೀಡೆ ಅಂದ್ರೆ ಕ್ರಿಕೆಟ್ ಅಂದ್ರೆ ಅದಕ್ಕೆ ಹೇಳಿದೆ ನಾನು ನಿಮ್ಮ ಅಷ್ಟೇ ಅನ್ಕ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೂ ಮೀರಿದಂತ ಈಗ ಅಲ್ಟಿಮೇಟ್ ಖೋ ನಡೀತಾ ಇದೆ. ಸೀಸನ್ 3 ಈಗ ನವೆಂಬರ್ ಇಂದ ಶುರು ಆಗುತ್ತೆ, ನವೆಂಬರ್ ಟು ಡಿಸೆಂಬರ್ ಇಂದ. ಹಾಗಾಗಿ ಇದು ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದೆ ಸರ್. ಈಗ ವರ್ಲ್ಡ್ ಕಪ್ ಆದ್ರಿಂದ ಇನ್ನೂ ಚೆನ್ನಾಗಿದೆ. ನಿಜ ಸರ್, ಇದರಲ್ಲಿ ಜೀವನನ ಕಟ್ಕೊಳ್ಬಹುದು. ಉದಾಹರಣೆ ಏನ್ ಹೇಳ್ಬೇಕು ಅಂದ್ರೆ ಈಗ ನಮ್ಮಲ್ಲಿ ಮೇಘ ಮತ್ತೆ ವೀಣಾ ಅವರು ಇಂಟರ್ನ್ಯಾಷನಲ್ ಆಡಿದ್ರು, ಪ್ರಥಮ ಬಾರಿಗೆ ನಮ್ಮ ಟೀಮ್ ಇಂದ ಆಡಿದ್ದು. ಈಗ ಇಬ್ರು ಸಹ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಒಬ್ರು ಮೇಘ ಅನ್ನೋರು ಬೆಂಗಳೂರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಆಗಿದೆ, ಸ್ಪೋರ್ಟ್ಸ್ ಕೋಟಾದಲ್ಲಿ, ಅದ್ರಲ್ಲೂ ಖೋ ಆಡಿನೇ. ವೀಣಾ ಅನ್ನೋರು ಮೈಸೂರಲ್ಲಿ ಆಗಿದೆ, ಅವ್ರಿಗೂ ಸಹ ಸ್ಪೋರ್ಟ್ಸ್ ಕೋಟಾದಲ್ಲಿ ಆಗಿದೆ ಖೋ ಇಂದಾನೆ. ಇದ್ರ ಜೊತೆಗೆ ನಮ್ಮಿಬ್ರು ಹುಡುಗಿರು ಇಲ್ಲೇ ಆಡ್ತಿದ್ರು ಸಹ, ತೇಜಸ್ವಿನಿ ಮತ್ತೆ ನಿಸರ್ಗ ಅಂತ. ಅವ್ರಿಗೂ ಸಹ ರೈಲ್ವೇಸ್ ಅಲ್ಲಿ ಅಪಾಯಿಂಟ್ ಆಯ್ತು. ಈಗ ಮುಂಬೈಲಿ ಅಲ್ಲೇ ವರ್ಕ್ ಮಾಡ್ಕೊಂಡು ಜೊತೆಗೆ ಆಡ್ಕೊಂಡಿದ್ದಾರೆ ಸರ್. ಜೊತೆಗೆ ಈಗ ಚೈತ್ರ ಮೋನಿಕಾ ಅವರು ಇಂಟರ್ನ್ಯಾಷನಲ್ ಆಡಿದ್ದಾರೆ. ಅವರು ಆಲ್ಮೋಸ್ಟ್ ಡೆಫಿನೆಟ್ಲಿ ಗವರ್ಮೆಂಟ್ ಜಾಬ್ ತಗೊಳ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕಾಯ್ತಾ ಇದೀವಿ. ಹಾಗೆ ಆಗುತ್ತೆ. ಮತ್ತೆ ಇನ್ನೇನಾದ್ರು ಪೊಲೀಸ್ದು ಏನಾದ್ರು ಕಾಲ್ ಮಾಡಿದ್ರೆ ಜಾಬ್ದು ಅದಕ್ಕೂ ನಮ್ಮ ಮಕ್ಕಳು ಹೋಗ್ತಾರೆ. ಮತ್ತೆ ಇನ್ ಕೆಲವರು ಬಿಪೆಡ್ ಎಂಪೆಡ್ ಮುಗಿಸ್ಕೊಂಡು ಈಗ ಆಲ್ರೆಡಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅಲ್ಲೂ ಸಹ ತಮ್ಮ ಜೀವನನ ತಾವೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇದ್ರಲ್ಲೂ ಲೈಫ್ ಇದೆ ಸರ್, 100% ಗ್ಯಾರಂಟಿ ಕೊಡ್ತೀನಿ. ಮೊದಲೇ ಸ್ವಲ್ಪ ಬಡವರ ಕ್ರೀಡೆ ಅನ್ನೋದೊಂದು ಆಪಾದನೆ ಇತ್ತು, ಬಟ್ ಈಗ ಹಾಗೇನಿಲ್ಲ. ಇದು ಸಹ ಶ್ರೀಮಂತ ಕ್ರೀಡೆ ಆಗುವಂತ ನಿಟ್ಟಿನಲ್ಲಿ ಹೆಜ್ಜೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಖೋ ಸಂಸ್ಥೆ ಇದೆಯಲ್ಲ ಸರ್, ಅಲ್ಲಿರುವಂತಹ ಪದಾಧಿಕಾರಿಗಳಾಗಿರಬಹುದು, ಮತ್ತೆ ನಮ್ಮ KKFI ಅವರು ಎಲ್ಲರೂ ಸಹ ಈ ಕ್ರೀಡೆಗಾಗಿ ತುಂಬಾ ಪರಿಶ್ರಮವನ್ನ ಪಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಒಲಿಂಪಿಕ್ ನಲ್ಲೂ ಸಹ ಹಾಗೆ ಆಗುತ್ತೆ ಅನ್ನೋದು ನಿಟ್ಟಿನಲ್ಲಿ 2032 ಅಥವಾ 36 ಗ್ಯಾರಂಟಿ ಹಾಗೆ ಆಗುತ್ತೆ ಸರ್. ಅದೇನಾದ್ರೂ ಆಯ್ತು ಅಂತಂದ್ರೆ ಈ ಕ್ರೀಡೆಗೆ ಇನ್ನೂ ಒಳ್ಳೆ ಸ್ಕೋಪ್ ಬರುತ್ತೆ. ಈಗ ಆಲ್ರೆಡಿ ಇದೆ ಸರ್, ವರ್ಲ್ಡ್ ಕಪ್ ಆದ್ರಿಂದನೇ ಈ ಕ್ರೀಡೆಗೆ ಒಳ್ಳೆ ಕ್ರೇಜ್ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಇದಕ್ಕೆ ಒಳ್ಳೆ ಹೆಸರು ಆಗುತ್ತೆ, ನನ್ನ ನಂಬಿಕೆ ಇದೆ ಸರ್. ಖಂಡಿತ ಆಗ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಏನಕ್ಕೆ ಕೇಳಿದೆ ಅಂದ್ರೆ ಈ ಪ್ರಶ್ನೆನ ಸರ್, ನಾನು ನೀವು ಹೇಳದಂಗೆನೆ ಕ್ರಿಕೆಟ್ ಕೆಲವೊಂದಲ್ಲಿ ಮಾತ್ರ ಈಗ ಪೋಷಕರು ಅವರ ಮಕ್ಕಳನ್ನ ಕ್ರೀಡೆ ಕಳಿಸ್ಬೇಕು ಅಂತಂದ್ರೆ ಈಗಿನ ಜನರೇಷನ್ ಅಲ್ಲಿ ಭವಿಷ್ಯವನ್ನ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆನೆ ಜಾಸ್ತಿ ಇದೆ. ಹಾಗಾಗಿನೇ ಈ ಪ್ರಶ್ನೆಯನ್ನ ಕೇಳಿದೆ. ತಮ್ಮ ಮಕ್ಕಳನ್ನ ಧೈರ್ಯವಾಗಿ ಕಳಿಸ್ಬೋದು, ಇದ್ರಲ್ಲೂ ಸಹ ತಮ್ಮ ಜೀವನಗಳನ್ನ ರೂಪಿಸ್ಕೋಬಹುದು ಮಕ್ಕಳು. ಸರ್, ನೀವು ಈಗ ಇಷ್ಟು ವರ್ಷಗಳ ಕಾಲ ಈ ಒಂದು ಕ್ರೀಡೆಗೆ ಕೋಚ್ ಆಗಿ ನಿರ್ವಹಣೆಯನ್ನ ಮಾಡಿದ್ದೀರಾ. ಇದುವರೆಗೆ ಮತ್ತೆ ಇನ್ನು ಮುಂದಕ್ಕೆ ಈ ಒಂದು ಕ್ರೀಡೆಗೆ ನಿಮ್ಮ ಪ್ರಕಾರ ಇರ್ತಕ್ಕಂತಹ ಅಡೆತಡೆಗಳು ಏನಿರಬಹುದು ಅಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಅಡೆತಡೆ ಅನ್ನೋದು ಎಲ್ಲಾ ಕ್ರೀಡೆಯಲ್ಲೂ ಇರುತ್ತೆ, ಜೀವನದಲ್ಲೇ ಇರುತ್ತಲ್ಲ ಸರ್. ಜೀವನ ಅನ್ನೋದೇ ಏರಿಳಿತದಲ್ಲಿ ಇರುವಂತಹದ್ದು. ಮೊದಲೇ ಹೇಳಿದ್ರಲ್ಲ, ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅನ್ಕೊಂಡು. ಹಾಗಾಗಿ ಕ್ರೀಡೆಯಲ್ಲಿ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಅಡೆತಡೆಗಳು ಬಂತು ಸರ್, ಬೇಕಾದಷ್ಟು. ಯಾಕಂದ್ರೆ ಹೆಣ್ಣು ಮಕ್ಕಳು, ಅದ್ರ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳನ್ನ ಸ್ಕರ್ಟ್ ತರದಂತ ಚಡ್ಡಿ ಹಾಕೊಂಡು ಆಟ ಆಡೋದು ಏನಕ್ಕೆ ನಮ್ಮ ಮಕ್ಕಳು? ಮೊದಲು ಅದು ಮಡಿವಂತಿಕೆ ಅನ್ನೋದು ಇರ್ತದಲ್ಲ, ಹೆಣ್ಮಕ್ಳನ್ನ ಹೆಂಗ್ ಕಳಿಸ್ಕೊಡೋದು ಅನ್ನೋದು ಇಲ್ಲಿ ನಮ್ಮ ಈ ಭಾಗದಲ್ಲೂ ಸಹ ಬಂದಿದೆ. ಅದು ಎಲ್ಲಾ ಕಡೆನೂ ಇದ್ದದ್ದೇ ಸರ್. ಹಾಗಾಗಿ ಅದು ಬಹಳ ಕಷ್ಟ ಆಯ್ತು ಸರ್. ಸ್ಟಾರ್ಟಿಂಗು ಸೇರ್ಸ್ಕೊಳ್ಬೇಕಾದ್ರೆ ಮಕ್ಕಳನ್ನ ತುಂಬಾ ಕಷ್ಟ ಆಯ್ತು. ಪೇರೆಂಟ್ಸ್ ಗಳನ್ನ ಮನವೊಲಿಸಿ ನಾವು ಮನೆ ಹತ್ರ ನಾನು ಹೋಗಿದ್ದೀನಿ, ಮತ್ತೆ ನಮ್ಮ ಸೀನಿಯರ್ ಮಕ್ಕಳು ಕೆಲವು ನಮ್ ಜೊತೆ ಬಂದಿದ್ದಾರೆ. ಏನಿಲ್ಲ, ಇದರಲ್ಲಿ ಚೆನ್ನಾಗಿ ಓದ್ಕೊಂಡು ಹೋಗ್ತಾರೆ, ಚೆನ್ನಾಗಿ ಆಡ್ಕೊಂಡು ಹೋಗ್ತಾರೆ, ಯಾತರ ಏನು ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಕಳಿಸ್ಕೊಟ್ರು. ಜೊತೆಗೆ ನಮ್ಮ ಮಕ್ಕಳು ಓದೋದಿಲ್ಲ. ಈಗಿನ ಜನರೇಷನ್ ಏನಂದ್ರೆ ಬರೀ ಎಜುಕೇಶನ್ ಓದ್ಕೋಬೇಕು, ಒಳ್ಳೆ ಸ್ಕೋರ್ ಮಾಡ್ಬೇಕು, ಅವ್ರ ಮುಂದೆ ಏನ್ ಜಾಬ್ ತಗೋತಾರೆ ಅನ್ನೋದು ಯೋಚನೆ ಮಾಡೋದಿಲ್ಲ. ಅವ್ರು ಒಳ್ಳೆ ರ್ಯಾಂಕ್ ಬರ್ಬೇಕು, ಒಳ್ಳೆ ಸ್ಕೋರ್ ಮಾಡ್ಬೇಕು, ಈ ಕಡೆನೆ ಗಮನ ಕೊಡ್ತಾ ಇದ್ರು. ಹಾಗಾಗಿ ನಾವ್ ಹೇಳ್ದೋ ಇದರಲ್ಲಿ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿರುವಂತವ್ರು ಪ್ರತಿಯೊಬ್ಬರು ಸಹ ಓದಿನಲ್ಲೂ ಮುಂದಿರ್ತಾರೆ. ಅದಕ್ಕೆ ಉದಾಹರಣೆ ನಮ್ಮ ಮಕ್ಕಳೇ. ಯಾಕಂದ್ರೆ ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಂಡು ಹೋಗ್ತಾ ಇದಾರೆ. ಆಲ್ರೆಡಿ ನಾನು ಜನರಲ್ ಟೀಚರ್ ಆಗಿದ್ದರಿಂದ ಫಸ್ಟ್ ಓದಿಗೆ ನಾನು ಹೆಚ್ಚಿನ ಪ್ರಿಫರೆನ್ಸ್ ಕೊಡೋದು. ಚೆನ್ನಾಗಿ ಓದಿದ್ರೆ ಮಾತ್ರ ಆಟಕ್ಕೆ ಸೇರ್ಸ್ಕೊತೀನಿ, ಇಲ್ಲ ಅಂತ ಹೇಳ್ತೀನಿ. ಅದೊಂದು ಬೆದರಿಕೆ ಆಗ್ತೀನಿ ಸುಮ್ನೆ. ಆಗ ಮಕ್ಕಳು ಓದ್ಕೊಂಡು ಬರ್ತಾರೆ, ಕಂಟಿನ್ಯೂಟಿ ಮಾಡ್ತಾ ಇದಾರೆ ಸರ್. ಆಮೇಲೆ ಓದೋದಿದ್ರೆ ಮಾತ್ರ ಕ್ರೀಡೆ ಕಂಟಿನ್ಯೂಟಿ ಆಗಕ್ ಸಾಧ್ಯ. ಓದ್ ಸ್ಟಾಪ್ ಆಯ್ತು ಅಂದ್ರೆ ನಿಮ್ ಕ್ರೀಡೆ ಆಡಕ್ಕೆ ಆಗೋದಿಲ್ವಲ್ಲ, ಮನೆಯವರು ಕಳ್ಸೋದಿಲ್ಲ, ನೀನ್ ಇಲ್ಲಿ ಬಂದು ಆಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಅಡೆತಡೆ ಅನ್ನೋದು ತುಂಬಾ ಕಾಣಿಸ್ತದೆ ಸರ್. ಬಟ್ ಅದೆಲ್ಲವನ್ನು ಸಹ ನಾವು ಮೆಟ್ ನಿಂತ್ಕೊಂಡು, ಮತ್ತೆ ನಮ್ಗೆ ಇನ್ನೊಂದು ನಮ್ಗೆ ಏನಪ್ಪಾ ಅದೃಷ್ಟ ಅಂತಂದ್ರೆ ನಮ್ಗೆ ಸಿಕ್ಕುವಂತ ಎಲ್ಲರೂ ಒಳ್ಳೆ ಸಪೋರ್ಟಿಂಗ್ ಕೊಟ್ಟರು. ಮೊದಲನೇದಾಗಿ ನಮ್ಮ ದೇಗುಲ ಮಠದ
ಹಿರಿಯ ಶ್ರೀಗಳು ಕಿರಿಯ ಶ್ರೀಗಳು ಅವರು ಚೆನ್ನಾಗಿ ನಮ್ಗೆ ಸಪೋರ್ಟ್ ಕೊಟ್ಕೊಂಡ್ರು. ಮತ್ತೆ ನಮ್ಮ ಸ್ಟಾಫ್ ಹೆಡ್ ಮಾಸ್ಟರ್ ಆಗಿರ್ಬೋದು, ನಮ್ಮ ಟೀಚರ್ಸ್ಗಳು ಅವ್ರ ಸಪೋರ್ಟ್ ಇತ್ತು. ಮತ್ತೆ ನಾವು ಯಾವುದೇ ಸ್ಕೂಲು ಕಾಲೇಜ್ಗಳಿಗೆ ನರಸೀಪುರಕ್ಕೆ ಸೇರಿಸಿದ್ರೆ ಅಲ್ಲಿರೋರು ನಮ್ಗೆ ಸಪೋರ್ಟ್ ಮಾಡಿದ್ರು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯ ಖೋ ಖೋ ಸಂಸ್ಥೆಯ ಪದಾಧಿಕಾರಿಗಳೆಲ್ಲರೂ, ಅಧ್ಯಕ್ಷರಾಗಿರ್ಬೋದು ಮತ್ತೆ ಸೆಕ್ರೆಟರಿ ಆಗಿರ್ಬೋದು, ಅವರು ನಮ್ಗೆ ಬೆನ್ ತಟ್ಟಿ ನೀವು ಮಾಡ್ಕೊಂಡು ಹೋಗಿ ನಿಮ್ಮಿಂದ ನಾವಿರ್ತೀವಿ ಅಂತಂದ್ರು. ಯಾಕಂದ್ರೆ ಅವರ ಅನುಗ್ರಹನೂ ಚೆನ್ನಾಗಿರ್ಬೇಕಲ್ಲ ಸರ್. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪೋಷಕ ವರ್ಗದವರು ಚೆನ್ನಾಗಿ ಸಪೋರ್ಟ್ ಇತ್ತು ಸರ್. ಹಾಗಾಗಿ ಅವರೆಲ್ಲರ ಒಂದು ಸಪೋರ್ಟ್ ಇಂದ ಇವತ್ತೇನು ಅಷ್ಟು ಅಡೆತಡೆ ಅನ್ನೋದು ಸ್ಟಾರ್ಟಿಂಗ್ ಕಾಣಿಸ್ತು ಸರ್, ಬೇಕಾದಷ್ಟು ಕಾಣಿಸ್ತು. ಹೆಣ್ಮಕ್ಳು ಅಂತಂದ್ರೆ ಕ್ರೀಡೆ ಕಳ್ಸಕ್ಕೆ ಯಾರೇ ಆದ್ರೂ ಎದುರುತ್ತಿದ್ರು. ಈಗ ಆ ರೀತಿ ಏನಿಲ್ಲ. ಈಗ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಇಲ್ಲಿ ಬಂದಿದ್ದಾರೆ, ಎಲ್ಲರೂ ಸಹ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಅದರಲ್ಲೂ ವರ್ಲ್ಡ್ ಕಪ್ ಆದ್ಮೇಲಂತೂ ಇನ್ನೂ ಈ ಕ್ರೀಡೆಗೆ ಕ್ರೇಜ್ ಆಗಿದೆ. ನಮ್ಮ ಊರಲ್ಲೆಲ್ಲ ಒಳ್ಳೆ ಬೇಡಿಕೆ ಜಾಸ್ತಿ ಆಗಿದೆ. ಸಣ್ಣ ಮಕ್ಕಳೆಲ್ಲ ಬಂದು ಅವು ಓನ್ ಇಂಟ್ರೆಸ್ಟ್ ಇಂದ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಹಾಗಾಗಿ ಈಗ ಸದ್ಯದಲ್ಲಿ ಯಾವುದೇ ತರದ್ದು ಅಡೆತಡೆಗಳಿಲ್ಲ ಸರ್, ಬಟ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಬಿಗಿನಿಂಗ್ ಅಲ್ಲಿ ತುಂಬಾ ಬಿಗಿನಿಂಗ್ ಅಲ್ಲಿ ಎಲ್ಲಾದ್ರಲ್ಲೂ ಇದ್ದಿದೆ ಸರ್. ಅದು ಯಾವ ಕ್ರೀಡೆಯಲ್ಲಿ ಹೋದ್ರು ಅಷ್ಟೇ. ನಾವು ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಯಾರೇ ಆಗಿದ್ರು ಸ್ಟಾರ್ಟಿಂಗ್ ಕಳಿಸ್ಬೇಕಾದ್ರೆ ಎಲ್ಲರೂ ಇಂಜರ್ ಇರ್ತಾರೆ. ಅಲ್ಲಿ ಹೋಗಿ ಒಂದು ಸಕ್ಸಸ್ ಕಂಡ ಮೇಲೆ ತಾ ಮುಂದೆ ನಾ ಮುಂದೆ ಅನ್ನೋ ಮಟ್ಟಿಗೆ ಮಕ್ಕಳನ್ನ ಅವರೇ ಕಳಿಸ್ಕೊಡ್ತಾರೆ. ಬಟ್ ನಮ್ಗೆ ಇಂಪಾರ್ಟೆಂಟ್ ಸರ್. ಅದೆಲ್ಲ ದಾಟಿ ಬಂದಿದ್ದಕ್ಕೆ ಇವತ್ತು ಈ ಮಟ್ಟದಲ್ಲಿ ಮಕ್ಕಳು ಇರೋದು, ನಾವು ಈ ರೀತಿ ಇರೋದು ಸರ್ ಸಾಧ್ಯ. ಖಂಡಿತ ಸರ್. ಈ ಒಂದು ಕ್ರೀಡೆಗೆ ಸರಿಯಾದಂತಹ ನೆರವು ಮತ್ತೆ ಗೌರವ ಮತ್ತೆ ನಿಮಗೆ ಬೇಕಾದಂತಹ ಫೆಸಿಲಿಟೀಸ್ ಆಗ್ಬೋದು, ಇನ್ನೊಂದು ಮತ್ತೊಂದೆಲ್ಲ ಇರ್ಬೋದು, ನಮ್ಮ ಸರ್ಕಾರದಿಂದ ಸಿಗ್ತಾ ಇದೆಯಾ ಸರ್? ಸದ್ಯದ ಮಟ್ಟಿಗೆ ಇನ್ನೂ ಸಿಕ್ಕಿಲ್ಲ ಸರ್. ನಾವು ಬರೀ ಸರ್ಕಾರನೇ ಬ್ಲೇಮ್ ಮಾಡಂಗಿಲ್ಲ. ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಕಾರ್ಪೊರೇಟ್ ಆಗಿರ್ಬೋದು, ಅವರು ಸ್ವಲ್ಪ ಈ ಕಡೆ ಬರೀ ಕ್ರೀಡೆಗೆ ಅಂದ್ರೆ ಕ್ರಿಕೆಟ್ ಮಾತ್ರ ಅವರು ಸ್ಪಾನ್ಸರ್ಗಳು ಕೊಡ್ತಾರಲ್ಲ, ಅದೇ ರೀತಿ ನಮ್ಮ ಗ್ರಾಮೀಣ ಕ್ರೀಡೆಗಳಿಗೂ ಸಹ ಸ್ವಲ್ಪ ಅವರು ನೆರವನ್ನ ಒದಗಿಸ್ತಾ ಹೋದ್ರೆ ಖಂಡಿತವಾಗಿ ನಮ್ಮ ಗ್ರಾಮೀಣ ಕ್ರೀಡೆಗಳು ಸಹ ಯಾವುದಕ್ಕೇನು ಕಡಿಮೆ ಇಲ್ಲ. ಈಗ ಕಬಡ್ಡಿನೂ ಚೆನ್ನಾಗಿ ಆಗ್ತಾ ಇದೆ ಸರ್, ಖೋಖೋನು ಚೆನ್ನಾಗಿ ಆಗ್ತಾ ಇದೆ. ಈ ರೀತಿ ಕೆಲವು ಕ್ರೀಡೆಗಳಿಗೆ ನಮ್ಮ ಕಾರ್ಪೊರೇಟ್ ಆಗಿರ್ಬೋದು, ಸ್ಪಾನ್ಸರ್ ಕೊಡೋರಾಗಿರ್ಬಹುದು, ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರನು ಈಗ ನಮ್ಮ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಖೇಲೋ ಇಂಡಿಯಾ ಅಂತ ಮಾಡಿದ್ದಾರೆ. ಹಾಗಾಗಿ ಅಲ್ಲಿಯೂ ಸಹ ಕೆಲವು ಮಕ್ಕಳೆಲ್ಲ ನ್ಯಾಷನಲ್ಸ್ ಎಲ್ಲ ಹೋಗ್ತಾ ಇದಾರೆ, ಅಲ್ಲೂ ಸಹ ಸ್ಕಾಲರ್ಶಿಪ್ ಎಲ್ಲ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ಖಂಡಿತ ನೆರವು ಆಗುತ್ತೆ ಸರ್. ಬಟ್ ಆ ನೆರವಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಿಗೆ ಮೊದಲನೇದಾಗಿ ಜಾಬ್ ಆಪರ್ಚುನಿಟೀಸ್ ಬರಬೇಕು ಸರ್. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರನು ಅದನ್ನ ಕಡೆ ಗಮನ ಕೊಡ್ತು ಅಂತಂದ್ರೆ, ಯಾವ್ದೋ ಒಂದು ಮಗುಗೆ ಜಾಬ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಪೇರೆಂಟ್ಸ್ ಗಳಿಗೆ ಏನ್ ಬರುತ್ತೆ ಅಂದ್ರೆ, ನಮ್ಮ ಮಕ್ಕಳಿಗೆ ಇಲ್ಲಿ ಫ್ಯೂಚರ್ ಇದೆ, ನಮ್ಮ ಮಕ್ಕಳು ಓದಿನ ಜೊತೆಗೆ ಆಟ ಆಡೋದ್ರಿಂದ ಕೆಲಸ ಆಗುತ್ತೆ ಅಂತ ಒಂದು ನಂಬಿಕೆ ಬರುತ್ತೆ. ಆ ನಂಬಿಕೆಯಿಂದ ಏನ್ ಮಾಡ್ತಾರೆ, ಅವ್ರು ಕಳಿಸ್ಕೊಡ್ತಾರೆ. ಈಗ ಯಾವ್ದೋ ರಾಷ್ಟ್ರೀಯ ಕ್ರೀಡಾ ನೀತಿ ಅಂತ ಜಾರಿಗೆ ತರ್ತಾ ಇದಾರೆ ಸರ್. ಅದೇನಾದ್ರೂ ಆಯ್ತು ಅಂತಂದ್ರೆ ಅದು ಒಂದ್ ಇದಾಗುತ್ತೆ. ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರನು 3% ಕೊಟ್ಟಿದ್ದಾರೆ ಸರ್ ಜಾಬ್ ಆಪರ್ಚುನಿಟೀಸ್ಗೆ. ಬಟ್ ಇನ್ನೂ ಅದು ಇದು ಜಾರಿಗೆ ಬಂದಿಲ್ಲ. ಅದೇನಾದ್ರೂ ಬಂತು ಅಂತಂದ್ರೆ ಸುಮಾರು ಮಕ್ಕಳು ಜಾಬ್ ಆಗುತ್ತೆ ಸರ್. ಸೊ ಯಾರೆಲ್ಲ ಈ ಚಾನೆಲ್ನ ಈ ಒಂದು ಸಂಚಿಕೆನ ನೋಡ್ತಾ ಇದ್ರೆ ಸ್ನೇಹಿತರೆ, ಸರ್ ಹೇಳ್ದಂಗೆನೆ ಯಾರಿಗೆಲ್ಲ ಈ ಕಾರ್ಪೊರೇಟ್ ಕಂಪ್ನಿಗಳಿರ್ಬೋದು, ಬೇರೆಯವರು ಇರ್ಬೋದು, ಗೌರ್ಮೆಂಟು ಇರ್ಬೋದು, ಬೇರೆಯವರು ಯಾರಿಗೆಲ್ಲ ಈ ಒಂದು ಕ್ರೀಡೆಗೆ ಸಪೋರ್ಟ್ ಮಾಡಬೇಕು, ಸ್ಪಾನ್ಸರ್ ಮಾಡಬೇಕು ಅಂತ ಆಸಕ್ತಿ ಇದೆ, ದಯಮಾಡಿ ನಾನು ಇದ್ರ ಮೂಲಕ ಕೇಳ್ಕೊತಾ ಇದ್ದೀನಿ, ನೀವೆಲ್ಲರೂ ದಯಮಾಡಿ ಸ್ಪಾನ್ಸರ್ಸ್ ಮಾಡಕ್ಕೆ ಪ್ರಯತ್ನ ಪಡಿ ಅಂತ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಸರ್, ಈ ಕ್ರೀಡೆನಲ್ಲಿ ಆಲ್ರೆಡಿ ಕೇಳಂಗಿಲ್ಲ ನಾನು, ರಾಷ್ಟ್ರ ಮಟ್ಟ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವಕಾಶ ಇದೆ ಅಂತ. ಯಾಕೆಂದ್ರೆ ಆಲ್ರೆಡಿ ನೀವು ಹೋಗಿ ಅದನ್ನ ರೀಚ್ ಮಾಡಿ ಬಂದಿದ್ದೀರಾ, ಆ ಸಕ್ಸಸ್ ನ ನೋಡಿದ್ದೀರಾ. ಹಾಗಾಗಿ ನಿಮ್ಮ ಈ ಕ್ರೀಡೆನಲ್ಲಿ ನಿಮ್ಮ ತರಬೇತಿಯಿಂದ ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರ್ತಕ್ಕಂತಹ, ಅಲ್ಲಿ ಗೆದ್ದು ಬಂದಿರತಕ್ಕಂತಹ ನಿಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಮ್ಮಲ್ಲಿ ನಾವು 2010ರಿಂದ ಶುರು ಮಾಡಿದ್ದು, 11ರಿಂದ ಇಲ್ಲಿವರೆಗೂ ಸುಮಾರು ಮಕ್ಕಳು ರಾಷ್ಟ್ರ ಮಟ್ಟವನ್ನ ಹೋಗಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾರೆ, ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದ್ದಾರೆ. ಅದರಲ್ಲಿ ಮೇಘ ಅನ್ನೋರು, ಅವ್ರಿಗೀಗ ಮ್ಯಾರೇಜ್ ಆಗಿದೆ, ಜಾಬ್ ಆಗಿದೆ. ಅವರು ಜಾನಕಿ ಅವಾರ್ಡಿ ಪ್ಲೇಯರು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾದ ಖೋಖೋ ಪ್ಲೇಯರು, ನಮ್ಮ ಟೀಮ್ನು ಅತ್ಯುತ್ತಮವಾದ ಖೋಖೋ ಪ್ಲೇಯರ್. ಇವತ್ತು ನಮ್ಮ ಟೀಮ್ ಈ ಲೆವೆಲ್ ಬರಕ್ ಅವರು ಒಂದು ಕೊಡುಗೆ ಅಪಾರವಾಗಿದೆ. ಅವರು ಇಂಟರ್ನ್ಯಾಷನಲ್ ಆಡಿದ್ದಾರೆ ಸರ್, ಸಾಫ್ಟ್ ಗೇಮ್ ನಡೀತು, ಅದ್ರಲ್ಲಿ ಆಡಿದ್ರು. ಅದಾದ ನಂತರ ಅದೇ ಸಮಯದಲ್ಲೇ ವೀಣಾ ಅಂತ ಅವ್ರಿಗೂ ಸಹ ಅಪಾಯಿಂಟ್ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅವ್ರು ಈಗಲೂ ಸಹ ಪ್ರಾಕ್ಟೀಸ್ ಮಾಡ್ಕೊಂಡು ಈಗಲೂ ಆಡ್ಕೊಂಡಿದ್ದಾರೆ. ಅವರು ಸಹ ಅವಾರ್ಡಿ ಪ್ಲೇಯರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವಾರ್ಡ್ ಆಗಿದೆ, ಜೊತೆಗೆ ಕರ್ನಾಟಕ ಕ್ರೀಡಾ ರತ್ನ ಅವಾರ್ಡ್ ಆಗಿದೆ, ಅವ್ರಿಗೂ ಜಾಬ್ ಆಗಿದೆ. ಅದಾದ ನಂತರ ಮೋನಿಕಾ ಎಲ್ ಅವರು ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಭಾರತ ತಂಡ ಪ್ರತಿನಿಧಿಸಿ ಚಿನ್ನದ ಪದಕ ಪಡ್ಕೊಂಡಿದ್ದಾರೆ. ಈಗ ಅವರು ಪ್ರೆಸೆಂಟ್ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಜೊತೆಗೆ ಎಜುಕೇಶನ್ ಮಾಡ್ತಾ ಇದ್ದಾರೆ, BPED. ಅದಾದ್ಮೇಲೆ ಚೈತ್ರ B ಅವರು ವರ್ಲ್ಡ್ ಕಪ್ ಆಡ್ಕೊಂಡು ಬಂದ್ರು. ಅವರು ಸಹ ಅಪಾಯಿಂಟ್ ಆಗೋ ನಿರೀಕ್ಷೆ ಇದೆ. ಖಂಡಿತ ಅವರು ಭಾರತನ ಪ್ರತಿನಿಧಿಸೋದ್ರಿಂದ ಖಂಡಿತ ಆಗೇ ಆಗುತ್ತೆ ಸರ್. ಜೊತೆಗೆ ನಮ್ಮ ಇಲ್ಲಿ ಆಡಿರುವಂತಹ ಅನೇಕ ಮಕ್ಕಳು, ಬೇಕಾದಷ್ಟು ಮಕ್ಕಳು ಇಂಜಿನಿಯರಿಂಗ್ ಎಲ್ಲ ಹೋಗಿದ್ದಾರೆ ಸರ್. ಇಲ್ಲಿಂದ ಆಡ್ಕೊಂಡು ಅದೇ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಇಂಜಿನಿಯರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ತೇಜಸ್ವಿನಿ ಮತ್ತೆ ನಿಸರ್ಗ ಅನ್ನೋರು ರೈಲ್ವೇಸ್ ಅಪಾಯಿಂಟ್ ಆಗಿದೆ, ಅಲ್ಲಿ ಅವರು ಜಾಬ್ ತಗೊಂಡಿದ್ದಾರೆ, ಜೊತೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ.
ಮತ್ತೆ ಬೇಕಾದಷ್ಟು ಮಕ್ಕಳು ಈಗ ಅದೇ ರೀತಿ ವರ್ಲ್ಡ್ ಕಪ್ ನಲ್ಲಿ ಅಮೂಲ್ಯ ಅಂತ ನಮ್ ಸೀನಿಯರ್ ಪ್ಲೇಯರ್ Okay. ಅವ್ರು ವರ್ಲ್ಡ್ ಕಪ್ ನಲ್ಲಿ ಅಫಿಷಿಯಲ್ ಆಗಿ ಹೋಗಿದ್ರು ಸರ್. ಓಕೆ. ಸೇಮ್ ಚೈತ್ರ ಹೋಗಿದ್ರಲ್ಲ ಅವಾಗ ಅವರು ಹೋಗಿದ್ರು. ಅವರು ಬಿಪೆಡ್ ಎಂಪೆಡ್ ಎಲ್ಲ ಮಾಡ್ಕೊಂಡು ಈಗ ವಿದ್ಯಾಲಯದಲ್ಲಿ ಟೀಚರ್ ಆಗಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಮಂಜುಳಾ ಅನ್ನೋರು ಸೀನಿಯರ್ ಪ್ಲೇಯರ್, ಅವರು ಈಗ NIS ಮುಗಿಸ್ಕೊಂಡು ಬಂದಿದ್ದಾರೆ. ಅವರು ಸಹ ಜಾಬ್ ಹೋಗ್ತಾರೆ. ಅವರೆಲ್ಲ ಮೈಸೂರು ವಿಶ್ವವಿದ್ಯಾನಿಲಯನ ಪ್ರತಿನಿಧಿಸಿ ಚಿನ್ನದ ಪದಕವನ್ನ ಪಡ್ಕೊಂಡಿರುವಂತಹ ಪ್ಲೇಯರ್ಸ್ಗಳು. ಅದೇ ರೀತಿ ಬೇಕಾದಷ್ಟು ಮಕ್ಕಳಿದ್ದಾರೆ ಸರ್. ಎಲ್ಲರೂ ಸುಮಾರು ಹುಡುಗಿರು 40ಗಿಂತ ಹೆಚ್ಚು ಮಕ್ಕಳು ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿ ಮತ್ತೆ ಮೈಸೂರು ಯೂನಿವರ್ಸಿಟಿನೂ ಪ್ರತಿನಿಧಿಸಿ ಚಿನ್ನದ ಪದಕ, ಬೆಳ್ಳಿಯ ಪದಕ ಮತ್ತೆ ಕಂಚಿನ ಪದಕವನ್ನ ಪಡ್ಕೊಂಡಿರುವಂತ ಎಲ್ಲಾ ಪ್ಲೇಯರ್ಸ್ಗಳು ನಮ್ಮ ಒಂದು ಗ್ರೌಂಡ್ ಅಲ್ಲಿ ತರಬೇತಿಯನ್ನ ಪಡ್ಕೊಂಡು ನಿಮ್ಮ ಮಾರ್ಗದರ್ಶನದಲ್ಲಿ ತರಬೇತಿ ತೆಗೆದು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಚಿಕ್ಕ ಮಕ್ಕಳುಗಳು ಅವರ ಮಾರ್ಗದರ್ಶನದಲ್ಲಿ ಹಿಂದೆಂದಾನೆ ಓದ್ತಾ ಇದ್ದಾರೆ ಸರ್. ಸ್ನೇಹಿತರೆ, ಇವರ ಒಂದು ತರಬೇತಿಯಿಂದ, ಇವರ ಮಾರ್ಗದರ್ಶನದಲ್ಲಿ ಹೋಗಿ ಅವರ ಸಾಧನೆ ಅಚೀವನ್ನ ಮಾಡಿರ್ತಕ್ಕಂತಹ ಇವರ ಸ್ಟೂಡೆಂಟ್ಗಳು ಯಾರೆಲ್ಲ ಇವಾಗ ಹೇಳಿದ್ರು ಆ ಹೆಸರುಗಳು, ಅವರೆಲ್ಲರೂ ಅವರ ಕೋಚ್ ಬಗ್ಗೆ ಮತ್ತೆ ಈ ಕ್ರೀಡೆ ಬಗ್ಗೆ ಏನ್ ಹೇಳ್ತಾರೆ ಸಣ್ಣದಾಗಿ ನೋಡೋಣ ಬನ್ನಿ. ನನ್ನ ಹೆಸರು ವೀಣಾ ಎಂ ಅಂತ. ನಾನು ಇಂಟರ್ನ್ಯಾಷನಲ್ ಖೋಖೋ ಪ್ಲೇಯರ್. ನಾನು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಕುರ್ಬೂರು ಗ್ರಾಮದಲ್ಲಿ ಅಂತ ಬೆಳೆದಂತ ಒಂದು ಹುಡುಗಿ. ನಾನು ಕನಕಪುರ ದೇಗುಲ ಸಂಸ್ಥೆ ವಿದ್ಯಾದರ್ಶಿನಿ ಕಾನ್ವೆಂಟ್ನಲ್ಲಿ ಎಜುಕೇಶನ್ ಎಲ್ಲ ಮುಗಿಸಿದ್ದು. ಅಪ್ ಪ್ರೈಮರಿ ಟು ಹೈಸ್ಕೂಲ್ ವರ್ಗು ಇಲ್ಲೇ ಓದಿದ್ದು. ಮತ್ತೆ ಟಿ ನರಸೀಪುರದಲ್ಲಿ ನಾನು PUC ಮತ್ತೆ ಡಿಗ್ರಿ ಎಲ್ಲ ಮುಗಿಸಿದೆ. ಮತ್ತೆ BPEd ಬಂದು ದಾವಣಗೆರೆ ಯೂನಿವರ್ಸಿಟಿ ಮಾಡಿದ್ದೆ. ಅಟ್ ಪ್ರೆಸೆಂಟ್ ಇವಾಗ ನಾನು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಪೋರ್ಟ್ಸ್ ಕೊಟ್ಟೋದ್ರಿಂದ ಅಪಾಯಿಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸ್ಪೋರ್ಟ್ಸ್ ಜರ್ನಿ, ನನಗೆ ಖೋಖೋ ಅಂದ್ರೆ ತುಂಬಾ ಇಷ್ಟ. ನಂದು ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಆಗಿ 17 ವರ್ಷ ಆಯಿತು. 17 ವರ್ಷದಲ್ಲಿ ಏಕೆಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಖೋಖೋ ಕ್ರೀಡಾಪಟು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ನನ್ನಂತ ಹಲವಾರು ಕ್ರೀಡಾಪಟುಗಳು ಈ ಒಂದು ಕುರ್ಬೂರು ಗ್ರಾಮದಲ್ಲಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಚೀವ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಪ್ರೇರಣೆ ಯಾರು ಅಂತಂದ್ರೆ ನಮ್ಮ ಕೋಚ್ ಆದಂತ ಮಂಜುನಾಥ್ ಸರ್ ಅವರು. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಗ್ರಾಮೀಣ ಮಕ್ಕಳಲ್ಲಿ ಪ್ರತಿಭೆಯನ್ನ ಹುಟ್ಟಿಸಿರುವಂತ ಒಬ್ಬ ಮಹಾನ್ ಭಾವ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಮೂಲಭೂತ ಸೌಕರ್ಯಗಳು ಸಹ ಇರಲಿಲ್ಲ. ಅವರೇ ಸ್ವತಃ ತಮ್ಮ ಸ್ವಂತ ದುಡ್ಡಿನಲ್ಲಿ ತಮಗೆ ಗೊತ್ತಿರುವಂತ ಸಂಬಳದಲ್ಲಿ ನಮ್ಗೆ ಬಟ್ಟೆಗಳನ್ನೆಲ್ಲ ಕೊಡಿಸಿ ಟಿ ನರಸೀಪುರದವರೆಗೂ ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿಸಿ ಕರ್ಕೊಂಡು ಬಂದು ಬಿಡ್ತಾ ಇದ್ರು. ಮತ್ತೆ ನಮ್ಮ ಕುರ್ಬೂರಿನಲ್ಲಿರೋ ಎಲ್ಲಾ ಪೋಷಕರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವ್ರ ಮಕ್ಕಳನ್ನ ನಂಬಿಕೆ ಇಟ್ಟು ಹಳ್ಳಿಯಿಂದ ಡೆಲ್ಲಿವರೆಗೂ ಕಳಿಸ್ಕೊಡೋ ತರ ಮಾಡಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕ ಖೋಖೋ ಸಂಸ್ಥೆನೂ ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದೆ. ಅವ್ರು ಅವಕಾಶ ಕೊಡ್ಲಿಲ್ಲ ಅಂತಂದಿದ್ರು ನಾವು ನ್ಯಾಷನಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಕ್ ಆಗ್ತಿರ್ಲಿಲ್ಲ. ಇಂಥ ಗುರುಗಳು ಸಿಗಕ್ಕೆ ನನ್ಗೆ ತುಂಬಾ ಪುಣ್ಯ ಮಾಡಿದ್ದೆ. ಯಾಕಂದ್ರೆ ನನ್ನಂತ ಹಲವಾರು ಕ್ರೀಡಾಪಟುಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ವರ್ಲ್ಡ್ ಕಪ್ ಅಲ್ಲೂ ಕೂಡ ಭಾಗವಹಿಸಿ ಚಿನ್ನ, ಬೆಳ್ಳಿ, ಕಂಚಿನ ಪದಕವನ್ನ ಪಡೆದಿರ್ತಾರೆ. ಮತ್ತೆ ನಾನು ಇವಾಗ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪಾಯಿಂಟ್ ಆಗಿರೋ ತರನೇ ಮತ್ತೆ ರೈಲ್ವೇಸ್ ಅಲ್ಲಿ ತೇಜಸ್ವಿನಿ ನಿಸರ್ಗ ಅಂತ ಅಪಾಯಿಂಟ್ ಆಗಿದ್ದಾರೆ. ಅವರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ನಮ್ಮನ್ನ ಇಷ್ಟೊಂದು ಲೆವೆಲ್ ಅಲ್ಲಿ ಬೆಳೆಸಿದ್ದಾರೆ. ನಾವು ಅವ್ರಿಗೆ ಯಾವಾಗ್ಲೂ ಋಣಿಯಾಗಿರ್ತೀವಿ. ಅಂತ ಸರ್ನ ಪಡೆಯಕ್ಕೆ ನಮ್ಮಂತ ಕುರ್ಬೂರ್ನ ಎಲ್ಲಾ ಕ್ರೀಡಾಪಟುಗಳು ತುಂಬಾ ಪುಣ್ಯ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಮೋನಿಕಾ. ನಾನು ಇವಾಗ ಫಸ್ಟ್ ಇಯರ್ BPEd ಓದ್ತಾ ಇದ್ದೀನಿ. ಶ್ರೀ ಶಂಭುಲಿಂಗೇಶ್ವರ ಎಜುಕೇಶನ್ ಟ್ರಸ್ಟ್, ಪಾಂಡವಪುರ, ಜಯಂತಿ ನಗರದಲ್ಲಿ. ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನು 4th ಏಷ್ಯನ್ ಖೋಖೋ ಚಾಂಪಿಯನ್ಶಿಪ್ ನಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿದ್ದೀನಿ. ಅದೇ ರೀತಿ ಅಂದ್ರೆ ನಾನು 4th ಏಷ್ಯನ್ ಚಾಂಪಿಯನ್ಶಿಪ್ ನ ಭಾಗವಹಿಸಕ್ಕೆ ಕಾರಣದಂತ ನಮ್ಮ ಕೋಚ್ ಆದಂತ ಮಂಜುನಾಥ್ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಗ್ರೌಂಡ್ಗೆ ಬೇಗ ಬರ್ತೀವ ಏನೋ ಗೊತ್ತಿಲ್ಲ, ಆದ್ರೆ ನಮ್ಗಿಂತ ಬೇಗ ಬಂದು ನಮ್ಗೋಸ್ಕರ ಕಾಯ್ತಾ ಇರ್ತಾರೆ. ನಮ್ಮಿಂದ ಏನಾದ್ರು ಅಚೀವ್ಮೆಂಟ್ ಮಾಡಿಸ್ಬೋದು ಮಕ್ಳ ಕೈಲಿ, ಈ ಗ್ರಾಮೀಣ ಪ್ರತಿಭೆಗಳ ಕೈಲಿ ಅಂತ ತುಂಬಾ ಶ್ರಮ ಪಡ್ತಾ ಇರ್ತಾರೆ ನಮ್ಮ ಕೋಚ್ ಅಂತ ಮಂಜುನಾಥ್ ಸರ್. ಅದರಲ್ಲಿ ಸರ್ ನಮ್ಮನ್ನ ಗುರುತಿಸಿ ಸೆಲೆಕ್ಟ್ ಮಾಡ್ಕೊಂಡು, ಇಲ್ಲ ಈ ಮಕ್ಕಳು ಏನೋ ಮುಂದೆ ಸಾಧನೆ ಮಾಡ್ತಾರೆ ಅಂತ ನಮ್ಮನ್ನ ಕರ್ಕೊಂಡು ಖೋಖೋ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಸಿದ್ರು. ಅದೇ ರೀತಿ ಅದೇ 6th ಅಲ್ಲಿ ನಾವು ಹೋಬಳಿ ಮಟ್ಟಕ್ಕೆ ಹೋದ್ವಿ. ಮೂಗರಲ್ಲಿ ಫಸ್ಟ್ ಪ್ಲೇಸ್ ಮಾಡಿದ್ವಿ. ಅದೇ ರೀತಿ ತಾಲೂಕ್ ಮಾಡಿದ್ವಿ. ಅದೇ ರೀತಿ ನ್ಯಾಷನಲ್ಸ್ ಹೋದ್ವಿ. ಅದೇ ವರ್ಷದಲ್ಲಿ ಹೋಗಿ ಆಂಧ್ರ ಪ್ರದೇಶದಲ್ಲಿ ಫಸ್ಟ್ ನ್ಯಾಷನಲ್ ಆಡಿದೆ. 3rd ಪೊಸಿಷನ್ ಆಯ್ತು. ತುಂಬಾ ಖುಷಿ ಆಯ್ತು. ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದೆ. 2023 ಮಾರ್ಚ್ ಅಲ್ಲಿ ನಡೆದಂತ 4th ಏಷ್ಯನ್ ಖೋಖೋ ಚಾಂಪಿಯನ್ಶಿಪ್ ನಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿ ಚಿನ್ನದ ಪದಕವನ್ನ ಗಳಿಸ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಅದು ಆವಾಗ ನಮ್ ಸರಿ ಹೇಳಿದಷ್ಟೇ, ಎಷ್ಟೇ ನಾವು ಮುಂದೆ ಹೋದ್ರುವೆ ನಮ್ ಗ್ರೌಂಡ್ ಮತ್ತೆ ನಾವು ನಡೆದಂತ ದಿನ ಮರಿಬಾರ್ದು ಅಂತ. ಅದೇ ರೀತಿ ನಾವ್ ಇವಾಗ್ಲೂ ಅಷ್ಟೇ, ನಾವ್ ಎಷ್ಟೇ ಕಷ್ಟ ಆಗ್ಲಿ ನಾವು ಪ್ರಾಕ್ಟೀಸ್ ಮಾಡಿ ಇನ್ನೂ ಒಲಿಂಪಿಕ್ ನಡೆದಂತ ನಮ್ ಗ್ರೌಂಡ್ ಅಲ್ಲೇ ಆಡ್ಬೇಕು ಅನ್ನೋ ಖುಷಿ ಐತೆ ನನ್ಗೆ. ತುಂಬಾ ಥ್ಯಾಂಕ್ಸ್. ನನ್ನ ಹೆಸರು ಚೈತ್ರ. ನಾನು ಇದುವರೆಗೂ 35 ಬಾರಿ ಕರ್ನಾಟಕ ತಂಡವನ್ನ ರೆಪ್ರೆಸೆಂಟ್ ಮಾಡಿ
ಮಾಡಿದ್ದೀನಿ. ಹಾಗೆ ಯೂನಿವರ್ಸಿಟಿನೂ ಕೂಡ 2 ಸಲ ಸೌತ್ ಜೋನ್ ಇಂಟರ್ ಯೂನಿವರ್ಸಿಟಿ ಹಾಗೆ 2 ಸಲ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿನೂ ರೆಪ್ರೆಸೆಂಟ್ ಮಾಡಿದ್ದೀನಿ. ಮತ್ತೆ ಇದೇ ಮೊದಲ ಬಾರಿಗೆ ನಡೆದಂತಹ ಖೋಖೋ ವಿಶ್ವಕಪ್ ನಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿ ಚಿನ್ನದ ಪದಕವನ್ನ ಕೂಡ ಪಡ್ಕೊಂಡಿರ್ತೀನಿ. ಇದಕ್ಕೆಲ್ಲದಕ್ಕೂ ಕಾರಣಕರ್ತರಾಗಿರುವಂತದ್ದು ನಮ್ಮ ಕೋಚ್ ಮಂಜುನಾಥ್ ಸರ್. ಆ ಸರ್ ಬಗ್ಗೆ ಹೇಳಲೇಬೇಕು ನಾವು. ಯಾಕೆಂತಂದ್ರೆ ನಾವು ಇವತ್ತು ಈ ಲೆವೆಲ್ ಅಲ್ಲಿ ಇಂಟರ್ನ್ಯಾಷನಲ್ ತನಕ ಹೋಗಿದೀವಿ ಅನ್ನೋದಕ್ಕೆ ಕಾರಣನೇ ನಮ್ಮ ಕೋಚ್ ಮಂಜುನಾಥ್ ಸರ್. ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಗೆ ಪ್ರೈಮರಿಯಿಂದನೂ ಕೂಡ ಕೋಚ್ ಮಾಡಿದ್ದಾರೆ. ಇಲ್ಲಿ ಇವಾಗ ನಾವು B.Ped ಮಾಡ್ತಿದ್ದೀನಿ, ಸೆಕೆಂಡ್ ಇಯರ್ B.Ped. ಇಲ್ಲಿ ತನಕನೂ ಕೂಡ ನಮ್ಮ ಸರ್ರೇ ನಮ್ಗೆ ಕೋಚ್ ಮಾಡ್ಕೊಂಡು ಬಂದಿರೋದು. ಇವತ್ತು ನಾವು 5 ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದೀವಿ. ವೀಣಾ ಅಕ್ಕ ಆಗಿರ್ಬೋದು, ಮತ್ತೆ ಮೋನಿಕಾ, ಮತ್ತೆ ತೇಜಸ್ವಿನಿ, ಮೇಘಾ ಅಕ್ಕ, ಇವರೆಲ್ಲರೂ ಕೂಡ ಇಂಟರ್ನ್ಯಾಷನಲ್ಸ್ ಆಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನಮ್ ಸರ್ನ ನಾವು ಪಡ್ಕೊಂಡಿದೀವಿ ಅಂತ ಹೇಳೋದಕ್ಕೆ. ಯಾಕೆಂತಂದ್ರೆ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ NIS ಮಾಡಿರ್ತಾರೆ, ಮತ್ತೆ B.Ped, M.Ped ಇದೆಲ್ಲ ಮಾಡ್ಕೊಂಡು ಕೋಚಿಂಗ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ ಸರ್ ಸಬ್ಜೆಕ್ಟ್ ಟೀಚರ್ ಇವತ್ತು ಈ ಲೆವೆಲ್ ತನಕ ನಮ್ಮನ್ನ ಪ್ರಿಪೇರ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಸರ್ ನಾವು ನಮ್ ಸರ್ನ ಪಡೆದಿದ್ದೀವಿ ಅಂತ ಅನ್ನೋದಕ್ಕೆ. ಈ ತರ ನ್ಯಾಷನಲ್ಸ್ ಆಗಿರ್ಬೋದು, ಸೀನಿಯರ್ ನ್ಯಾಷನಲ್ಸ್, ಸಬ್ ಜೂನಿಯರ್ ನ್ಯಾಷನಲ್ಸ್, ಮತ್ತೆ ಫೆಡರೇಷನ್ ಕಪ್, ಮತ್ತೆ ನ್ಯಾಷನಲ್ ಗೇಮ್ಸ್, ಈ ತರ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ನಾವು ಕರ್ನಾಟಕ ಟೀಮಲ್ಲಿ 1 in 3rd ಪೊಸಿಷನ್ ಅಲ್ಲಿ ಕರ್ನಾಟಕ ಟೀಮ್ ಇದ್ದೀವಿ. ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆಯ ಅಧ್ಯಕ್ಷರಾಗಿದ್ದು ಲೋಕೇಶ್ವರ್ ಸರ್, ಅವರು ಕೂಡ ನಾನು ವರ್ಲ್ಡ್ ಕಪ್ ಆಡೋದಕ್ಕೆ ಅವರು ಕೂಡ ಕಾರಣಕರ್ತರಾಗಿರ್ತಾರೆ. ಯಾಕೆಂತಂದ್ರೆ ನಾವು ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ಅದರಿಂದ ನಾವು 4 ಜನ ಸೆಲೆಕ್ಷನ್ ಆಗಿದ್ವಿ. ಅದರಲ್ಲಿ ವಿಶೇಷ ಅಂತಂದ್ರೆ ನಾವೇ 3 ಜನ ಕುರ್ಬೂರ್ ಟೀಮ್ ಇಂದಾನೆ ವರ್ಲ್ಡ್ ಕಪ್ ಕ್ಯಾಂಪ್ಗೆ ಸೆಲೆಕ್ಷನ್ ಆಗಿದ್ವಿ. ತುಂಬಾ ಖುಷಿ ಆಯಿತು. ಮತ್ತೆ ವರ್ಲ್ಡ್ ಕಪ್ ಕ್ಯಾಂಪ್ ಅಲ್ಲಿ ಟೋಟಲ್ ಇಂಡಿಯಾ ಎಲ್ಲ ಕಡೆಯಿಂದನೂ ಕೂಡ 60 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ನಾವು 3 ಜನ ನಮ್ಮೂರವರೇ ಮಾಡಿದ್ದು ಪಾರ್ಟಿಸಿಪೇಷನ್ ಅಂತ ಅನ್ನೋದು ತುಂಬಾ ಖುಷಿ ಆಯಿತು. ನಮ್ಮ ಸರ್ಗೆ ನಾವು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೇವೆ. ಥ್ಯಾಂಕ್ ಯು ಸರ್. ಈಗ ಹೇಳಿದ್ರಿ ಈ ತರ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೋಗಿದಾರ, ನಿಮ್ ಹೆಮ್ಮೆ ಇದೆ. ಮುಂದೆ ಈಗ ನೆಕ್ಸ್ಟ್ ನಡೆಯುವಂತಹ ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಕೆ ಯಾರು ನಿಮ್ಮ ಇಲ್ಲಿ ನಿಮ್ಮ ಒಂದು ಟೀಮ್ ಇಂದ ಹೋಗೋರು ಯಾರು ಇದಾರಾ? ಸರ್ ಇದ್ದಾರೆ ಸರ್. ನಾವು ಅನಿರೀಕ್ಷೆಲೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸುಮಾರು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ನಮ್ಮ ಕಾನ್ಸೆಪ್ಟ್ ಇರೋದು ಸರ್ ಒಲಿಂಪಿಕ್ ನಮ್ ಖೋಖೋ ಹಾಗೆ ಆಗುತ್ತೆ ಅಂತ ಹೇಳಿದ್ರೆ 2032 ಅಥವಾ 2036 ಅದರಲ್ಲೂ ಭಾರತ ದೇಶನೇ ಒಲಿಂಪಿಕ್ ಆತಿಥ್ಯವನ್ನು ವಹಿಸ್ಕೊಳ್ಳುತ್ತೆ 2036 ಅಂತ ಹೇಳಿದ್ದಾರೆ. ಅದೇನಾರು ಆಯ್ತು ಅಂದ್ರೆ ಖೋಖೋ ಗ್ಯಾರಂಟಿ ಒಲಿಂಪಿಕ್ ನಲ್ಲಿ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ಹೋಯ್ತು ಅಂದ್ರೆ ನಮ್ಮ ಕಡೆಯಿಂದಾನೆ ನಮ್ಮ ಮಕ್ಕಳನ್ನ ತರಬೇತಿ ಪಡಿಸಿ ಕಳಿಸ್ಲೇಬೇಕು ಅನ್ನೋ ಮಹದಾಸೆಯಿಂದ ಒಂದು 5-6 ಮಕ್ಕಳನ್ನ ಅದಕ್ಕೋಸ್ಕರ ಅಂತಾನೆ ಫೈನ್ ರೇಟ್ ಮಾಡ್ಕೊಂಡು ಸಬ್ ಜೂನಿಯರ್ ಲೆವೆಲ್ ಅಲ್ಲಿ ಈಗ್ಲಿಂದಾನೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಆ ಮಕ್ಕಳು ಸಕ್ಕದಾಗಿ ಆಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಳ್ಳೆ ಹೆಸರು ಮಾಡಿರುವಂತಹ ಅಷ್ಟೇ ಚೆನ್ನಾಗೂ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾರೆ ಬಡತನದ ಮಕ್ಕಳು. ಆ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ನೋಡೋಣ ಸರ್, ದೇವರ ಅನುಗ್ರಹ ಇತ್ತು ಅಂತಂದ್ರೆ ಮತ್ತೆ ಮಕ್ಕಳ ಒಂದು ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಕ್ತು ಅಂದ್ರೆ ಖಂಡಿತವೂ ಒಲಿಂಪಿಕ್ ನಲ್ಲಿಯೂ ನಮ್ಮ ಮಕ್ಕಳೇ ಆಡಬಹುದು, ಆಡ್ತಾರೆ ಅನ್ನೋ ಒಂದು ಅಭಿಲಾಷೆ ನನ್ನಲ್ಲಿದೆ ಸರ್. ಆಡ್ಬಹುದು ಅಲ್ಲ, ಆಡೋಂಗ್ ಆಗ್ಲಿ ಅಂತ ನಾನು ಸಹ ದೇವರಲ್ಲಿ ಕೇಳ್ಕೊತೀನಿ. ನಮ್ಮ ಮನದಾಶೆ ಆದಷ್ಟು ಆಗ್ಲಿ, ಅವ್ರು ಹೋಗಿ ಬರ್ಲಿ. ಸರ್, ಇವಾಗ ಹೇಳಿದ್ರಿ ಒಲಿಂಪಿಕ್ಸ್ಗೆ ಮತ್ತೆ ಇದಕ್ಕೆಲ್ಲ ನಿಮ್ಮ ಈ ಒಂದು ಕ್ರೀಡೆಗೆ ನಿಮ್ಮ ಮುಂದಿನ ಉದ್ದೇಶಗಳು ಮತ್ತೆ ಗುರಿಗಳು ಏನು ಅಂತ ತಿಳಿಸ್ಕೊಡ್ಬೋದಾ? ನಿಮ್ಮ ಮುಂದೆ ಫ್ಯೂಚರ್ ಅಲ್ಲಿ ಏನೆಲ್ಲ ಗುರಿಗಳನ್ನ ಇಟ್ಕೊಂಡಿದ್ರೆ, ಏನೆಲ್ಲ ಉದ್ದೇಶಗಳಿದೆ ನಿಮ್ಮ ಮನಸ್ಸಲ್ಲಿ ಅಂತ ತಿಳಿಸ್ಕೊಡ್ಬೋದು? ಸರ್, ಇಲ್ಲಿವರೆಗೆ ನಾವು ಏನಾಗಿತ್ತು ಅಂದ್ರೆ ಕುರ್ಬೂರು ಅಷ್ಟು ಮಾತ್ರ ಖೋಖೋ ಬೆಳವಣಿಗೆ ಅದು ಸಹಜ ಸರ್, ಅದು ವ್ಯಕ್ತಿಗೆ ಬರುವಂತಹದ್ದು. ಈಗ ನಾವು ನಮ್ಮ ಮನೆ ಚೆನ್ನಾಗಾಯ್ತು ಅಂದ್ರೆ ನಾವೇನ್ ಮಾಡ್ತೀವಿ, ನಮ್ ಸುತ್ತಮುತ್ತ ಊರು, ನಮ್ ಸುತ್ತಮುತ್ತ ಜನ ಎಲ್ಲರೂ ಚೆನ್ನಾಗಿರ್ಬೇಕಂತ ಬಯಸ್ತೇವೆ. ಅದು ಬಯಸಲೇಬೇಕು ಸರ್. ಬರೀ ಸ್ವಾರ್ಥ ಅನ್ನೋದು ಚೆನ್ನಾಗಿ ಬೆಳ್ಕೊಂಡು ಹೋಗ್ಬಾರ್ದು. ನನ್ ಕಾನ್ಸೆಪ್ಟ್ ಇರೋದು ಖೋಖೋ ಅನ್ನೋದು ನಮ್ ಕರ್ನಾಟಕದಲ್ಲೇ ಖೋಖೋವನ್ನ ಒಳ್ಳೆ ರೀತಿಲಿ ತಗೊಂಡು ಹೋಗ್ಬೇಕು ಅನ್ಕೊಂಡು ಬಹಳ ಇಷ್ಟಪಡ್ತಾ ಇದೀವಿ. ಹಾಗಾಗಿ ನಾವು ಮೊದ್ಲೇನ್ ಮಾಡ್ತಿದ್ರೆ ಬರೀ ನಮ್ ಕುರುಬೂರು ಸರೌಂಡಿಂಗ್ ಅಲ್ಲಿರೋ ಮಕ್ಕಳುಗಳು ಮಾತ್ರ ತರಬೇತಿ ಕೊಡ್ತಾ ಹೋಗ್ತಿದ್ವು. ಬರೀ ಇಷ್ಟ ಮಕ್ಳು ಮಾತ್ರ ಬರ್ತಿದ್ರು. ಈಗ ಸ್ವಲ್ಪ ಹೊರಗಡೆಯಿಂದ ನಮ್ಮ ಕಡೆಗೆ ಬರ್ತಾ ಇದಾರೆ ಮಕ್ಕಳು. ಅವ್ರಿಗೂ ಸಹ ತರಬೇತಿ ಕೊಡ್ಬೇಕು. ಈಗ ಮಂಡ್ಯದಿಂದ ಎಡಗ್ನಳ್ಳಿ ಅಂತಿದೆ, ಅಲ್ಲಿ ಇರುವಂತಹ ಸ್ಕೂಲಲ್ಲಿ ಇರುವಂತಹ ಕೆಲವು ಟೀಚರ್ಸ್ ಗಳು ಏನ್ ಮಾಡೋದು ಅಂದ್ರೆ ಕುರುಬೂರ್ಗೆ ಕಳ್ಸ್ಕೊಡ್ತೀವಿ ಸರ್, ನಮ್ಮ ಮಕ್ಕಳನ್ನು ನಿಮ್ಮ ಹತ್ರನೇ ತರಬೇತಿ ಕೊಟ್ಟು ಆ ಮಕ್ಕಳನ್ನು ನ್ಯಾಷನಲ್ಸ್ ಆಡೋ ಮಟ್ಟಿಗೆ ಬೆಳೆಸಿಸಿ ದಯವಿಟ್ಟು ಅಂತ ಹೇಳಿದ್ರು. ಆ ಮಕ್ಕಳು 4 ಜನ ಬಂದಿದ್ದಾರೆ. ನರಸೀಪುರದಲ್ಲೇ ಹಾಸ್ಟೆಲ್ಗೆ ಸೇರ್ಕೊಂಡು ನಮ್ಮ ಅಮೂಲ್ಯ ಮೇಡಮ್ ಇದ್ರಲ್ಲ ವಿದ್ಯಾಲಯ ವರ್ಕ್ ಮಾಡ್ತಾರೆ, ಅಲ್ಲಿಗೆ ಸ್ಕೂಲ್ಗೆ ಸೇರಿದ್ರೆ ಪ್ರತಿದಿನ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡು
ಇಲ್ಲೇ ತರಬೇತಿಯನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈಗ ಅದರಲ್ಲೂ ಒಂದು ಹುಡುಗಿ ಸಬ್ ಜೂನಿಯರ್ಗೆ ಸೆಲೆಕ್ಷನ್ ಆಗಿದೆ ಕೋಚಿಂಗ್ ಕ್ಯಾಂಪ್ಗೆ. ತುಂಬಾ ಚೆನ್ನಾಗಿ ಬಂದು 1 ತಿಂಗಳಲ್ಲೇ ಪಿಕಪ್ ಆಗಿದೆ ಮಗು. ಸಬ್ ಜೂನಿಯರ್ ಸೆಲೆಕ್ಷನ್ ಇತ್ತು, ಅಲ್ಲಿ ಬಂದು ಚೆನ್ನಾಗಿ ಆಡಿ ಸೆಲೆಕ್ಷನ್ ಆಗಿದ್ದಾರೆ. ನನ್ನ ಆಸೆ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದ ಎಲ್ಲಾ ಕಡೆ ಮೂಲೆ ಮೂಲೆಯಲ್ಲೂ ಸಹ ಖೋಖೋ ಅನ್ನೋದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕು. ಎಲ್ಲಾ ಮಕ್ಕಳು, ಯಾಕಂದ್ರೆ ಗ್ರಾಮೀಣ ಕ್ರೀಡೆ ಇದು, ಗ್ರಾಮೀಣ ಭಾಗದಲ್ಲಿ ಈ ತರ ಒಂದು ಬೇಕಾದಷ್ಟು ಪ್ರತಿಭೆಗಳಿದೆ. ಬರೀ ನಮ್ ಕುರ್ಬೂರಲ್ಲಿ ಅಂತಿಲ್ಲ ಸರ್, ಎಲ್ಲಾ ಕಡೆನೂ ಇದ್ದಾರೆ. ಆದ್ರೆ ಸೂಕ್ತವಾದ ಮಾರ್ಗದರ್ಶನ ಸಿಗ್ತಿಲ್ಲ, ಅದೇ ನಮ್ ಪ್ರಾಬ್ಲಮ್ ಆಗ್ತಿರೋದು. ಎಲ್ಲರೂ ಸಹ ಕೈ ಜೋಡಿಸ್ಕೊಂಡು ಅಲ್ಲಿರುವಂತಹ ಒಂದು ಪ್ರತಿಭೆಗಳನ್ನ ಗುರುತಿಸುದು ಅಂತಂದ್ರೆ ನಮ್ ಕರ್ನಾಟಕ ಖೋಖೋ ತಂಡ ಇಡೀ ಭಾರತದಲ್ಲೇ ನಂಬರ್ 1 ಆಗುವಂತಹ ಒಂದು ನಿರೀಕ್ಷೆ ಇದೆ ಸರ್. ಆ ನಿಟ್ಟಿನಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆನೂ ಸಹ ಪರಿಶ್ರಮ ವಹಿಸ್ತಾ ಇದೆ. ನಾವು ಅದಕ್ಕೆ ಕೈ ಜೋಡಿಸ್ಬೇಕು ಅನ್ಕೊಂಡು ನಾವು ಸಹ ಮುನ್ನುಗ್ತಾ ಇದೀವಿ ಸರ್. ನಿಮ್ಮ ಉದ್ದೇಶ, ಗುರಿಗಳು ಆದಷ್ಟು ಬೇಗ ಏನ್ ಹೇಳಿದ್ರು ಒಲಿಂಪಿಕ್ಸ್ ಅಂತ ಅದೆಲ್ಲ ನೆರವೇರ್ಲಿ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಈಗ ಸಾಧನೆ ಮಕ್ಕಳು ನಿಮ್ದು ಎಲ್ಲ ಹೇಳಿದ್ರಿ. ಇದುವರೆಗೆ ಸರ್ಕಾರದಿಂದ ಆಗಿರ್ಬೋದು ಅಥವಾ ಬೇರೆ ತರ ಆಗಿರ್ಬೋದು ನಿಮಗೆ ಸಂದಿರ್ತಕ್ಕಂತಹ ಗೌರವ ಅಥವಾ ಪ್ರಶಸ್ತಿಗಳು ಏನಾದ್ರು ಸಂದಿದೆಯಾ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ನನಗೆ ಯಾವ್ದು ಆತರ ಆಸೆಗಳಿಲ್ಲ ಸರ್. ನನಗೆ ಮಕ್ಳಿಗೆ ಸಿಕ್ಕರೆ ಖುಷಿ. ಯಾಕಂದ್ರೆ ನಾನ್ ಮಾಡ್ತಿರೋದು ಮಕ್ಳಿಗೋಸ್ಕರ, ಯಾವ್ದೇ ಪ್ರಶಸ್ತಿಗೋಸ್ಕರ ಮಾಡ್ತಿಲ್ಲ. ಇದುವರೆಗೆ ನನ್ನ ನಿರೀಕ್ಷೆನೂ ಇಲ್ಲ, ಆಸೆನೂ ಇಲ್ಲ. ಆಕ್ಚುಲಿ ನಾನು ಯಾವ್ದೂನು ಇಟ್ಕೊಂಡಿಲ್ಲ ಸರ್ ಮನ್ಸಲ್ಲಿ. ಸತ್ಯೋಗು ಅದು ಬೇಡವೂ ಬೇಡ. ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ನಾಮಿನೇಷನ್ ಮಾಡ್ತೀವಿ, ಎಲ್ಲಾನು ಫೈಲ್ ತಂದ್ಕೊಡಿ, ರೆಕಾರ್ಡ್ಸ್ ಎಲ್ಲ ಅಂತ ಹೇಳಿದ್ರು ಸುಮಾರು ಸಲ. ನಮ್ಮ BO ಸರ್ಗಳು ಸುಮಾರು ಸಲ ಹೇಳಿದ್ರು. 2 BO ಅವ್ರು ಬಂದಾಗ್ಲೂ ಹೇಳಿದ್ರು. ನಾನ್ ಮಾತ್ರ ತಗೊಂಡ್ ಹೋಗ್ಕೊಡ್ಲಿಲ್ಲ. ನನಗೆ ಯಾವ್ದು ಇಷ್ಟ ಇಲ್ಲ ಸರ್. ನಾನ್ ಮಾಡ್ತಿರೋದು ಒಂದು ಸೇವೆ ಇದು ಅಷ್ಟೇ. ನಾನು ಇದಕ್ಕೆ ನಿರೀಕ್ಷೆ ಇಟ್ಕೋಬಾರ್ದು ಸರ್. ನಿರೀಕ್ಷೆ ಇಟ್ಕೊಂಡ್ ಮಾಡಿದ್ರೆ ಅದು ಸೇವೆ ಅನ್ಸ್ಕೊಳ್ಳೋದಿಲ್ಲ. ನಾವ್ ಯಾವತ್ತು ಒಳ್ಳೆ ರೀತಿಲಿ ನಡ್ಕೊಂಡು ಹೋಗ್ಬೇಕು, ಮಕ್ಳಿಗೆ ಒಂದು ಒಳ್ಳೇದಾಗ್ಬೇಕು ಸರ್. ನಾವ್ ಯಾಕಂದ್ರೆ ಈಗ ಮಕ್ಕಳಿಂದ ಅನ್ನ ತಿಂತಾ ಇದೀವಿ. ಇವತ್ತು ನನಗೆ ಜಾಬ್ ಆಗಿದೆ ಅನ್ನೋದಕ್ಕೆ ಮೂಲ ಕಾರಣನೇ ನಮ್ಮ ಮಕ್ಕಳು. ಆ ಮಕ್ಕಳಿಂದ ಇವತ್ತು ನನ್ನ ಕುಟುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಚೆನ್ನಾಗಿರ್ಬೇಕಾದ್ರೆ ನಾವು ಯಾವ್ದೇ ತರದ ನಿರೀಕ್ಷೆಗಳು ಇಟ್ಕೋಬಾರ್ದು. ಬೇಕಾದ್ರೆ ಮಕ್ಕಳುಗಳಿಗೆ ಒಳ್ಳೊಳ್ಳೆ ಅವಾರ್ಡ್ಗಳಾಗ್ಲಿ ಅಂತ ಬಯಸ್ತೀನಿ. ಅದು ಸ್ವಲ್ಪ ಸ್ವಾರ್ಥ, ಅದೊಂಚೂರು. ನಮ್ಮ ಮಕ್ಕಳುಗಳಿಗೆ ಅವಾರ್ಡ್ ಆಗ್ಲಿ, ಅವ್ರು ಚೆನ್ನಾಗ್ ಆಡ್ಲಿ, ಅದು ಏನು ಮಾಡಕ್ಕಾಗಲ್ಲ ಸರ್. ಅವ್ರಿಗೆ ಬರೋ ಅವಾರ್ಡ್ ನಿಮ್ಗೂ ಬಂದಂಗೆ? ಅವ್ರಿಗೆ ಬತ್ತು ಅಂದ್ರೆ ನನಗೆ ಈಗ ಎಷ್ಟೋ ಕಡೆ ಕೆಲವೊಂದ್ ಕಡೆ ಕರೀತಾರೆ ಸನ್ಮಾನ ಕಾರ್ಯಕ್ರಮಗಳಿಗೆಲ್ಲ. ನಾನು ಹೋಗೋದಿಲ್ಲ ಸರ್. ನನಗೆ ಅದು ಯಾವ್ದು, ನಾನು ಅವ್ರಿಗೆ ರಿಜೆಕ್ಟ್ ಮಾಡ್ತೀನಿ, ಹೇಳ್ತೀನಿ. ನಮ್ಮ ಮಕ್ಳೇ ಇದ್ದಾರೆ, ಚೈತ್ರ ಇರ್ಬೋದು, ವೀಣಾ ಇರ್ಬೋದು, ಯಾರಾದ್ರೂ ಒಬ್ರು ಹೆಸರನ್ನ ಹೇಳ್ತೀನಿ ನಾನು. ಅವರು ಓಕೆ ಅಂತಂದ್ರೆ ಕಳಿಸ್ಕೊಡ್ತೀನಿ. ನೀವು ಬನ್ನಿ ಸರ್ ಅಂತಂದ್ರೆ ಯಾವ್ದೊಂದು ನನ್ನ ಮೇಲೆ ಸ್ಕೂಲು ಬಿಟ್ಟು ಹೋಗಿಲ್ಲ. ನಾನು ಪಾಠನೂ ಮಾಡ್ಬೇಕು ಸರ್, ನಾ ಅದನ್ನು ನೋಡ್ಬೇಕು. ನನ್ಗೆ ವೃತ್ತಿನ ಗೌರವಿಸ್ಲೇಬೇಕು, ಅದ್ರ ಕಡೆ ಹೆಚ್ಚಿನ ಕಾನ್ಸಂಟ್ರೇಟ್ ಕೊಡ್ಲೇಬೇಕು. ಹಾಗಾಗಿ ನನ್ನ ಕೆಲಸ ಬಿಟ್ಟು ನಾನು ಬರಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಮ್ಮ ಮಕ್ಳಿಗೆ ಹೇಳ್ತೀನಿ. ಅವ್ರಗಳಿಗೆ ಆಯ್ತು ಅಂತಂದಾಗ ಅವತ್ತಿನ ದಿನ ಫುಲ್ ನಾನು ಖುಷಿಯಾಗಿರ್ತೀನಿ. ಸಾಕು ಸರ್, ಮಕ್ಳುಗಳಿಗೆ ಆಯ್ತು ಅಂದ್ರೆ ನನ್ಗೆ ಅದೇ ಸರ್, ಅದೇ ನನಗೆ ಖುಷಿ, ಅದೇ ನನಗೆ ಪ್ರಶಸ್ತಿ. ನೋಡಿ ಸ್ನೇಹಿತರೆ, ಈ ತರ ಒಂದು ನಿಸ್ವಾರ್ಥ, ಸ್ವಾರ್ಥ ಇಲ್ದಿರತಕ್ಕಂತಹ ನಿಜವಾದ ಗುರುಗಳು, ತರಬೇತುದಾರರು ಸಿಗ್ತಾರ. ಅವರ ಮಕ್ಕಳಿಗೆ ಸಿಕ್ಕಿದ್ರೆ ಪ್ರಶಸ್ತಿ ನನಗೆ ಸಿಕ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ರು ಸ್ವಾರ್ಥ ಇಟ್ಕೊಂಡು ತಾವ್ ಹೆಸರು ಮಾಡ್ಬೇಕು, ತಮ್ಗೆ ಇದ್ ಮಾಡ್ಬೇಕು ಅಂತಾರೆ. ಸೊ ನನ್ನ ಒಂದು ಕಳಕಳಿ ಏನು ಅಂತಂದ್ರೆ, ಇಂಥ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು, ಬಟ್ ನನ್ನ ಒಂದು ಆಶಯ ಏನು ಅಂತ ಹೇಳಿದ್ರೆ, ಸರ್ಕಾರದಿಂದನೇ ಆಗ್ಬೋದು ಅಥವಾ ಬೇರೆಯವರೇ ಆಗ್ಬೋದು, ಇಂಥವ್ರನ್ನು ಸಹ ಅಂದ್ರೆ ಇಂಥವ್ರು ಅಂದ್ರೆ ಇವ್ರು ಮಹಾನ್, ನನ್ನ ಪ್ರಕಾರ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇಂಥವ್ರನ್ನ ಗುರುತಿಸಿ ಆ ಪ್ರಶಸ್ತಿ ಏನಕ್ಕೆ ಗುರುತಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಥವ್ರನ್ನ ಗುರುತಿಸಿದ್ರೆ ಆ ಕ್ರೀಡೆಗೆ ಮತ್ತೆ ಅವರು ಮಾಡಿದಂತಹ ಕರ್ತವ್ಯಗಳಿಗೆ ನಾವು ಒಂದು ಬೆಲೆ ಕೊಟ್ಟಂಗಾಗತ್ತೆ ಅನ್ನೋದು ನನ್ನ ಒಂದು ಆಶಯ. ಹಾಗಾಗಿ ಅವ್ರಿಗೆ ಮಕ್ಕಳಿಗೆ ಅವ್ರಂತಾರೆ, ಅವ್ರಿಗೆ ನಿಸ್ವಾರ್ಥದಿಂದ ಹೇಳ್ತಾರೆ, ಬಟ್ ಆದ್ರೂನು ಇವ್ರಿಗೂ ಸಹ ಮುಂದೆ ಪ್ರಶಸ್ತಿ ಗೌರವಗಳು ನಿಮ್ಗೆ ಸಲ್ಲಬೇಕು ಅನ್ನೋದು ನನ್ನ ಒಂದು ಇದು ಸರ್. ನಿಮ್ಮ ಒಂದು ಸೇವೆಗೆ ಹ್ಯಾಟ್ಸ್ ಆಫ್ ನಿಜವಾಗ್ಲೂ. ಯಾಕಂದ್ರೆ ಸಲ್ಲಬೇಕು, ನೀವು ಬೇಡ ಅಂತ ಅನ್ಬೋದು, ನಿಮಗೆ ನೀವು ಅರ್ಹರು ಸರ್. ಆ ಒಂದು ಪ್ರಶಸ್ತಿಗೆ ಗೌರವಕ್ಕೆ ನೀವು ಅರ್ಹರು. ಸುಮಾರು ಅದನ್ನ ಹುಡಿಕೊಂಡು ಬಂತು, ಬಟ್ ನಾನೇ ಅದನ್ನ ರಿಜೆಕ್ಟ್ ಮಾಡ್ತೇನೆ. ನನಗೆ ಅದೆಲ್ಲ ಬೇಡಿ ಸರ್, ಅದು ನನಗೆ ಇಷ್ಟನೂ ಇಲ್ಲ. ಅದ್ ಬತ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮಗ್ ನಾವೇ ಮಾಡ್ಕೊಳ್ಳುವಂತಹದ್ದು ಒಂದು ತಪ್ಪು ಕಲ್ಪನೆಗಳು. ಕಾರಣ ಏನಪ್ಪಾ ಅಂದ್ರೆ, ನಾವು ಮತ್ತಷ್ಟು ಮಾಡ್ಕೋಬೇಕು ಈ ಸೇವೆನ ಅಂತ ಮನ್ಸಲ್ಲಿ ಬರ್ಬೇಕು ಅಂದ್ರೆ ಅದು ಯಾವ್ದು ನನಗೆ ಬರಬಾರ್ದು. ಆತರ ಯಾವತ್ತ ಅದ್ ಬರುತ್ತೋ ಅವಾಗ ನಮ್ಗೇನೋ ಒಂದ್ ರೀತಿ ಮನ್ಸಿಗೆ ಅದೊಂದು ಅದು ಬೇಡ ಸರ್. ಮಕ್ಳುಗಳು ಸಿಕ್ತಿದ್ರೆ ನಮ್ಗೆ ಇನ್ನೊಂದ್ ಮಗುಗ್ ಸಿಗ್ಲಿ, ಮತ್ತಷ್ಟು ಮಕ್ಳು ಚೆನ್ನಾಗಿ ಆಡ್ಲಿ ಅನ್ಕೊಂಡು ನಮ್ಮ ಮನ್ಸು ಏನಾಗುತ್ತೆ ಅಂದ್ರೆ ಅದ್ರ ಕಡೆನೆ ಗಮನ ಕೊಡ್ತಾ ಇರ್ತದೆ. ಹಾಗಾಗಿ ಸುಮಾರು ಕಡೆ ಬಂದಿದೆ, ಕರೆದಿದ್ದಾರೆ ಬಟ್ ಅದ್ ಯಾವ್ದು ನಾನು ಪುರಸ್ಕಾರ ಮಾಡ್ಕೊಂಡಿಲ್ಲ, ತಿರಸ್ಕರಿಸೂ ಇಲ್ಲ. ನಮ್ಮ ಮಕ್ಳುಗಳಿಗೆ ಆಗ್ಲಿ ಅಥವಾ ಬೇರೆ ಯಾರಿಗಾರ ಆಗ್ಲಿ ಅಂದ್ಬಿಟ್ಟು ನಾನೇ ಅದನ್ನ ಸ್ವಲ್ಪ ನಯವಾಗಿ ಅದನ್ನ ಕೊಟ್ಟಿದ್ದೀನಿ ಅಷ್ಟೇ, ಜಾರ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಮಕ್ಳುಗಳಿಗೆ ಆಗ್ತಾ ಇದೆ, ಆಗ್ಲಿ ಸರ್. ನನಗೆ ಅದ್ ಯಾವ್ದೇ ತರದ ಆಸೆ ಆಕಾಂಕ್ಷೆಗಳು ಇಲ್ಲ, ಬಯಕೇನು ಇಲ್ಲ, ಮತ್ತೆ ಅದ್ರ ಬಗ್ಗೆ ಇಂಟ್ರೆಸ್ಟು ಇಲ್ಲ ಸರ್. ರಿಯಾಲಿಟಿ ಹೇಳ್ತಾ ಇದ್ದೀನಿ, ಇದೇನೋ ತೋರಿಕೆಗೋಸ್ಕರ ಹೇಳ್ತಿಲ್ಲ ಸರ್. ಅದು ನಿಮ್ಮ ಈ ಒಂದು ತರಬೇತಿನಲ್ಲಿ ನಿಮಗೆ ಅತಿಯಾದ ಸಂತೋಷವನ್ನ ತಂದಿರತಕ್ಕಂತ ಸಮಯ ಯಾವ್ದಾದ್ರು ಇರ್ಬೋದಾ?
ನಮ್ಮ ಖೋಖೋದಲ್ಲಿ ಸಹ ನಾನು ನಿಮ್ಗೆ ಇಷ್ಟು ವರ್ಷದ ಒಂದು ಸರ್ವಿಸ್ ಅಲ್ಲಿ ತುಂಬಾ ಅತಿ ಸಂತೋಷ ತಂದಿರತಕ್ಕಂತ ಸಂದರ್ಭ. ನಾನು ನಿಜ ಹೇಳ್ಬೇಕು ಅಂತಂದ್ರೆ ಸಹ ಆ ದಿನ ರಾತ್ರಿ ನಾನು ನಿದ್ದೆನೆ ಮಾಡಿಲ್ಲ. ಅದೊಂದು ದಿನ ನಾನು ಯಾವತ್ತೂ ಮರೆಯಲ್ಲ ನನ್ನ ಲೈಫ್ ಅಲ್ಲಿ. ಯಾಕಂದ್ರೆ ನಾವು ಹೋಬ್ಳಿ, ಅದ್ ಬಿಟ್ರೆ ತಾಲೂಕು, ಜಿಲ್ಲಾ ಮಟ್ಟ, ಡಿವಿಷನ್, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು ನಮ್ಮ ಮಕ್ಕಳ ಒಂದು ಪ್ರತಿಭೆ. ಪ್ರಪ್ರಥಮ ಬಾರಿಗೆ ಸಾಫ್ಟ್ ಗೇಮ್ ಅಸ್ಸಾಂನ ಗೌಹಾಟಿಲಿ ಅನ್ಸುತ್ತೆ ಸರ್, ಅಲ್ಲಿ ನಡೀತಾ ಇರ್ತದೆ. ಅಲ್ಲಿಗೆ ನಮ್ಮ ಕರ್ನಾಟಕದಿಂದ ಇಬ್ರು ಹೋಗಿರ್ತಾರೆ. ಇಬ್ರು ಅದರಲ್ಲಿ ಮೇಘ ಮತ್ತೆ ವೀಣಾ ಅವರು ಆಯ್ಕೆಯಾಗಿರ್ತಾರೆ. ಭಾರತ ತಂಡವನ್ನ ಪ್ರತಿನಿಧಿಸಕ್ಕೆ ಕೋಚಿಂಗ್ ಕ್ಯಾಂಪ್ ಮಾಡಿರ್ತಾರೆ. ಸುಮಾರು ಒಂದು 60ರಿಂದ 80 ನಮ್ಮ ಭಾರತ ದೇಶದ ಎಲ್ಲಾ ರಾಜ್ಯಗಳಿಂದನೂ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳನ್ನ ಅಲ್ಲಿಗೆ ಕರ್ಸ್ಕೊಂಡಿರ್ತಾರೆ. ಹೆಚ್ಚು ಕಮ್ಮಿ 1 ತಿಂಗಳು ಅಲ್ಲಿ ತರಬೇತಿಯನ್ನ ಕೊಡ್ತಾರೆ. ಫೈನಲ್ ಸೆಲೆಕ್ಷನ್ ಇದೆ, 15 ಜನ ಮಾತ್ರ ತಗೊಳ್ಬೇಕು. ಇಬ್ರು ಹೋಗಿದ್ದಾರೆ. ಇಬ್ರು ಹೆಂಗೆ ಅಂತಂದ್ರೆ ಒಬ್ರಿಗಿಂತ ಒಬ್ರು, ಒಬ್ಬನ್ ಬಿಟ್ಟು ಇನ್ನೊಬ್ಬರನ್ನ ನಾವು ಒಬ್ಬರು ಸಿಕ್ಕಿದ್ರು ಅದನ್ನ ಖುಷಿ ಪಡಂಗಿಲ್ಲ, ಇನ್ನೊಬ್ರು ಸಿಗದಾಗ ದುಃಖ ಜಾಸ್ತಿ. ಎರಡನ್ನೂ ತಗೊಳಕ್ಕಾಗಲ್ಲ. ಸಿಕ್ತಲ್ಲ ಅಂತ ಖುಷಿ ಪಡೋದ, ಸಿಕ್ಲಿಲ್ಲ ಅಂತ ದುಃಖ ಪಡೋದ. ಹಾಗಾಗಿ ಆ ಒಂದು 2 ದಿನ ಇನ್ನೇನು ಫೈನಲ್ ಸೆಲೆಕ್ಷನ್ ನಾಳಿದ್ದಿದೆ ಅಂದಾಗ ಇದು ನನ್ಗೆ ಇನ್ನೂ ನೆನಪಲ್ಲಿದೆ, ಅದಕ್ಕೋಸ್ಕರ ಹೇಳ್ಕೊತಾ ಇದೀನಿ. 2 ದಿನ ಸೆಲೆಕ್ಷನ್, ಇನ್ನೇನು 2 ದಿನ ಫೈನಲ್ ಸೆಲೆಕ್ಷನ್ ಆಗ್ತದೆ, 15 ಜನನ ತಗೊಳ್ತಾರೆ ಅಂತ ನ್ಯೂಸ್ ಬರುತ್ತೆ. 2 ದಿನ ನಾನು ನಿದ್ದೆನೆ ಮಾಡಿಲ್ಲ. ಯಾಕೆ ಅಂತಂದ್ರೆ ಇಬ್ರು ಸಹ ನನಗೆ 2 ಕಣ್ಣುಗಳಿಂದಾಗೆ, ಅವರಿಂದನೇ ಇವತ್ತಿಷ್ಟೆಲ್ಲ ಒಂದು ಅಚೀವ್ಮೆಂಟ್ ಆಗಕ್ ಸಾಧ್ಯ. ವೀಣಾ ಮತ್ತೆ ಮೇಘಾನವರು. ನಮಗೆ ಒಂದು ಕ್ಯೂರಿಯಾಸಿಟಿ, ಇಬ್ರು ಹೋಗಿದ್ರೆ ಅಕಸ್ಮಾತ್ ಒಂದ್ ಹುಡುಗಿ ಈಚೆ ಬತ್ತು ಅಂತಂದ್ರೆ ಒಬ್ರಿಗಾಯ್ತು ಅಂದ್ರೆ ಅದನ್ನ ಖುಷಿ ಪಡೋದ, ಸೆಲೆಬ್ರೇಷನ್ ಮಾಡಕ್ ಸಾಧ್ಯನಾ? ಆದ್ರೆ ಇಬ್ರಿಗೂ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಇಬ್ರಿಗೂ ಆಗದೆ ಹೋದ್ರೆ ಅದು ಒಂಥರ ದುರಂತ. ಇಷ್ಟು ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ, ಮಕ್ಕಳ ಪ್ರತಿಭೆಗೆ ಬೆಲೆ ಇಲ್ದಂಗ ಆಗುತ್ತೆ. ಹಾಗಾಗಿ ಬಹಳ ಒಂದು ರಾತ್ರಿಗಳನ್ನ ಕಳೆಯೋದು ಬಹಳ ಕಷ್ಟ ಆಯ್ತು. ಅದಾದ್ಮೇಲೆ ಮಾರನೇ ದಿನ ನೈಟ್, ಅದು ಹೆಚ್ಚು ಕಮ್ಮಿ 8 ರಿಂದ 9 ಗಂಟೆ ಫೈನಲ್ ಸೆಲೆಕ್ಷನ್ ಹೇಳೋದು ಅಂತ ಹೇಳಿದ್ರು. ಎಲ್ಲ ಫೈನಲ್ ಸೆಲೆಕ್ಷನ್ ಎಲ್ಲ ಮುಗ್ದಿತ್ತು. 15 ಜನದ್ದು ನೇಮ್ ಲಿಸ್ಟ್ ಅನೌನ್ಸ್ ಮಾಡ್ಬೇಕು. ಎಲ್ಲಾನು ಕರೆದು ನಿಲ್ಸ್ಕೊಂಡು ಅನೌನ್ಸ್ ಮಾಡ್ತಾ ಇದಾರೆ. 1 ರಿಂದ ಹೇಳ್ಕೊಂಡ್ ಬರ್ತಾ ಇದಾರೆ. ಏನಾಗ್ತದೆ ನಂಬರ್ಗಳು ಹೇಳ್ತಾ ಹೋಯ್ತು. 5 ವೀಣಾ ಅವಳಿಗಿಂತ ಸೀನಿಯರು ಮೇಘ. ವೀಣಿಗಿಂತ ಅತ್ಯುತ್ತಮ ಪ್ಲೇಯರು ಮೇಘ. ಅವ್ರ ಹೆಸರು ಸ್ವಲ್ಪ ತಡ ಆಯ್ತಲ್ಲ, ಅಲ್ಲಿ ವೀಣಾನು ಸಹ ಫಸ್ಟ್ ಅವ್ರಿಗೆ ಸಿಗ್ಲಿ, ಅಕ್ಕನಿಗೆ ಸಿಗ್ಲಿ ಅಂತ ಅವಳು ಬಯಸ್ತಿದ್ರು. ಅವ್ರಿಬ್ರು ಕೋಆರ್ಡಿನೇಷನ್ ಚೆನ್ನಾಗಿದೆ ಸರ್. ಅಲ್ಲಿ ತುಂಬಾ ಚೆನ್ನಾಗಿ ಕ್ಯಾಂಪ್ ಅಲ್ಲಿ ಅಟೆಂಡ್ ಮಾಡ್ಕೊಂಡು ಸಖತ್ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಒಳ್ಳೆ ಹೆಸರನ್ನ ಮಾಡಿದಂತಹ ಪ್ಲೇಯರ್ಸ್ ಗಳವರು. ವೀಣನ್ ಕರೆದ್ರಂತೆ. ವೀಣಾ ನನಗೆ ಹೇಳಿದ್ದು 5, 6ನೇ ಪ್ಲೇಸ್ ಅಲ್ಲಿ ಅವಳ ಹೆಸರು ಕರೆದ್ರು. ಇವಳು ಖುಷಿ ಪಡಂಗಿಲ್ಲ. ಇಲ್ಲಿ ಪಕ್ಕದಲ್ಲಿ ಮೇಘನು ನಿಂತಿದ್ದಾರೆ. ಹಂತವಾಗಿ ಹೆಸರು ಹೇಳ್ತಾ ಇದ್ರು. ಕೊನೆಗೆ ಮೇಘನ ಹೆಸರು ಕೂಗ್ತಾರೆ. 15 ಜನದಲ್ಲಿ ನಮ್ಮಿಬ್ರು ಸಹ ಪ್ಲೇಯರ್ಸ್ ಗಳು ಸಾಫ್ಟ್ ಗೇಮ್ ನಲ್ಲಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಲೆವೆಲ್ ಭಾರತ ತಂಡವನ್ನ ಪ್ರತಿನಿಧಿಸೋದಕ್ಕೆ 15 ಜನ ತಂಡದಲ್ಲಿ ನಮ್ಮ ಇಬ್ರು ಮಕ್ಳು ಇದ್ರಲ್ಲ, ಅವಾಗ ವಿಷಯ ಕೇಳಿದ ತಕ್ಷಣ ಅವತ್ತಿನ ದಿನ ಆದಂತಹ ಖುಷಿ ನನ್ನ ಲೈಫ್ ಅಲ್ಲಿ ನಾನು ಮರೆಯಕ್ಕಾಗದಂತಹ ಘಟನೆ ಅದು. ಯಾಕಂದ್ರೆ ನಾವು ಕೇವಲ ಬಾವಿಲಿರೋ ಕಪ್ಪೆ ತರ ಬರೀ ಇಷ್ಟರೊಳಗೆ ಇದ್ದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ನಮ್ಮ ಮಕ್ಕಳು ಹೋಗ್ಬಲ್ಲದು ಅನ್ನೋದನ್ನ ತೋರಿಸ್ಕೊಟ್ಟದಂತಹ ಅವರಿಬ್ರು ಸಹ. ಅವತ್ತು ಮಾತ್ರ ಮರೆಯಲಾಗದ ಒಂದು ಸಂಗತಿ ಸರ್. ಅದನ್ನ ಈಗಲೂ ಸಹ ನೆನ್ಸ್ಕೊಳ್ತಿರ್ತೀನಿ. ಯಾವಾಗ ಆದದ್ದು ಸರ್ ಇದು? 2015 ಇರ್ಬೇಕು ಸರ್. 2014-15 ಅಂತ ಅನ್ಕೊಳ್ತೀನಿ. ಅಸ್ಸಾಂನ ಗೌಹಾಟಿಲಿ ನಡೆದಿದ್ದು ನ್ಯಾಷನಲ್ಸ್. ಅಲ್ಲಿ ಹೆಚ್ಚು ಕಮ್ಮಿ ಅವರು 2 ತಿಂಗಳು ಇದ್ರು ಸರ್. 1 ತಿಂಗಳು ತರಬೇತಿ, ಇನ್ನೊಂದು ತಿಂಗಳು ಇಂಡಿಯನ್ ಟೀಮ್ದು ಸೆಲೆಕ್ಷನ್ ಆದ್ಮೇಲೆ ಅಲ್ಲೂ ಸಹ ಮ್ಯಾಚಸ್ಗೆ ಟೆಸ್ಟ್ ಮ್ಯಾಚ್, ಫ್ರೆಂಡ್ಲಿ ಮ್ಯಾಚ್ ಎಲ್ಲ ಆಡ್ಸಿದ್ರು. ಅಲ್ಲಿ ಇದ್ದದ್ದು 2 ತಿಂಗಳು ಹೆಚ್ಚು ಕಮ್ಮಿ ಅಲ್ಲೇ ಇದ್ರು ಸರ್. ಹಾಗಾಗಿ ಬಹಳ ಖುಷಿ ವಿಷಯ ಸರ್ ಅದು. ಇಬ್ರು ಆದ್ರಲ್ಲ, ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಸರ್ ಆಗೋದು. ನಮ್ಮ ಭಾರತ ತಂಡವನ್ನ ಪ್ರತಿನಿಧಿಸೋದು, ಅದು ಖೋಖೋದಲ್ಲಿ ಬಹಳ ಕಷ್ಟ ಇದೆ. ಅಂತದ್ರಲ್ಲಿ ಇಬ್ಬರೇ ಕೋಚಿಂಗ್ ಕ್ಯಾಂಪ್ ಹೋಗಿದೆ ನಮ್ಮ ಕರ್ನಾಟಕದಿಂದ. ಇಬ್ರು ಸಹ 15 ಜನದಲ್ಲಿ ಆಗ ಇಲ್ಲ ಸರ್. ಆಗ 15 ಜನ ಇರಲ್ಲ, 12 ಜನ ಇತ್ತು. 12 ಜನ ನಾವು ಇದ್ದದ್ದು. ಈಗ ರೀಸೆಂಟ್ ಆಗಿ 15 ಜನ ಆಗಿತ್ತು ಅನ್ಸುತ್ತೆ. ಒಟ್ಟಲ್ಲಿ ಇಬ್ರು ಆಗಿದ್ದು ನನಗೆ ಮರೆಯಲಾರದ ಒಂದು ದಿನ ಅದು ಸರ್. ಆ ದಿನ ನಾನು ಯಾವತ್ತೂ ಮರೆಯೋದಿಲ್ಲ. ಅವತ್ತು ಬಹಳ ಖುಷಿಯಿಂದ ಅವತ್ತು ರಾತ್ರಿ ನಿದ್ದೆನೆ ಮಾಡಿಲ್ಲ ನಾನು. ಇಲ್ಲ, ಅದು ಯಾಕೆಂದ್ರೆ ಇಷ್ಟು ವರ್ಷ ಆಗಿದೆ. ನಿಮ್ಮ ಆ ವಿಷಯನ ನೀವು ಹೇಳ್ಬೇಕಾದ್ರೆ ನಿಮ್ಮಲ್ಲಿ ಆ ಹೆಮ್ಮೆ, ಆಗ ಒಂದು ಪ್ರೌಡ್ನೆಸ್, ಮತ್ತೆ ನಿಮ್ಮಲ್ಲಿ ಆ ಕಣ್ಣಲ್ಲಿ ಮತ್ತೆ ಮುಖದಲ್ಲಿ ಆ ಫೀಲಿಂಗ್ ಕಾಣಿಸ್ತು ನನಗೆ. ಪ್ರೌಡ್ ಇದೆ, ಮತ್ತೆ ಒಂದು ಸಂತೋಷದ ಕಣ್ಣೀರ್ ಅಂತಾರಲ್ಲ, ಅದು ಸಹ ನಿಮ್ ಕಣ್ಣನ್ನ ನೋಡಿದೆ. ಹೌದು ಸರ್, ಅದು ಬಹಳ. ಯಾಕಂದ್ರೆ ಆ ದಿನ ನಾನು ಮರೆಯೋದಿಲ್ಲ. ನನ್ಗೆ ಇನ್ನೂ ನೆನಪಿದೆ ಅದು. ಅವತ್ತು ರಾತ್ರಿ ಎಲ್ರಿಗೂ ಫೋನ್ ಮಾಡ್ಕೊಂಡು ಎಷ್ಟು ಖುಷಿ ಪಟ್ಟಿದ್ದೀನಿ ಅಂತ. ಆಮೇಲೆ ಸುಮಾರು ಜನ ಕಂಗ್ರಾಚುಲೇಷನ್ಸ್ ಎಲ್ಲ ಹೇಳ್ತಿದ್ರು. ಅವ್ರಿಗೆಲ್ಲ ರಿಪ್ಲೈ ಮಾಡ್ಕೊಂಡು ಫುಲ್ ಅವತ್ತು ರಾತ್ರಿ ನಿದ್ದೆ ನಮ್ಮ ಮನೇಲೂ ಸಹ ಎಲ್ಲರಿಗೂ ಹೇಳ್ಕೊಂಡು ಅವ್ರು ಬಂದ ಮೇಲೆ ಬಿಗ್ ಆಗಿ ನಾವು ಅದನ್ನ ಸೆಲೆಬ್ರೇಷನ್ ಮಾಡಿದ್ರು. ತುಂಬಾ ಖುಷಿ ಆಯ್ತು ಸರ್ ಅದು. ಸರ್, ಫೈನಲ್ ಆಗಿ ಈ ಕ್ರೀಡೆನ, ಖೋಖೋ ಕ್ರೀಡೆನ ಪ್ರಾಕ್ಟೀಸ್ ಮಾಡಬೇಕು ಅಂತೀರ ಮಕ್ಕಳಿಗೆ, ಅವರ ಪೋಷಕರಿಗೆ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಏನು ಬಯಸ್ತೀರಾ ಸರ್ ಹೇಳೋದಕ್ಕೆ ನೀವು? ಸರ್, ನಾನು ಎಲ್ಲ ಪೋಷಕ ವರ್ಗದವರೆಗೂ ಕೇಳ್ಕೊಳ್ಳೋದು ಇಷ್ಟೇ. ಪ್ರತಿಯೊಂದು ಮಗುವಿನಲ್ಲಿಯೂ ಸಹ ಮನಸ್ಸಿನಲ್ಲಿ ಏನೋ ಒಂದು ಆಸೆ ನದಿದ್ದೇ ಇರುತ್ತೆ.
ಓದಿನ ಕಡೆ ಆಗಿರಬಹುದು, ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಏನಾದರೂ ಒಂದು ಕಲೆ ಆಗಿರಬಹುದು, ಯಾವುದ್ರಲ್ಲಾದ್ರೂ ಒಂದು ಅವ್ರಿಗೆ ಮನಸ್ಸಿನಲ್ಲಿ ಆಸೆ ಇದ್ದೇ ಇರುತ್ತೆ. ಕೆಲವು ಮಕ್ಕಳು ಅದನ್ನ ಎಕ್ಸ್ಪೋಸ್ ಮಾಡ್ತವೆ, ಕೆಲವು ಮಕ್ಕಳು ಅದನ್ನ ತೋರ್ಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ಏನಾಗೋಗಿದೆ ಅಂದ್ರೆ ಓದ್ಬೇಕು ಸರ್, ನಿಜ ಚೆನ್ನಾಗಿ ಓದ್ಬೇಕು, ಓದೋದ್ರೇನೆ ಜೀವನ, ಏನೂ ಮಾಡೋಕ್ಕಾಗಲ್ಲ, ಓದ್ಬೇಕು. ಹಿಂದಿನ ಕಾಲದಲ್ಲಿ ನಾವುಗಳು ಇವ್ರ ತರ ಓದ್ತಿರ್ಲಿಲ್ಲ, ಆದ್ರೂ ನಾವು ಓದ್ಕೊಂಡು ಬಂದಿದ್ದೀವಿ. ಈಗಿನ ಕಾಲದ ಮಕ್ಕಳು ಕಾಂಪಿಟೇಷನ್ ಯುಗ ಇದು, ಹಾಗಾಗಿ ಚೆನ್ನಾಗಿ ಓದ್ಲೇಬೇಕು. ಚೆನ್ನಾಗಿ ಓದಿಸ್ಲಿ ಪೇರೆಂಟ್ಸ್. ಜೊತೆಗೆ ಮಕ್ಕಳಿಗೆ ಆಸೆ ಇದೆಯಲ್ಲ ಸರ್, ಯಾವ್ದಾದ್ರು ಒಂದು ಕಡೆ, ಅದು ಖೋಖೋನೇ ಆಗ್ಬೇಕು ಅಂತೇನಿಲ್ಲ, ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿ ಆ ಮಕ್ಕಳನ್ನ ತೊಡಗಿಸಿದ್ರೆ ಅವರು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಫಿಟ್ ಆಗಿರ್ತಾರೆ. ಮತ್ತೆ ಸಮಾಜನೂ ಸಹ ಸುವ್ಯವಸ್ಥಿತವಾಗಿರ್ತದೆ, ಉತ್ತಮವಾಗಿರುತ್ತೆ. ಯಾಕೆ ಅಂತಂದ್ರೆ ಕ್ರೀಡೆಯಲ್ಲಿದ್ದಂತಹ ಮಕ್ಕಳು ಖಂಡಿತವಾಗಿ ಕೆಟ್ಟ ಆಲೋಚನೆ ಬರೋದಿಲ್ಲ. ಈಗ ಕ್ರೀಡೆಯಲ್ಲಿ ತೊಡಗಿಸದೇ ಇರುವಂತಹ ಮಕ್ಕಳುಗಳೇ ಮೊಬೈಲ್ದು ಜಾಸ್ತಿ ಆಗ್ಬಿಟ್ಟಿದೆ, ಟಿವಿ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಏನಾಗ್ತಿದೆ ಅಂತಂದ್ರೆ ಎಲ್ಲರೂ ಸಹ ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅದೇ ಜಾಸ್ತಿ ಆಗ್ತಾ ಇದೆ ಸರ್, ಎಸ್ಪೆಷಲಿ ಮೊಬೈಲ್ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನ ಬಿಡಿಸ್ಬೇಕು ಅಂತಂದ್ರೆ ನಿಮ್ಮ ಮಗನ 1 hour ಜಾಸ್ತಿ ಬೇಡಿ ಸರ್, ದಿನ 24 hours ಅಲ್ಲಿ 23 ಗಂಟೆ ಟೈಮು ಅವರ ಜೀವನದಲ್ಲಿ ಏನೇನು ಮಾಡ್ಕೋಬೇಕು, ಓದೋದು, ಅವ್ರ ಮನೇದು ಏನೇನಿದೆ ಎಲ್ಲಾನು ಮುಗಿಸ್ಕೊಳ್ಳಿ. ಒಂದೇ 1 ಗಂಟೆ ಟೈಮು ಮೈದಾನದಲ್ಲಿ ಆಡಕ್ ಬಿಡಿ. ಖಂಡಿತವಾಗಿ ಮಗು ನೀವು ಇಷ್ಟಪಟ್ಟಂಗೂ ಓದ್ತವೆ, ಒಳ್ಳೆ ಸ್ಕೋರು ಮಾಡ್ತಾರೆ. ಜೊತೆಗೆ ಆಟ ಆಡಿ ಅವರು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಸದೃಢರಾಗ್ತಾರೆ. ಸಮಾಜಕ್ಕೂ ಒಂದು ಅತ್ಯುತ್ತಮವಾದ ಪ್ರಜೆ ಸಿಗ್ತಾರೆ. ಮತ್ತೆ ಈ ಮೊಬೈಲ್ ಹುಚ್ಚನ್ನ ಈಗ ನೋಡಿ ಎಲ್ಲ ಅದೇ ಜಾಸ್ತಿ ಆಗ್ಬಿಟ್ಟಿದೆ, ಅದೆಲ್ಲವನ್ನು ಸಹ ಕಂಟ್ರೋಲ್ ಮಾಡಬಹುದು. ಬಿಟ್ರೆ ಒಂದು 1 hour ಮಕ್ಕಳು ಆಡ್ಕೊಂಡು ಖಂಡಿತ ಓದ್ಕೊಂಡು ಹೋಗ್ತಾರೆ. ಅದಕ್ಕೆ ಎಲ್ಲಾ ಪೋಷಕ ವರ್ಗದ ನಾವು ಹೇಳ್ಕೊಳ್ಳೋದಿಷ್ಟೇ, ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ನಿಮ್ಮ ಹೆಸರನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡೋದಿಲ್ಲ. ಆದ್ರೆ ಮಕ್ಕಳಿಗೆ ಆಸೆ ಇರುತ್ತೆ, ಯಾವ್ದಾದ್ರು ಸರಿ ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು, ಕಲೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಎನಿವನ್ ಯಾವ್ದಾದ್ರು ಒಂದು ಕಡೆ ಮಗುಗೆ ಗಮನ ಇಟ್ಟರೆ, ನೀವು ಖಂಡಿತವಾಗಿ ನನ್ನ ಮಗನ ಕಳಿಸ್ಕೊಟ್ರೆ ಅದರಲ್ಲೂ ಸಹ ಒಂದು ಒಳ್ಳೆ ಹೆಸರು ಮಾಡಿ ನಿಮಗೂ ಹೆಸರು ತರೋದ್ರ ಜೊತೆಗೆ ನಮ್ಮ ರಾಜ್ಯಕ್ಕೂ ಒಳ್ಳೆ ಹೆಸರನ್ನ ತರ್ತಾರೆ. ಹಾಗಾಗಿ ಎಲ್ಲ ಮಕ್ಕಳನ್ನು ಸಹ ಎಲ್ಲ ಕಡೆಗೂ ಸಹ ಒಂದು ಕ್ಷೇತ್ರದ ಕಡೆ ಸೇರಿಸಿದ್ರೆ ಆ ಮಕ್ಕಳು ಒಳ್ಳೆ ರೀತಿ ಭವಿಷ್ಯದಲ್ಲಿ ಸತ್ಪ್ರಜೆಗಳಾಗ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಸರ್. ಮತ್ತೆ ಸರ್, ಫೈನಲ್ ಆಗಿ ನಿಮ್ಮ ಈ ಒಂದು ಸರ್ಕಾರಕ್ಕೆ ಇರ್ಬೋದು ಅಥವಾ ಸಮಾಜಕ್ಕೆ ಇರ್ಬೋದು, ಏನಾದರೂ ಈ ಮೂಲಕ ತಿಳಿಸ್ಬೇಕು ಅಂತ ಇದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮಾತುಗಳೇನಾದ್ರು ಇದ್ರೆ ತಿಳಿಸ್ಬೋದಾ ಈ ಮೂಲಕ? ನನಗೆ ಇತ್ತೀಚಿನ ದಿನಗಳಲ್ಲಿ ನಾನು ಸಮಾಜಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಹ ಎಲ್ಲಾ ಪೋಷಕ ವರ್ಗದವ್ರಿಗೆ ಹೇಳ್ಕೊಳ್ಳೋದಿಷ್ಟೇ, ಮೊಬೈಲ್ನಿಂದ ಆದಷ್ಟು ಎಲ್ಲಾ ಮಕ್ಕಳನ್ನ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಎಲ್ಲರೂ ಸಹ ನಾನು ಪೇಪರಲ್ಲೆಲ್ಲ ನೋಡ್ತಾ ಇದ್ದೀನಿ, ಟಿವಿಗಳಲ್ಲೂ ನೋಡ್ತಾ ಇದ್ದೀನಿ, ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಮಕ್ಕಳಲ್ಲೂ ಮೊಬೈಲ್ ಗೀಳ್ ಜಾಸ್ತಿ ಆಗ್ಬಿಟ್ಟು ಓದಿನಲ್ಲೂ ಆಸಕ್ತಿ ಕಡಿಮೆ ಆಗ್ತೈತೆ. ಆಮೇಲೆ ಸಮಾಜ ವಿರೋಧಿ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಐತೆ. ನಾವು ನೋಡ್ತಾನೆ ಇದ್ದೀವಿ ಸರ್, ಬೇಕಾದಷ್ಟು ಟಿವಿಲಿ ಪೇಪರೆಲ್ಲ ನೋಡ್ತಾನೆ ಇದ್ದೀನಿ. ಯಾಕೆ ಈ ಥರ ಸಮಾಜ ಈ ಒಂದು ಅಧೋಪತನಕ್ಕೆ ಇಳಿತಾ ಇದೆ ಅನ್ನೋದಕ್ಕೆ ಮೂಲ ಕಾರಣನೇ ಮೊಬೈಲು ಜಾಸ್ತಿ ಕೊಡ್ತಾ ಇದ್ದಾರೆ ಮಕ್ಕಳುಗಳಿಗೆ. ನಾನು ನೋಡಿದ ಮಟ್ಟಿಗೆ ಹೈಸ್ಕೂಲು ಪ್ರೈಮರಿ ಮಕ್ಕಳುಗಳಿಗೆ ಮೊಬೈಲ್ಗಳು ಎಲ್ಲ ಸ್ಕ್ರೀನ್ ಟಚ್ ಮೊಬೈಲ್ ಇಟ್ಕೊಂಡು ಆ ಮಕ್ಕಳುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಮೊಬೈಲಲ್ಲಿ ತನ್ನನ್ನು ತಾನು ತೋರಿಸ್ಕೊಂಡ್ಬಿಡ್ತಾ ಇದ್ದಾರೆ. ತಂದೆ ತಾಯಿ ಗೌರವ ಕೊಡ್ತಾ ಇಲ್ಲ, ಗುರುಗಳಿಗಂತೂ ಮರ್ಯಾದೆನೇ ಇಲ್ದಂಗೆ ನೋಡ್ಕೊತಾರೆ. ಆಮೇಲೆ ಯಾರಿಗೂ ಬೆಲೆ ಇಲ್ದಂಗೆ ಆಗ್ತೈತೆ. ಆಮೇಲೆ ಓದಿನ ಕಡೆ ಆಸಕ್ತಿ ಕಡಿಮೆ ಆಗ್ತೈತೆ. ಆಮೇಲೆ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆನೂ ಆಗ್ತಾ ಇಲ್ಲ. ಹಾಗಾಗಿ ನಾನು ಫಸ್ಟ್ ಹೇಳೋದಿಷ್ಟೇ, ಮಕ್ಕಳನ್ನ ಅವ್ರಿಷ್ಟದಂಗೆ ಬಿಡೋದ್ರ ಜೊತೆಗೆ ಅವ್ರ ಮೇಲೆ ಒಂದು ಕಂಟ್ರೋಲ್ ಅನ್ನ ಇಟ್ಕೊಂಡು ಮೊಬೈಲ್ ಅನ್ನ ಸ್ವಲ್ಪ ದೂರ ಮಾಡಿಸಿದ್ರೆ ಆ ಮಕ್ಕಳು ಖಂಡಿತವಾಗಿಯೂ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಆಡ್ಕೊಂಡು ನಿಮ್ಮ ಇಷ್ಟದಂಗೆ ಬೆಳ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ಮಕ್ಕಳನ್ನ ಆದಷ್ಟು ಅದರಿಂದ ದೂರ ಇಡಿ. ಮತ್ತೆ ಅವ್ರ ಜೊತೆ ಚೆನ್ನಾಗಿರಿ ಪೇರೆಂಟ್ಸ್ಗಳು. ಎಲ್ಲಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಆ ಪೇರೆಂಟ್ಸ್ ಅವ್ರ ಜೊತೆ ಚೆನ್ನಾಗಿ ಫ್ರೆಂಡ್ಲಿ ಆಗಿತ್ತು ಅಂತಂದ್ರೆ ಆ ಮಕ್ಕಳು ಇಂಥ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಲ್ಲ. ಹಾಗಾಗಿ ಎಲ್ಲಾ ಪೋಷಕ ವರ್ಗದವ್ರಿಗೆ ಹೇಳೋದಿಷ್ಟೇ, ಫಸ್ಟ್ ಮೊದಲನೇದಾಗಿ ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇರಲಿ. ಆ ನಂಬಿಕೆನೇ ಜೀವನ. ಆ ನಂಬಿಕೆ ಇತ್ತು ಅಂತಂದ್ರೆ ಖಂಡಿತವಾಗಿ ಮಗು ನಿಮ್ಮ ಆಸೆನ ನೆರವೇರಿಸ್ಕೊಡೋದು. ಖಂಡಿತ ಸರ್. ಇವಾಗ ನೀವು ಇದರಲ್ಲಿ ಈ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದೆಲ್ಲ ಬೆಳವಣಿಗೆಗಳಾದ್ಮೇಲೆ ನಿಮ್ಮ ಮನಸ್ಸಲ್ಲಿ ಈಗ ಒಲಿಂಪಿಕ್ಸ್ಗೆ ಹೋಗ್ಬೇಕು, ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಥರ ಎಲ್ಲ ಆಶಯಗಳಿದಾವೆ. ಈಗ ಏನಾದರೂ ನೀವು ಒಂದು ಸ್ಟೆಪ್ ಮೇಲೆ ಬೇರೆ ಕಡೆ ಇಟ್ಟಿದ್ದೀರಾ, ಅಥವಾ ನಿಮ್ಗೆ ಏನಾದ್ರು ಸರ್ಕಾರದಿಂದ ಅಂದ್ರೆ ಯಾವ್ದಾದ್ರು ಒಂದು ಲೈಕ್ ಈಗ ಕೋಚ್ ಅಲ್ಲದೇನೆ ಬೇರೆ ಒಂದು ಪೋಸ್ಟಿಂಗ್ ಇದಕ್ಕೆ ಸಂಬಂಧಪಟ್ಟಂಗಿರುತ್ತಲ್ಲ, ಆ ಥರ ಏನಾದ್ರು ಆಗಿದ್ದೀರಾ ಇವಾಗ ನೀವು? ಇಲ್ಲ ಸರ್, ನಾನು ಇಲ್ಲೇ ಇದ್ಕೊಂಡೆ ಸೇವೆ ಮಾಡ್ಬೇಕು ಅಂತ ಆಸೆ. ನಾನು ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೀನಿ. ಎಲ್ಲೂ ಆತರ ಕರೆದೂ ಇಲ್ಲ. ಇಲ್ಲೇ ಕೆಲವು ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ಇಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ರೀತಿ ಬೇರೆ ಕಡೆ ಹೋಗಿ ಮಾಡ್ಬೇಕು ಅನ್ನೋದೇನು ನನ್ನಲ್ಲಿ ಆತರ ಐಡಿಯಾ ಏನಿಲ್ಲ ಸರ್. ಆಮೇಲೆ ಇಲ್ಲಿ ನನ್ನನ್ನೇ ನಂಬ್ಕೊಂಡು ಸುಮಾರು ಮಕ್ಕಳಿದ್ದಾರೆ. ಆ ಮಕ್ಳಿಗೆ ಒಂದು ಬದುಕನ್ನ ಕೊಟ್ಕೊಡ್ಬೇಕಾದ್ದು ಗುರುವಾಗಿ. ಯಾಕಂದ್ರೆ ಇವತ್ತು ಅವರಿಂದ ನನಗ್ ಬದುಕಾಗಿದೆ. ಗೌರ್ಮೆಂಟ್ ಜಾಬ್ ಎರಡೆರಡು ಆಗಿರೋದಕ್ಕೆ ಮೂಲ ಕಾರಣ ಆ ಮಕ್ಕಳಿಂದ. ಈಗ ಆ ಮಕ್ಕಳು ನನ್ನ ನಂಬಿದ್ದಾರೆ. ಆ ಮಕ್ಕಳಿಗೆ ಒಂದು ಬದುಕನ್ನ ಕೊಟ್ಕೊಡ್ಬೇಕಾದ ಜವಾಬ್ದಾರಿ. ಯಾಕಂದ್ರೆ ತಂದೆ ತಾಯಿ ಅಷ್ಟು ನಂಬಿಕೆ ಇಟ್ಟು ಇಲ್ಲಿ ಕಳಿಸ್ತಾ ಇದ್ದಾರೆ.
ನಮ್ಮ ಮಕ್ಕಳು ಚೆನ್ನಾಗಿ ಓದ್ಕೊಂಡು ಆಡ್ಕೊಂಡು ಏನೋ ಒಂದು ಜೀವನವನ್ನ ರೂಪಿಸ್ಕೊಳ್ತಾರೆ ಅಂತ. ಅದಕ್ಕೆ ಮೂಲಭೂತ ಕಾರಣ ನಾನೇ ಆಗಿರ್ತೀನಿ. ಹಾಗಾಗಿ ನಾನು ಆ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯ ಬದುಕನ್ನು ಕಟ್ಕೊಡ್ಬೇಕು. ಹಾಗಾಗಿ ಆ ಮಕ್ಕಳಿಗೆ ಒಳ್ಳೇದಾಗ್ಲಿ, ಆ ಜೀವನ ಚೆನ್ನಾಗಾಗ್ಲಿ ಅನ್ನೋ ಒಂದು ಮಹದಾಸೆಯಿಂದ ಇಲ್ಲೇ ಇದ್ದು ಇಲ್ಲೇ ವರ್ಕ್ ಮಾಡ್ಕೊಂಡು ಹೋಗ್ತೀನಿ. ಬೇರೆ ಎಲ್ಲಿ ಹೋಗ್ಬೇಕು ಅನ್ನೋ ಮಹದಾಸೆ ನನ್ನಲ್ಲಿ ಇಲ್ಲ ಸರ್. ಇಷ್ಟೊತ್ತು ಶ್ರೀಯುತರಾದಂತಹ ಮಂಜು ಸರ್ ಇವ್ರ ಜೊತೆ ಇಷ್ಟೊತ್ತು ಮಾತುಕತೆಯನ್ನು ಆಡಿದ್ವಿ. ಖೋಖೋ ಬಗ್ಗೆ ಮತ್ತು ಅವರ ಶ್ರಮ ಇದುವರೆಗೆ. ಇವಾಗ ಇವರ ಸ್ಟೂಡೆಂಟ್ಗಳು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಗೆದ್ದು ಬಂದಿದ್ದಾರೆ. ಸೊ ಅದಕ್ಕೆಲ್ಲ ಮೂಲ ಕಾರಣ ಇವರೇನೆ. ಸೊ ಅವರು, ನನ್ನ ಆಶಯ ಏನಪ್ಪ ಅಂತ ಹೇಳಿದ್ರೆ, ಈ ಖೋಖೋ ಅವ್ರಿಗೆ ಒಲಿಂಪಿಕ್ಸ್ಗಲ್ಲಿ ಈ ಖೋಖೋ ಒಂದು ಕ್ರೀಡೆ ಸೇರ್ಪಡೆ ಆಗಬೇಕು ಅನ್ನೋದು ಅವ್ರ ಆಸೆ. ಎಲ್ಲ ನಡೀತಾ ಇದೆಯಂತೆ. ಆದಷ್ಟು ಬೇಗ ಅದು ಈಡೇರಲಿ. ಅವರ ಆಶಯಗಳೇನಿದ್ದಾವೆ ಎಲ್ಲ ಈಡೇರಲಿ. ಇನ್ನು ದೊಡ್ಡ ಮಟ್ಟದಲ್ಲಿ ಈ ಒಂದು ಕ್ರೀಡೆ, ಈ ಮಕ್ಕಳು ಮತ್ತು ಅವರು ಸಹ ಬೆಳೀಲಿ ಅನ್ನೋದು ನನ್ನ ಆಶಯ. ಸೊ ಇಷ್ಟೊತ್ತು ಅವ್ರ ಜೊತೆ ಮಾತುಕತೆಯನ್ನು ಮಾಡಿದ್ವಿ. ಸರ್ ತುಂಬ ಧನ್ಯವಾದ. ನಮಗೆ ಇಷ್ಟೊತ್ತು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇಷ್ಟೊತ್ತು ಸಮಯವನ್ನು ಕೊಟ್ಟು ನಮ್ಮ ಜೊತೆ ಸಂಕ್ಷಿಪ್ತವಾಗಿ ಹೇಳಿದ್ದೀರಾ, ಅದಕ್ಕೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದ. ಇಷ್ಟೊತ್ತು ಸ್ನೇಹಿತರೆ ಅವರ ಮಾತುಕತೆಯಲ್ಲಿ ಕೇಳಿದ್ವಿ. ಇಷ್ಟೆಲ್ಲ ಸಂಘರ್ಷಗಳ ನಡುವೆ, ಇಷ್ಟೊಂದು ಅಡೆತಡೆಗಳ ನಡುವೆ ಕಷ್ಟಪಟ್ಟು ಎಲ್ಲ ಮಾಡಿ ಇದನ್ನ ಈ ಮಟ್ಟಿಗೆ ತಗೊಂಡೋಗಿದ್ದಾರೆ. ಸೊ ಇವತ್ತು ನಮ್ಗೆ ಗೊತ್ತಿದೆ, ನಾವೆಲ್ಲ ಅನುಭವಿಸಿದ್ದೀವಿ. ಕೊರೋನಾ ಅನ್ನೋ ಒಂದು ಮಹಾಮಾರಿ ಬಂತು. ಅದರಲ್ಲಿ ಚಿಕ್ಕವರು ದೊಡ್ಡವರು ಅಂದೇ ಬಹಳಷ್ಟು ಜನ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. ಅದೇ ಥರ ಇತ್ತೀಚೆಗೆ ಹೃದಯಾಘಾತಗಳು ಅವು ಇವತ್ತು ತುಂಬ ಆಗ್ತಾ ಇದ್ದಾವೆ. ಸೊ ಎಲ್ಲರೂ ನಾವು ಎಜುಕೇಷನ್ ಅಂತ ಮಕ್ಕಳಲ್ಲಿ ಪ್ರೆಷರೈಸ್ ಮಾಡಿ ಬರೀ ಅದಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು. ಅದಕ್ಕೆ ಈ ಕ್ರೀಡೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಇತ್ತೀಚೆಗೆ. ಹಾಗಾಗಿ ನಾನೆಲ್ಲ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು, ಪೋಷಕರು ಎಲ್ಲರಲ್ಲಿ ಹೇಳೋದೊಂದೇ, ಇದೆಲ್ಲರದ್ರ ನಡುವೆ ಕ್ರೀಡೆಗೆ ಏನು ಮಾಡ್ಬೋದು, ಏನು ಪ್ರಾಮುಖ್ಯತೆ ಕೊಡ್ಬೋದು ಅನ್ನೋದನ್ನು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು.